ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಪುಮದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. सकलवचनचेतो देवता भारती सा मम वचसि निधत्तां सन्निधिं मानसे च. नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि. नौमि न्यायसुधादिकृज्जयमुनीन् श्रीपादरट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवारां निधीन्. श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान्. ಶ್ರೀಕೃಷ್ಣ ಪರಮಾತ್ಮನ ಅವತಾರದ ಪರಮ ಪವಿತ್ರವಾದಂತಹ ಈ ಶುಭ ಸಂದರ್ಭದಲ್ಲಿ ಶ್ರೀ ಕೃಷ್ಣಾಷ್ಟಮಿಯ ಪರ್ವಕಾಲದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಸಂದೇಶವನ್ನು, ಅವನ ವಾಣಿಯನ್ನು ವೇದವ್ಯಾಸದೇವರ ವಾಣಿಯಲ್ಲಿ ನಾವು ತಿಳಿಯುತ್ತಾ ಇದ್ದೇವೆ. ಯಾದವ ಕೃಷ್ಣನ ಸಂದೇಶ ವಾಸಿಷ್ಠ ಕೃಷ್ಣರ ಮಾತಿನಲ್ಲಿ ಕೃಷ್ಣಾಷ್ಟಮಿಯ ದಿನ ಕೃಷ್ಣ ಭಕ್ತರಾದ ನಾವೆಲ್ಲ ತಿಳಿಯುತ್ತಾ ಇದ್ದೇವೆ ಎನ್ನುವುದೊಂದು ದೊಡ್ಡ ಸೌಭಾಗ್ಯ ನಮ್ಮದು. ಶ್ರೀಕೃಷ್ಣ ಪರಮಾತ್ಮ ಯುಧಿಷ್ಠಿರನಿಗೆ ಹೇಳ್ತಾನೆ, ಯಃ ಪ್ರಯಚ್ಛತಿ ವಿಪ್ರಾಯ ಆಸನಂ ಮಾಲ್ಯಭೂಷಿತಂ ಸಯಾತಿ ಮಣಿಯುಕ್ತೇನ ರಥೇನ ಹರಿಕೇತನಂ. ಯಾರು ಶ್ರೇಷ್ಠನಾದಂತಹ ಉತ್ತಮನಾದ ಜ್ಞಾನಿಗೆ, ವಿದ್ಯಾವಂತರಿಗೆ ಆಸನವನ್ನು ದಾನ ಮಾಡ್ತಾನೆ, ಅದು ಕಟ್ಟಿಗೆಯ ಆಸನ ಆಗಿರಬಹುದು, ವಸ್ತ್ರದ ಆಸನ ಆಗಿರಬಹುದು, ಯೋಗ್ಯವಾದ ಪೂಜಾ ಜಪ ಅಧ್ಯಯನ, ಸುಖವಾಗಿ ಭಗವದ್ಧ್ಯಾನವನ್ನು ಮಾಡ್ತಾ ಒಂದು ಕಡೆಗೆ ಕೂಡೋದಕ್ಕೆ, ಹೀಗೆ ಅನೇಕ ಸತ್ಕಾರ್ಯಗಳಿಗೆ ಉಪಯುಕ್ತವಾದಂತಹ ಶ್ರೇಷ್ಠವಾದ ಆಸನವನ್ನು ದಾನ ಮಾಡಿದರೆ ಅಂತಹ ವ್ಯಕ್ತಿ ಉತ್ತಮವಾದ ಮಣಿಯುಕ್ತವಾದ ರತ್ನ ಮುತ್ತು ಮಣಿ ಇವುಗಳಿಂದ ಶೋಭಿಸುವ ರಥದಲ್ಲಿ ಕುಳಿತು ಶ್ರೇಷ್ಠವಾದಂತಹ ಹರಿಕೇತನಕ್ಕೆ ಹೋಗ್ತಾನೆ ಅಂತ. ಇಲ್ಲಿ ಹರಿಕೇತನ ಅಂದರೆ ಏನು ಅಂತ ವಾದರಾಜ ಸ್ವಾಮಿಗಳವರು ವ್ಯಾಖ್ಯಾನ ಮಾಡ್ತಾರೆ. ಹರಿ ಅಂದರೆ ಇಂದ್ರ, ಹರಿ ಅಂದರೆ ಪರಮಾತ್ಮ, ಹರಿ ಅಂದರೆ ವಾಯುದೇವರು ಅಂತ ಅರ್ಥ ಇರೋ ಹಾಗೆ ಹರಿ ಎನ್ನುವ ಶಬ್ದಕ್ಕೆ ಇಂದ್ರ ಅನ್ನುವ ಅರ್ಥ ಇದೆ. ಆ ಪರಮಾತ್ಮನ ಮುಖ್ಯ ಪ್ರಾಣದೇವರ ಸನ್ನಿಧಾನಕ್ಕೆ ಪಾತ್ರನಾದಂತಹ ಹರಿ ಶಬ್ದವಾಚ್ಯನಾದ ಇಂದ್ರದೇವರು, ಅಂತಹ ಇಂದ್ರದೇವರ ಲೋಕಕ್ಕೆ ಹೋಗ್ತಾನೆ. ಯಾಕೆ ವಾದರಾಜ ಶ್ರೀಪಾದಂಗಳವರು ಹರಿ ಶಬ್ದಕ್ಕೆ ಇಲ್ಲಿ ಇಂದ್ರ ಅಂತ ಅರ್ಥ ಮಾಡಿದರು? ಪರಮಾತ್ಮ
ಎಂಬ ಅರ್ಥವನ್ನೇ ಮಾಡಬಹುದಲ್ಲ ಅಂದರೆ ಮುಂದಿನ ಶ್ಲೋಕದಲ್ಲಿ ಪುರಂದರ ಎಂಬ ಶಬ್ದ ಇದೆ. ಪುರಂದರಾಸನೇ ತತ್ರ ದಿವ್ಯ ನಾರೀ ವಿಭೂಷಿತ ಷಷ್ಟಿಂ ವರ್ಷಸಹಸ್ರಾಣಿ ಕ್ರೀಡತಿ ಅಪ್ಸರಸಾಂಗಣೈ ಇಹ ಲೋಕೆ ತು ಧನವಾನ್ ಚತುರ್ವೇದೀ ದ್ವಿಜೋ ಭವೇತ್. ಆಸನವನ್ನು ದಾನ ಮಾಡಿದಂತಹ ವ್ಯಕ್ತಿ, ನಮಗೆ ವೇದಾಧ್ಯಯನ ಮಾಡಲಿಕ್ಕಾಗೋದಿಲ್ಲ, ವೇದಗಳ ಜ್ಞಾನ ಇಲ್ಲ ಅಂತ ಅನೇಕ ಜನ ದುಃಖ ಪಡ್ತಾ ಇದ್ದರೆ, ಮಹಾಭಾರತ ಶ್ರೀಕೃಷ್ಣ ಪರಮಾತ್ಮ ಹೆಜ್ಜೆ ಹೆಜ್ಜೆಗೆ ಹೇಳ್ತಾ ಇದ್ದಾನೆ, ಶುದ್ಧ ಮನಸ್ಸಿನಿಂದ ಭಗವಂತನ ಪ್ರೀತಿಗಾಗಿ ದಾನ ಮಾಡಿ ಸ್ವರ್ಗದಲ್ಲಿ ಸುಖ ಅನುಭವಿಸುವುದು ಮಾತ್ರ ಅಲ್ಲ, ಉತ್ತಮ ವೇದಜ್ಞಾನಿಗಳಾಗಿ ಶಾಸ್ತ್ರಜ್ಞಾನಿಗಳಾಗಿ ನೀವು ಮತ್ತೆ ಹುಟ್ಟಿ ಬರ್ತೀರಾ ಅಂತನ್ನೋ ಮಾತನ್ನು ಕೃಷ್ಣ ಪರಮಾತ್ಮ ಹೇಳ್ತಾನೆ. 60,000 ವರ್ಷಗಳವರೆಗೆ ಅಪ್ಸರ ಸ್ತ್ರೀಯರ ಜೊತೆಗೆ ಸುಖವಾಗಿ ವಿಹಾರವನ್ನು ಮಾಡಿ ಇಂದ್ರಲೋಕದಲ್ಲಿ ಆಮೇಲೆ ಉತ್ತಮ ವೇದ ವಿದ್ವಾಂಸನಾಗಿ ಹುಟ್ಟುತ್ತಾನೆ ಅಂತ. ಮುಂದಿನ ಮಾತಿನಲ್ಲಿ ಈ ರೀತಿ ಇಂದ್ರಲೋಕದಲ್ಲಿ ಇವನು ವಿಹಾರ ಮಾಡ್ತಾನೆ, ಪುರಂದರನ ಲೋಕದಲ್ಲಿ ವಿಹಾರ ಮಾಡ್ತಾನೆ ಅಂತ ಸ್ಪಷ್ಟವಾಗಿರೋಣದರಿಂದ ಹರಿ ಎಂಬ ಶಬ್ದಕ್ಕೆ ವಾದರಾಜ ಶ್ರೀಪಾದಂಗಳವರು ಉಪಸಂಹಾರಕ್ಕನುಗುಣವಾಗಿ ಪೂರ್ವದಲ್ಲಿದ್ದ ಶಬ್ದಕ್ಕೆ ಇಂದ್ರ ಎಂಬ ಅರ್ಥವನ್ನು ಮಾಡಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈ ಪ್ರಸಂಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಲೀಲೆಯ ಬಗ್ಗೆ ಒಂದು ಹೊಸ ದೃಷ್ಟಿಕೋನವನ್ನು ನಾವು ಪಡೆದುಕೊಳ್ಳಬಹುದು. ಇದು ಒಂದು ಬಾರಿ ಬಂದದ್ದಲ್ಲ, ಅನೇಕ ಬಾರಿ ನೀವು ಕೇಳ್ತಾ ಇದ್ದೀರಿ, ಬೇರೆ ಪುರಾಣಗಳಲ್ಲಿಯೂ ನೀವು ಕೇಳಿರ್ತೀರಿ. ಸಜ್ಜನರು, ಮನುಷ್ಯ ತಾನು ಮಾಡಿದಂತಹ ಸತ್ಕರ್ಮಗಳ ಫಲವಾಗಿ ಸ್ವರ್ಗಲೋಕವನ್ನು ಹೊಂದುತ್ತಾನೆ, ಆ ಸ್ವರ್ಗಲೋಕದಲ್ಲಿ ಅಪ್ಸರ ಸ್ತ್ರೀಯರ ಜೊತೆಗೆ ವಿಹಾರವನ್ನು ಮಾಡ್ತಾನೆ, ಸುಖವಾಗಿರ್ತಾನೆ ಅಂತ ಪದೇ ಪದೇ ಅಲ್ಲಲ್ಲಲ್ಲಿ ಈ ವೈಷ್ಣವ ಧರ್ಮ ಪರ್ವದಲ್ಲಿಯೂ ನೀವು ಕೇಳಿದ್ದೀರಿ, ಬೇರೆ ಕಡೆಗೂ ಕೇಳಿರ್ತೀರಿ. ಷಷ್ಟಿಂ ವರ್ಷ ಸಹಸ್ರಾಣಿ ಕ್ರೀಡತಿ ಅಪ್ಸರಸಾಂಗಣೈ. ವ್ಯಕ್ತಿ ತಾನು ಮಾಡಿದಂತಹ ಶುಭಕರ್ಮಗಳ ಫಲವನ್ನು ಮುಂದೆ ಅನುಭವಿಸ್ತಾನೆ. ಆ ಫಲವನ್ನು ಅವರವರು ಮಾಡಿದ ಶುಭ ಕರ್ಮಗಳಿಗೆ ತಕ್ಕಂತೆ ನಾನು ಕೊಡ್ತೇನೆ. ಶಾಸ್ತ್ರದಲ್ಲಿ ಹೇಳಿದಂತಹ ಫಲಗಳು ನಿಶ್ಚಿತವಾಗಿಯೂ ಶ್ರದ್ಧೆಯಿಂದ ಮಾಡಿದವರಿಗೆ ಸಿಕ್ಕೇ ಸಿಗತ್ತೆ. ಫಲ ಕೊಡ್ತೇವೆ ಅಂತ ಹೇಳೋದು, ಆಮೇಲೆ ಫಲ ಕೊಡದೆ ಕೈ ಎತ್ತೋದು, ಇದು ಲೌಕಿಕ ಕಾರ್ಯಗಳಲ್ಲಿ ಆಗಬಹುದು, ಲೌಕಿಕರ ಮಧ್ಯದಲ್ಲಿ ಆಗಬಹುದೇ ಹೊರತು ಭಗವಂತನ ರಾಜ್ಯದಲ್ಲಿ, ವಾಯುದೇವರ ರಾಜ್ಯದಲ್ಲಿ, ಆ ಪರಮಾತ್ಮನ ಅಧೀನವಾಗಿ ವಾಯುದೇವರು ಮಾಡುವ ಯೌವರಾಜ್ಯದಲ್ಲಿ, ಪರಮಾತ್ಮನ ಈ ಮಹಾ ಸಾಮ್ರಾಜ್ಯದಲ್ಲಿ, ಆ ಪರಮಾತ್ಮನ ವಾಯುದೇವರ ಅಣತಿಯಂತೆ ಎಲ್ಲ ದೇವತೆಗಳು ಕಾರ್ಯನಿರ್ವಾಹವನ್ನು ಮಾಡುವಾಗ ಅವ್ಯವಸ್ಥೆಯಾಗುವುದಿಲ್ಲ. ಅವರವರ ಶುಭಕರ್ಮಗಳಿಗೆ ತಕ್ಕಂತೆ ಶುಭ ಫಲ ಸಿಕ್ಕೇ ಸಿಗತ್ತೆ, ಅಶುಭ ಕರ್ಮಗಳಿಗೆ ತಕ್ಕಂತೆ ಅಶುಭ ಫಲ ಸಿಕ್ಕೇ ಸಿಗತ್ತೆ, ವ್ಯತ್ಯಾಸವಾಗೋದಿಲ್ಲ. ಶ್ರೀಕೃಷ್ಣ ಪರಮಾತ್ಮನ ಆದೇಶ ಸಂದೇಶ ಭಗವದ್ಗೀತೆಯಲ್ಲಿ ನಾ ಸತೋ ವಿದ್ಯತೆ ಭಾವಃ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಹ ತ್ವನಯೋಸ್ತತ್ವದರ್ಶಿಭಿಃ. ಅಸತ್ಕರ್ಮಗಳಿಗೆ ಎಂದೂ ಶುಭಫಲ ಇಲ್ಲ, ಸತ್ಕರ್ಮಗಳಿಗೆ ಎಂದೂ ಅಶುಭ ಫಲ ಇಲ್ಲ. ಅವರವರು ಮಾಡಿದ, ಉದಾಹರಣೆಗೆ ಇಂತಹ ದಾನ ಧರ್ಮಾದಿಗಳ ಫಲವನ್ನು ಸ್ವರ್ಗಲೋಕದಲ್ಲಿ ಅವರು ಅನುಭವಿಸ್ತಾರೆ. ಆ ತರಹದ ಫಲವನ್ನು ಅವರಿಗೆ ಕೊಡುವುದಕ್ಕೆ ನಾನು ಸಮರ್ಥ ಮಾತ್ರ ಅಲ್ಲ, ಅವರು ಆ ತರಹದ ಸತ್ಕರ್ಮಗಳನ್ನು ಮಾಡಿರಬೇಕು. ಆ ಸತ್ಕರ್ಮಗಳಿಂದ ಬಂದ ಪುಣ್ಯವನ್ನು ಹಾಳು ಮಾಡಿಕೊಳ್ಳುವಂತಹ ಅಪರಾಧಗಳನ್ನು ಮಾಡಿರಬಾರದು. ಹಾಗಾದರೆ ಪುಣ್ಯವನ್ನು ಉಳಿಸಿಕೊಂಡಿದ್ದರೆ ನಿಶ್ಚಿತವಾಗಿಯೂ ಆ ಪುಣ್ಯದ ಫಲವನ್ನು ಅವರಿಗೆ ಕೊಡ್ತೇನೆ ಅನ್ನುವುದನ್ನು ತೋರಿಸುವುದಕ್ಕೋಸ್ಕರ ಭಗವಂತ ಕೃಷ್ಣಾವತಾರದಲ್ಲಿ ಕೆಲವು ಲೀಲೆಗಳನ್ನು ಮಾಡಿದ್ದಾನೆ. ಈ ದೃಷ್ಟಿಕೋನದಿಂದ ಮಹಾಭಾರತ ಪುರಾಣಾದಿಗಳಲ್ಲಿ ಬರುವ ಇಂತಹ ಫಲಶ್ರುತಿಯ ಅವಲೋಕನದ ಮೇಲೆ ಈ ದೃಷ್ಟಿಕೋನದಿಂದ ಶ್ರೀಕೃಷ್ಣನ ಲೀಲೆಯ ವ್ಯಾಖ್ಯಾನವನ್ನು ನಾವು ಮಾಡಿಕೊಳ್ಳಬಹುದು. ಶ್ರೀಕೃಷ್ಣ ಪರಮಾತ್ಮ ಗೋಪಿಕಾಸ್ತ್ರೀಯರ ಜೊತೆಗೆ ಲೀಲೆಯನ್ನು ಮಾಡಿದ, ರಾಸಕ್ರೀಡೆಯನ್ನು ಮಾಡಿದ.
ಯಾಕೆ ಮಾಡಿದ? ಗೋಪಿಕಾ ಸ್ತ್ರೀಯರು ಯಾರು? ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ. ಆ ಗೋಪಿಕಾ ಸ್ತ್ರೀಯರೆಲ್ಲ ಅಪ್ಸರ ಸ್ತ್ರೀಯರು. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ, ಶ್ರೀಮದ್ ಭಾಗವತ ತಾತ್ಪರ್ಯದಲ್ಲಿ ಎರಡೂ ಕಡೆಗೆ ಹೇಳ್ತಾರೆ, ಪರಮ ಅಪ್ಸರಸಃ ಯಾಹ ಪುರ, ಶ್ರೇಷ್ಠರಾದಂತಹ ಅಪ್ಸರ ಸ್ತ್ರೀಯರು. ಅವರೆಲ್ಲ ತಪಸ್ಸು ಮಾಡಿದ್ದಾರೆ. ತಪಸ್ಸು ಮಾಡಿ ಪರಮಾತ್ಮನಿಂದ ವರ ಪಡೆದಿದ್ದಾರೆ ಪೂರ್ವಜನ್ಮದಲ್ಲಿ. ಭಾಗವತ ತಾತ್ಪರ್ಯದಲ್ಲಿ ಅಪ್ಸರ ಸ್ತ್ರೀಯರ ಬಗ್ಗೆ ಹೇಳುವಾಗ ಶ್ರೀಮದಾಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ, ಕಾಶ್ಚಿದ ಅಪ್ಸರಸಃ, ಅಷ್ಟೇ. ಎಲ್ಲ ಅಪ್ಸರ ಸ್ತ್ರೀಯರಿಗೂ ಕೂಡ ಪರಮಾತ್ಮನ ಸಂಗ ಮಾಡುವ ಯೋಗ್ಯತೆ ಇಲ್ಲ. ಆ ಮಾತನ್ನು ಭಾಗವತ ತಾತ್ಪರ್ಯದಲ್ಲಿ ಹೇಳಿದರೆ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಅದರ ಸೂಚನೆಯನ್ನು ಪರಮ ಎಂಬ ಶಬ್ದದಿಂದ ಮಾಡ್ತಾರೆ ಶ್ರೀಮದಾಚಾರ್ಯರು. ಎಲ್ಲ ಅಪ್ಸರ ಸ್ತ್ರೀಯರಲ್ಲ, ಅದರಲ್ಲಿಯೂ ಉತ್ತಮರಾದಂತಹ ಅಪ್ಸರ ಸ್ತ್ರೀಯರು ಕೆಲವರಿದ್ದಾರೆ. ಸ್ವಭಾವತಃ ಅನಾದಿ ಕಾಲದಿಂದ ಅವರ ಯೋಗ್ಯತೆಯೇ ಉತ್ತಮವಾದ ಯೋಗ್ಯತೆ ಇದೆ. ಪರಮ, ಉತ್ತಮರು. ಅವರು ಉತ್ತಮರಾದದ್ದಕ್ಕೇನೆ ಅವರು ಪರಮ. ಪರಮಾಯಾಸು ತಾಹ. ಯಾವ ಅಪ್ಸರ ಸ್ತ್ರೀಯರಲ್ಲಿ ಮಾ ಲಕ್ಷ್ಮೀದೇವಿಯ ಸನ್ನಿಧಾನ ಬಹಳ ವಿಶೇಷವಾಗಿದೆ. ಇಂದಿರಾ ಲೋಕಮಾತಾ ಮಾ ಕ್ಷೀರೋದ ತನಯ ರಮ. ಮಾ ಅಂದರೆ ಲಕ್ಷ್ಮೀದೇವಿ. ಈ ಅಪ್ಸರ ಸ್ತ್ರೀಯರು ಎಂಥವರು ಅಂದರೆ, ಶ್ರೀಮದಾಚಾರ್ಯರ ಶಬ್ದ ಎಷ್ಟು ಸುಂದರವಾದ ಶಬ್ದ. ಪರಮ, ಶ್ರೇಷ್ಠರಾದ ಅಪ್ಸರ ಸ್ತ್ರೀಯರು ಅಂತ ಒಂದರ್ಥ. ಪರಮ, ಮಾ ಲಕ್ಷ್ಮೀದೇವಿಯ ಪರ ಉತ್ತಮವಾದ ಸನ್ನಿಧಾನದಿಂದ ಕೂಡಿದಂತಹ ಅಪ್ಸರ ಸ್ತ್ರೀಯರಿವರು. ಅಂತಹ ಕೆಲವೇ ಶ್ರೇಷ್ಠರಾದ ಲಕ್ಷ್ಮೀ ಸನ್ನಿಧಾನಕ್ಕೆ ಪಾತ್ರರಾದ ಅಪ್ಸರ ಸ್ತ್ರೀಯರಿಗೆ ಪರಮಾತ್ಮನ ಸಂಗ ಮಾಡುವ ಯೋಗ್ಯತೆ ಇದೆ. ಅದಕ್ಕಾಗಿ ವಿಶೇಷ ತಪಸ್ಸನ್ನು ಮಾಡಿ ಆ ಸೌಭಾಗ್ಯವನ್ನು ಅವರು ಪಡೀತಾರೆ. ಅವರು ಮಾತ್ರ ಪರಮಾತ್ಮನನ್ನು ಸರ್ವೋತ್ತಮ, ಸರ್ವಗುಣ ಪರಿಪೂರ್ಣ, ಸರ್ವದೋಷ ದೂರ, ಪ್ರಪಿತಾಮಹ, ಜಗನ್ನಿಯಾಮಕ ಎಂಬುದಾಗಿ ಪರಮಾತ್ಮನ ಉಪಾಸನೆಯನ್ನು ಮಾಡಿದರೂ ಕೂಡ ಕಾಮದಿಂದಲೂ ಭಕ್ತಿಯನ್ನು ಮಾಡುವ ಯೋಗ್ಯತೆ ಆ ಅಪ್ಸರ ಸ್ತ್ರೀಯರಿಗೆ ಮಾತ್ರ ಉಂಟು, ಎಲ್ಲರಿಗೆ ಇಲ್ಲ. ಇವರಿಗಿಂತಲೂ ಉತ್ತಮರಾದ ಮಹಾದೇವತಾ ಸ್ತ್ರೀಯರೆಲ್ಲ ಇದ್ದಾರೆ. ಉತ್ತಮರಾಗಿದ್ದಾರೆ ಎಂದ ಮಾತ್ರಕ್ಕೆ ಅವರಿಗೆ ಪರಮಾತ್ಮನ ಸಂಗ ಇಲ್ಲ. ಅವರೆಲ್ಲ ಪರಮಾತ್ಮನನ್ನು ಶ್ವಶುರ, ಭಾರತೀ, ಸರಸ್ವತಿಯರೆಲ್ಲ ಇದ್ದಾರೆ. ಪರಮಾತ್ಮನನ್ನು ಶ್ವಶುರ, ಮಾವ ಅಂತ ಉಪಾಸನೆ ಮಾಡುತ್ತಾರೆ. ಆ ಪರಮಾತ್ಮನ ದಾಸಿಯರು ನಾವು ಅಂತ ಉಪಾಸನೆ ಮಾಡುತ್ತಾರೆ. ಆ ಭಗವಂತನ ಕೇವಲ ಅನುಗ್ರಹವನ್ನು ಬಯಸ್ತಾರೆ. ಆ ಪರಮಾತ್ಮನನ್ನು ಎಂದಿಗೂ ಜಾರ ಅಂತ ಉಪಾಸನೆಯನ್ನು ಮಾಡುವುದಿಲ್ಲ. ಆ ತರಹದ ಉಪಾಸನೆಯನ್ನು ಮಾಡುವ ಯೋಗ್ಯತೆ, ಅಧಿಕಾರ ಕೆಲವೇ ಅಪ್ಸರ ಸ್ತ್ರೀಯರಿಗೆ ಇದೆ. ಆ ಅಪ್ಸರ ಸ್ತ್ರೀಯರ ಅನಾದಿ ಯೋಗ್ಯತೆಯೇ ಹಾಗೆ. ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಅನಾವೃತಾಹ, ಅವರಿಗೆ ಇವರೇ ಪತಿಗಳು ಅಂತ ನಿಯತ ಪತಿಗಳಿರೋದಿಲ್ಲ. ಅನಾದಿ ಕಾಲದಿಂದಲೂ ಅವರ ಯೋಗ್ಯತೆ ಹಾಗೆ. ಅದೇ ರೀತಿ ಅವರು ದೇವಲೋಕದಲ್ಲಿರ್ತಾರೆ. ಅಂತಹ ಅಪ್ಸರ ಸ್ತ್ರೀಯರು ನಮ್ಮ ಸ್ವರೂಪ ಯೋಗ್ಯತೆಯೇ ಅನಾದಿ ಕಾಲದಿಂದ ನಿಯತ ಪತಿಗಳು ಇಲ್ಲದಂತೆ ಪುಣ್ಯವಂತರಾದಂತಹ ಜನರು ತಮ್ಮ ಪುಣ್ಯದ ಬಲದಿಂದ ಉತ್ತಮ ಲೋಕವನ್ನು ಪಡೆದಾಗ ಅವರಿಗೆ ಸುಖವನ್ನು ಕೊಡಬೇಕಾದದ್ದೇ ನಮ್ಮ ಧರ್ಮ ಇದೆ. ಪರಮಾತ್ಮನ ಆದೇಶದಂತೆ ಆ ಕರ್ತವ್ಯ ಕರ್ಮವನ್ನು ನಾವು ಮಾಡ್ತಾ ಇದ್ದೇವೆ ನಿಜ. ಆದರೆ ಒಂದೊಮ್ಮೆ ಆ ಪರಮಾತ್ಮನ ಅಂಗಸಂಗವನ್ನೂ ಪಡೆದು ಇನ್ನುಳಿದವರ ಸಂಘವನ್ನು ನಾವೇನು ಪಡೆದು ಅವರಿಂದ ಸುಖವನ್ನು ನಾವು ಪಟ್ಟಿದ್ದೇವೆ, ನಾವು ಅವರಿಗೆ ಸುಖವನ್ನು ಕೊಟ್ಟಿದ್ದೇವೆ. ಇದೆಲ್ಲ ಲೌಕಿಕವಾದದ್ದು, ತುಚ್ಛವಾದದ್ದು. ಮುಖ್ಯವಾಗಿ ಆ ಪರಮಾತ್ಮನ ಸಂಘ ನಮಗಾಗಬೇಕು, ಆ ಭಗವಂತನ ಅನುಗ್ರಹ ಪಡೆಯಬೇಕು ಅಂತ ತಪಸ್ಸನ್ನು ಮಾಡಿ ಪರಮಾತ್ಮನಿಂದ ವರ ಪಡೆದಿದ್ದಾರೆ. ಅಂತಹ ಅಪ್ಸರ ಸ್ತ್ರೀಯರಿಗೆ ಅವರಿಗೆ ಪರಮಾತ್ಮ ಕೊಟ್ಟ ವರ, ಅರ್ಥಾತ್ ಅವರು ಮಾಡಿದ ಪ್ರಾರ್ಥನೆ ಎಷ್ಟು ವಿಚಿತ್ರ ಅಂದರೆ, ನಾವು ನಿನ್ನ ಅಂಗಸಂಗವನ್ನು ಪಡೆಯಬೇಕು. ಯಾವಾಗ ಅಂಗಸಂಗವನ್ನು ಪಡೆಯಬೇಕು ಅಂದರೆ, ಇನ್ನುಳಿದ ವಿವಾಹವನ್ನು ನೀನು ಮಾಡಿಕೊಂಡು ನಿನ್ನ ಪತ್ನಿಯರಿಗೆ ನೀನೇನು ಸಂಘವನ್ನು ಕೊಡುವವನಿದ್ದೀಯ ಕೃಷ್ಣಾವತಾರದಲ್ಲಿ 16,108 ಜನರಿಗೆ, ಅವರೆಲ್ಲರಿಗಿಂತಲೂ ಮೊದಲಿಗೆ ನಮಗೆ ನೀನು ಅಂಗಸಂಗವನ್ನು ಕೊಟ್ಟು ಅನುಗ್ರಹವನ್ನು ಮಾಡಬೇಕು ಅಂತ ಆ ಅಪ್ಸರಾ ಸ್ತ್ರೀಯರು ಮಾಡಿದಂತಹ ಪ್ರಾರ್ಥನೆ.
ಅನ್ನುವುದಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ತಾನಿನ್ನೂ ಬಾಲಕನಾಗಿರುವಾಗಲೇ ಉಪನಯನಕ್ಕಿಂತಲೂ ಪೂರ್ವದಲ್ಲಿ, ಪುಟ್ಟ ಬಾಲಕನಾಗಿರುವಾಗಲೇ ಉಪನಯನಕ್ಕಿಂತಲೂ ಪೂರ್ವದಲ್ಲೇನೆ ಪರಮಾತ್ಮ ತನ್ನ ಅಂಗಸಂಗದ ಸೌಭಾಗ್ಯವನ್ನು ಕೊಟ್ಟು ಅವರಿಗೆ ಅನುಗ್ರಹ ಮಾಡಿದ. ನೀಲಾ ಎಂಬಂತಹ ಷಣ್ಮಹಿಷೆಯರಲ್ಲಿ ಬರುವ ಒಬ್ಬಳು 16,107 ಜನ ಮದುವೆಯಾಗುವ ಮೊದಲು ನನಗೆ ಅಂಗಸಂಗವನ್ನು ಕೊಡಬೇಕು ಎಂಬುದಾಗಿ ಅವಳು ಪ್ರಾರ್ಥನೆ ಮಾಡಿದ್ದಾಳೆ. ಹೀಗಾಗಿ ಆ ನೀಲಾದೇವಿಯನ್ನು ಪರಮಾತ್ಮ ಉಪನಯನಕ್ಕಿಂತಲೂ ಪೂರ್ವದಲ್ಲೇನೆ ವಿವಾಹವಾಗ್ತಾನೆ. ಅದರಂತೆ ಈ ಎಲ್ಲ ಗೋಪ ಕನ್ನಿಕೆಯರು ಅವರದು ಸಂಸ್ಕಾರಕ್ಕಿಂತಲೂ ಮೊದಲಿಗೇನೆ ನಿನ್ನ ಸಂಘ ಆಗಬೇಕು ಅನ್ನುವ ಅಪೇಕ್ಷೆ ಇರುತ್ತೆ. ಹೀಗಾಗಿ ಆ ಎಲ್ಲ ಗೋಪಿಕಾ ಸ್ತ್ರೀಯರಿಗೂ ಉಪನಯನಕ್ಕಿಂತಲೂ ಪೂರ್ವದಲ್ಲೇನೆ ಪರಮಾತ್ಮ ತಾನು ಸಂಘ ಮಾಡ್ತಾನೆ. ಅದಕ್ಕೂ ಪೂರ್ವದಲ್ಲಿ ನೀಲಾದೇವಿಯ ಜೊತೆಗೆ ಎಲ್ಲರಿಗಿಂತಲೂ ಮೊದಲು ವಿವಾಹವಾಗ್ತಾನೆ ಅನ್ನುವ ಕಥೆಯನ್ನು ತಿಳಿಸ್ತಾರೆ. ಕೆಲವು ಗೋಪಕನ್ನಿಕೆಯರು ಅವರು ಶ್ರೀಕೃಷ್ಣ ಪರಮಾತ್ಮನ ಜೊತೆಗೆ ವಿವಾಹವನ್ನು ಮಾಡಿಕೊಳ್ತಾರೆ. ಕಾತ್ಯಾಯಿನಿ ವ್ರತವನ್ನು ಆಚರಣೆ ಮಾಡಿ ಅವರೂ ಅಪ್ಸರ ಸ್ತ್ರೀಯರೇ, ಅವರೂ ತಪಸ್ಸು ಮಾಡಿದವರೇ. ಕೆಲವೇ ಗೋಪಕನ್ನಿಕೆಯರು ಪರಮಾತ್ಮನ ಜೊತೆಗೆ ವಿವಾಹವನ್ನು ಮಾಡಿಕೊಳ್ತಾರೆ. ಇನ್ನುಳಿದ ಗೋಪಿಕಾ ಸ್ತ್ರೀಯರು ಅವರು ಗೋಪಾಲಕರ ಜೊತೆಗೆ ವಿವಾಹವನ್ನು ಮಾಡಿಕೊಂಡಿದ್ದರೂ ಕೇವಲ ಶ್ರೀಕೃಷ್ಣ ಪರಮಾತ್ಮನ ಅಂಗಸಂಗವನ್ನು ಮಾತ್ರ ಪಡೆದು ಪರಮಾತ್ಮನ ಅನುಗ್ರಹವನ್ನು ಪಡೆಯುತ್ತಾರೆ. ಅವರು ಜನ್ಮಾಂತರದಲ್ಲಿ ತಪಸ್ಸು ಮಾಡಿ ವರ ಪಡೆದು ಹುಟ್ಟಿದ್ದಕ್ಕಾಗಿ ಪರಮಾತ್ಮ ಅವರಿಗೆ ಆ ಅನುಗ್ರಹವನ್ನು ಮಾಡಿದ್ದಾನೆ ಹೊರತು ಸರ್ವಥಾ ಪರಮಾತ್ಮನಲ್ಲಿ ಕಾಮ ಎಂಬ ದೋಷವಿದೆ ಅಂತ ತಿಳಿಯಬಾರದು. ನೋಡಿ, ಇಂದಿರೇಶ ನಿನ್ನದೊಂದೇ ಕ್ರಿಯಾದ್ವಂದ್ವವಾಯಿತು ಅಂತ. ಆ ಭಗವಂತನ ಒಂದೊಂದು ಕ್ರಿಯೆಗಳಿಗೆ ಅನೇಕ ಪ್ರಯೋಜನಗಳು. ಅವರು ಮಾಡಿದ ತಪಸ್ಸಿಗೆ ವರ ಕೊಟ್ಟಿದ್ದ ಅನ್ನೋದಕ್ಕಾಗಿ ಅವರಿಗೆ ಪರಮಾತ್ಮ ಅನುಗ್ರಹ ಮಾಡಿದ, ಸೌಖ್ಯವನ್ನು ಕೊಟ್ಟ. ಜೊತೆಗೆ ಇದೀಗ ನಾವು ತಿಳಿಸಿದೆವಲ್ಲ, ಸತ್ಕರ್ಮ ಮಾಡಿದಂತಹ ವ್ಯಕ್ತಿಗಳಿಗೆ ಸ್ವರ್ಗಲೋಕ ಪ್ರಾಪ್ತಿಯಾಗಿ ಅಪ್ಸರ ಸ್ತ್ರೀಯರೇ ಮೊದಲಾದವರ ಜೊತೆಗೆ ವಿಹಾರವನ್ನು ಮಾಡ್ತಾ ಸುಖವಾಗಿ ಅವರು ಸ್ವರ್ಗದಲ್ಲಿ ಇರಬಹುದು. ಸತ್ಕರ್ಮದ ಫಲ ಅವರಿಗೆ ಸಿಕ್ಕೇ ಸಿಗತ್ತೆ. ನಿಮಗೆ ಈ ತರಹದ ಸತ್ಕರ್ಮದ ಫಲವನ್ನು ಕೊಡ್ತೇನೆ ಅಂತ ತೋರಿಸೋದಕ್ಕೆ ಅಪ್ಸರ ಸ್ತ್ರೀಯರ ಜೊತೆಗೆ ತಾನು ಇಲ್ಲಿ ವಿಹಾರ ಮಾಡಿ ತೋರಿಸಿದ ಪರಮಾತ್ಮ. ಒಂದು ಅವರ ತಪಸ್ಸಿಗೆ ವರ ಕೊಟ್ಟದ್ದು ಕಾರಣ, ಇನ್ನೊಂದು ಶುಭಕರ್ಮ ಮಾಡಿದಂತಹ ವ್ಯಕ್ತಿಗಳಿಗೆ ಯಾವ ರೀತಿಯ ಫಲವನ್ನು ನಾನು ಕೊಡ್ತೇನೆ ಅಂತ ಇಲ್ಲಿಯೇ ರಂಗಮಂಚದ ಮೇಲೆ ಪರಮಾತ್ಮ, ಭೂಲೋಕದ ರಂಗಮಂಚದ ಮೇಲೆ ಸ್ವರ್ಗಲೋಕದಲ್ಲಿ ಅವರಿಗೆ ಕೊಡುವ ಸುಖದ ಪ್ರದರ್ಶನವನ್ನು ದೇವರು ಮಾಡ್ತಾನೆ. ಎಷ್ಟೋ ಸಂದರ್ಭಗಳಲ್ಲಿ ನೀವು ನೋಡ್ತೀರಾ, ನೀವು ಇಂತಹ ಕೆಲಸ ಮಾಡಿದರೆ ನಿಮಗೆ ಇಂಥ ಫಲ ಸಿಗತ್ತೆ ಅನ್ನೋದನ್ನು ತೋರಿಸ್ತಾರೆ. ತೋರಿಸಿದರೆ ಜನಗಳಿಗೆ, ವಿದ್ಯಾರ್ಥಿಗಳಿಗೆ ಅಂತಹ ಕಾರ್ಯಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹನ ಸಿಗುತ್ತೆ. ನೀವು ಈ ರೀತಿ ಪರೀಕ್ಷೆಯಲ್ಲಿ ಪಾಸಾದರೆ ನಿಮಗೆ ಇಂಥ ಬಹುಮಾನ ಇದೆ, ನೀವು ಈ ತರಹದ ಕೆಲಸ ಮಾಡಿದರೆ ನಿಮಗೆ ಇಂಥ ಬಹುಮಾನ ಕೊಡ್ತೇವೆ ಅಂತ ಉದ್ಯೋಗ ಮಾಡುವವರಿಗೋ ಅಥವಾ ವಿದ್ಯಾರ್ಥಿಗಳಿಗೋ ತೋರಿಸ್ತಾರೆ. ಆ ಉದ್ಯೋಗ ಮಾಡುವ ವ್ಯಕ್ತಿಗಳಾಗಲಿ ವಿದ್ಯಾರ್ಥಿಗಳಾಗಲಿ ಉತ್ಸಾಹದಿಂದ ಆ ಕಾರ್ಯವನ್ನು ಮಾಡ್ತಾರೆ. ಆಗ ಅವರಿಗೆ ಆ ಬಹುಮಾನವನ್ನು ಕೊಡ್ತಾರೆ. ಹೇಗೆ ಒಂದು ಪ್ರದರ್ಶನಕ್ಕೋಸ್ಕರ ಅಂತ ಕೇವಲ ಆ ತರಹದ ಫಲವನ್ನು ತೋರಿಸ್ತಾರೋ ಹಾಗೆ ಪರಮಾತ್ಮ ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾನೆ. ಹೇಗೆ ಉದ್ಯೋಗಿಗಳು ವಿದ್ಯಾರ್ಥಿಗಳು ಕಣ್ಣ ಮುಂದೆ ಇರ್ತಾರೆ ವ್ಯವಸ್ಥಾಪಕರಿಗೆ, ಹಾಗೆ ಇಲ್ಲಿ ಜಗದ್ವ್ಯವಸ್ಥಾಪಕನ ಪರಮಾತ್ಮನ ಮುಂದೆ ಜಗತ್ತಿನೊಳಗಿನ ಎಲ್ಲ ಸಜ್ಜನರು ಕಣ್ಣು ಮುಂದಿದ್ದಾರೆ. ಯಜ್ಞಯಾಗಾದಿ ಸತ್ಕರ್ಮಗಳನ್ನು ಮಾಡುವ, ದಾನ ಧರ್ಮಾದಿಗಳನ್ನು ಮಾಡುವ, ತೀರ್ಥಯಾತ್ರಾದಿಗಳನ್ನು ಮಾಡುವ, ಸೇವಾ ಶುಶ್ರೂಷೆಗಳನ್ನು ಮಾಡುವಂತಹ ಎಲ್ಲ ಸಜ್ಜನರಿದ್ದಾರೆ. ಮಾಡಬೇಕು ಅನ್ನೋದು ಗೊತ್ತು, ಮಾಡಿದ್ರಿಂಥ ಫಲ ಸಿಗತ್ತೆ ಅಂತ ಕೇಳಿದ್ದಾರೆ, ಆದರೆ ಮಾಡೋದಕ್ಕಷ್ಟು ಉತ್ಸಾಹ ತೋರಿಸ್ತಾ ಇಲ್ಲ. ಅಂತಹ ಸ್ವಲ್ಪ ಉದಾಸೀನ ವರ್ಗದ ಜನರು ದೇವರ ಕಣ್ಣು ಮುಂದಿದ್ದಾರೆ. ಆಗ ಆ ಎಲ್ಲ ಉದಾಸೀನರಾದ ಜನರಿಗೆ ನೀವೆಲ್ಲ ಶ್ರದ್ಧೆಯಿಂದ ಶಾಸ್ತ್ರೋಕ್ತವಾದ ಇತಿಹಾಸ ಪುರಾಣ ವೇದಾದಿಗಳಲ್ಲಿ ಉಕ್ತವಾದಂತಹ ಸತ್ಕರ್ಮಗಳನ್ನು ಮಾಡಿಯಪ್ಪ, ನಿಮಗೆ ಯೋಗ್ಯವಾದಂತಹ ಫಲವನ್ನು ನಾನು ಕೊಡ್ತೇನೆ, ಉತ್ತಮವಾದಂತಹ
ಸ್ವರ್ಗಲೋಕ, ಕೇವಲ ಸ್ವರ್ಗ ಅಲ್ಲ, ಮುಖ್ಯವಾಗಿ ಮೋಕ್ಷವನ್ನೇ ನಿಮಗೆ ಕೊಟ್ಟು ಅನುಗ್ರಹವನ್ನು ಮಾಡುತ್ತೇನೆ. ಆ ಸ್ವರ್ಗಲೋಕದ ಸುಖ ಹೇಗಿರುತ್ತೆ, ಮೋಕ್ಷದ ಸುಖ ಹೇಗಿರುತ್ತೆ, ಸ್ತ್ರೀಭಿರುವ ಯಾನೈರುವ ಜ್ಞಾತಿಭಿರುವ ಅಜ್ಞಾತಿಭಿರುವ, ಮೋಕ್ಷದಲ್ಲಿ ಸ್ತ್ರೀಯರ ಜೊತೆಗೆ ವಿಹಾರವನ್ನು ಮಾಡುವುದು ಹೇಗೆ, ಸ್ವರ್ಗದಲ್ಲಿ ನೀವು ಸ್ತ್ರೀಯರ ಜೊತೆಗೆ ಅಪ್ಸರ ಸ್ತ್ರೀಯರ ಜೊತೆಗೆ ವಿಹಾರವನ್ನು ಮಾಡುವುದು ಹೇಗಿರುತ್ತೆ ಅನ್ನುವುದನ್ನು ಪರಮಾತ್ಮ ಈ ಭೂಲೋಕದ ರಂಗಮಂಚದಲ್ಲಿ ಆ ಎಲ್ಲ ಶುಭಕರ್ಮಗಳನ್ನು ಮಾಡತಕ್ಕಂತಹ ಜನರಿಗೆ ವಿಶ್ವಾಸವನ್ನು ಮೂಡಿಸುವುದಕ್ಕೋಸ್ಕರ ಆ ರೀತಿ ಮಾಡಿದ್ದನು ಅನ್ನುವುದಕ್ಕೇನೆ ಅಪ್ಸರ ಸ್ತ್ರೀಯರ ಜೊತೆಗೆ ಮಾತ್ರ ಪರಮಾತ್ಮ ಹಾಗೆ ವಿಹಾರ ಮಾಡಿ ತೋರಿಸಿದ್ದಾನೆ, ಬೇರೆ ಕಂಡ ಸ್ತ್ರೀಯರ ಜೊತೆಗೆ ವಿಹಾರ ಮಾಡಿ ತೋರಿಸಿಲ್ಲ. ಯಾಕೆ ಅಂದರೆ ಅಪ್ಸರ ಸ್ತ್ರೀಯರ ಜೊತೆಗೆ ಮಾತ್ರ ವಿಹಾರ ನಿಷಿದ್ಧ ಅಲ್ಲ, ಇನ್ನೊಬ್ಬರ ಪತ್ನಿಯರ ಜೊತೆಗೆ ಕಣ್ಣೆತ್ತಿ ನೋಡಿದರೂ ಮಹಾಪಾಪ ಇದೆ. ಏನು ಪಾಪ ಇದೆ ಅದನ್ನು ಪರಮಾತ್ಮ ಇದೆ ಮಹಾಭಾರತದಲ್ಲಿ ಇದೆ, ಭಾಗವತಾದಿ ಪುರಾಣಗಳಲ್ಲಿ ವೇದಗಳಲ್ಲಿ ಹೇಳಿದ್ದಾನೆ. ಎಂತಹ ನರಕ ಇದೆ ಅದನ್ನು ವರ್ಣನೆ ಮಾಡಿದ್ದಾನೆ. ಆ ರೀತಿಯ ಇನ್ನೊಬ್ಬರ ಸ್ತ್ರೀಯರ ಜೊತೆಗೆ ಮಾನಸಿಕವಾದಂತಹ ವ್ಯಭಿಚಾರವು ದೋಷ ಅಂತ ಹೇಳಿದಂತಹ ಪರಮಾತ್ಮ ಆ ರೀತಿಯ ಶಿಕ್ಷೆಯನ್ನು ನರಕದಲ್ಲಿ ಕೊಡುವಂತಹ ಪರಮಾತ್ಮ ತಾನು ಹಾಗೆ ಮಾಡಿ ತೋರಿಸ್ತಾನ? ಸರ್ವಥಾ ಮಾಡಿ ತೋರಿಸಿಲ್ಲ. ಇವರು ಇನ್ನೊಬ್ಬರ ಪತ್ನಿಯರಾಗಿರಬಹುದು ಗೋಪಿಕಾ ಸ್ತ್ರೀಯರು, ಆದರೂ ಕೂಡ ಅವರು ಸ್ವರೂಪತಃ ಅಪ್ಸರ ಸ್ತ್ರೀಯರು. ಅಪ್ಸರ ಸ್ತ್ರೀಯರು ಅಂದಮೇಲೆ ಅವರಿಗೆ ನಿಯತ ಪತಿಗಳು ಇರುವುದೇ ಇಲ್ಲ. ಹೀಗಾಗಿ ಅಂತಹ ಅಪ್ಸರ ಸ್ತ್ರೀಯರು, ಅದೂ ತಪಸ್ಸು ಮಾಡಿ ವರ ಪಡೆದಂತಹ ಅಪ್ಸರ ಸ್ತ್ರೀಯರು, ಪ್ರಾರ್ಥನೆ ಇದೆ, ಅವರಿಗೆ ಅಪೇಕ್ಷೆ ಇದೆ. ಮೋಕ್ಷದಲ್ಲಿ ಅಥವಾ ಸ್ವರ್ಗದಲ್ಲಿ ಪುರುಷರು ತಮ್ಮ ಅಪೇಕ್ಷೆಯಿಂದ ಅಪ್ಸರ ಸ್ತ್ರೀಯರ ಸಂಘ ಮಾಡಿದರೆ, ಇಲ್ಲಿ ಇತರ ಪುರುಷರ ಸಂಘ ಮಾಡಿ ಸಾಕಾಗಿದೆ, ನಿನ್ನ ಸಂಘದ ಸೌಭಾಗ್ಯ ಬೇಕು ಅಂತ ಅಪ್ಸರ ಸ್ತ್ರೀಯರೇ ತಪಸ್ಸು ಮಾಡಿ ವರ ಕೇಳಿದ್ದಕ್ಕೋಸ್ಕರ ಅವರಿಗೆ ಸಂಘವನ್ನು ಕೊಟ್ಟ. ಜೊತೆಗೆ ಇದೇ ಸಂದರ್ಭದಲ್ಲಿ ತಾನು ಅವ್ಯಕ್ತವಾಗಿ ಸ್ವರ್ಗಲೋಕದಲ್ಲಿಯೇ ಅವರಿಗೆ ಸಂಘ ಕೊಡಬಹುದಾಗಿತ್ತು ಪರಮಾತ್ಮ, ಆದರೆ ಅವರ ಪ್ರಾರ್ಥನೆಯಂತೆ ಈ ಲೋಕದಲ್ಲಿಯೇ ಕೊಟ್ಟು ಈ ತರಹದ ಸ್ತ್ರೀಯರ ವಿಹಾರ ಸುಖ ಸ್ವರ್ಗದಲ್ಲಿ ಸಕಾಮಕರ್ಮ ಮಾಡಿದವರಿಗೆ ನಿಷ್ಕಾಮಕರ್ಮ ಮಾಡಿದವರಿಗೆ ಮೋಕ್ಷದಲ್ಲಿಯೂ ಕೂಡ ಸಿಗತ್ತೆ ಎನ್ನುವುದನ್ನು ತೋರಿಸುವುದಕ್ಕಾಗಿಯೂ ಪರಮಾತ್ಮ ಈ ರೀತಿ ಮಾಡಿದ್ದಾನೆ ಹೊರತು ಸರ್ವಥಾ ಕಾಮಾದಿ ದೋಷಗಳಿಗೆ ವಶನಾಗಿ ಮಾಡಿಲ್ಲ ಅನ್ನುವ ಮಾತನ್ನು ನಾವು ಚೆನ್ನಾಗಿ ತಿಳಿಯಬೇಕು. ಎಷ್ಟು ಅಂತ ಹೇಳಬಹುದು ಇದರ ಬಗ್ಗೆ? ನಾವು ಎಷ್ಟು ಬುದ್ಧಿಯನ್ನು ಉಪಯೋಗಿಸ್ತೇವೋ ಹರಿವಾಯು ಗುರುಗಳ ಅನುಗ್ರಹದಿಂದ ನಮಗೆಷ್ಟು ಬುದ್ಧಿ ಇದೆ ಅದರಲ್ಲಿ ನಾವು ಎಷ್ಟು ಉಪಯೋಗಿಸ್ತೇವೆ. ಬುದ್ಧಿ ಉಪಯೋಗಿಸೋದಕ್ಕಿಂತಲೂ ಮುಖ್ಯವಾಗಿ ಹರಿವಾಯು ಗುರುಗಳ ಅನುಗ್ರಹ ಎಷ್ಟಾಗತ್ತೋ ಅಷ್ಟು ರೀತಿಯಲ್ಲಿ ನಾವಿದನ್ನು ಚಿಂತನೆ ಮಾಡಿದರೆ ಶ್ರೀಕೃಷ್ಣ ಪರಮಾತ್ಮ ಅತ್ಯಂತ ನಿರ್ದೋಷ ಅನ್ನುವುದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಅಷ್ಟು ಸ್ಪಷ್ಟವಾದ ಪ್ರಮಾಣಗಳನ್ನು ಕೊಟ್ಟು ಸ್ಫುಟವಾಗಿ ಇದನ್ನು ಸಾಧನ ಮಾಡಿದ್ದಾರೆ. ನಾವು ತಿಳ್ಕೋಬೇಕಷ್ಟೆ, ತಿಳಿದುಕೊಳ್ಳೋ ಪ್ರಯತ್ನ ಮಾಡಬೇಕಷ್ಟೆ. ಶ್ರೀಮದಾಚಾರ್ಯರು ಅಷ್ಟು ಗಂಭೀರವಾದ ವಾಣಿ, ಆದರೆ ಸ್ಪಷ್ಟವಾದ ರೀತಿಯಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆ ಮಾತುಗಳನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡೋಣ. ಅನೇಕ ಬಾರಿ ಇದರ ಬಗ್ಗೆ ನಾವು ಚಿಂತನ ಮಾಡಿದ್ದುಂಟು. ಕೃಷ್ಣಾಷ್ಟಮಿಯ ದಿನ ಶ್ರೀಕೃಷ್ಣ ಪರಮಾತ್ಮ ಪರಮನಿರ್ದೋಷನಾಗಿದ್ದಾನೆ ಅಂತ ಇಷ್ಟು ನಾವು ತಿಳಿದರೆ ಸಾಕು, ಧನ್ಯರಾಗ್ತೇವೆ, ಮಾನ್ಯರಾಗ್ತೇವೆ. ದಾನದ ಬಗ್ಗೆ ಕೇಳಿ ನಾವು ವದಾನ್ಯರಾಗುವುದಕ್ಕಿಂತಲೂ ಕೃಷ್ಣನ ನಿರ್ದೋಷತೆಯ ಬಗ್ಗೆ ತಿಳಿದು ಧನ್ಯರಾಗೋಣ. ಶ್ರೀಕೃಷ್ಣ ಪರಮಾತ್ಮ ಸ್ವರಮಣನಾಗಿದ್ದಾನೆ. ಐತರೇಯ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ, ರಮಯಾ ರಮಮಾಣೋಪಿ ತತ್ಸ್ಥೇನೈವ ಸ್ತ್ರೀಯಾತ್ಮನ. ರಮಾದೇವಿಯ ಜೊತೆಗೆ ಪರಮಾತ್ಮ ವಿಹಾರವನ್ನು ಮಾಡಿದರೂ ಕೂಡ ರಮಾದೇವಿಯಲ್ಲಿರುವಂತಹ ತನ್ನದೇ ಆದ ರೂಪದ ಜೊತೆಗೆ ತಾನು ವಿಹಾರ ಮಾಡೋದೇ ಹೊರತು ರಮಾದೇವಿಯ ಅಪೇಕ್ಷೆಯೇ ಇಲ್ಲ. ಇಡೀ ಜಗತ್ತಿನೊಳಗಿನ ಸಕಲ ಸ್ತ್ರೀಯರ, ದೇವದಾನವ ಮಾನವ ರಾಕ್ಷಸ ಎಲ್ಲ ಯಕ್ಷ ಕಿನ್ನರರು, ಇಡೀ ಸಕಲ ಚೇತನರೊಳಗೆ ಸಕಲ ಸ್ತ್ರೀಯರೊಳಗೆ ಅತ್ಯಂತ ಸೌಂದರ್ಯವನ್ನು ಪಡೆದವರು ಭಾರತೀದೇವಿ. ತ್ರಿಲೋಕ ವನಿತಾಧಿಕ ರೂಪಸಾರ ಅಂತಾರೆ ಶ್ರೀಮದಾಚಾರ್ಯರು. ತ್ರಿಲೋಕ ವನಿತಾಧಿಕ ರೂಪಸಾರ,
ಮೂರು ಲೋಕಗಳಲ್ಲಿರುವ ಸಕಲ ವನಿತೆಯರ ಸೌಂದರ್ಯವನ್ನು ಮೀರಿಸಿದ ಮಹಾ ಸೌಂದರ್ಯ ಸಾರಸ್ವರೂಪಳು ಭಾರತೀದೇವಿ. ಅಂತಹ ಭಾರತೀದೇವಿಯರಿಗಿಂತಲೂ ಅನಂತ ಪಟ್ಟು ಮಿಗಿಲಾದಂತಹ ಮಹಾ ಸೌಂದರ್ಯ ಸಾರಸ್ವರೂಪಳಾದವಳು ಮಹಾಲಕ್ಷ್ಮಿ. ಅಂತಹ ಮಹಾಲಕ್ಷ್ಮಿಯ ಅಪೇಕ್ಷೆಯೇ ಪರಮಾತ್ಮನಿಗೆ ಇಲ್ಲವಂತೆ. ಇನ್ನು ಈ ಗೋಪಿಕಾಸ್ತ್ರೀಯರು ಯಾವ ಗಿಡದ ತೊಪ್ಪಲು? ಸ್ವರಮಣನಾಗಿದ್ದಾನೆ ಪರಮಾತ್ಮ. ತಾನು ಸ್ವಯಂ ಅನಂತ 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 ಸೌಂದರ್ಯ ಸಾರನಾಗಿದ್ದಾನೆ. ಪರಮಾತ್ಮನದೇ ಆದಂತಹ ಪುರುಷ ರೂಪಗಳೂ ಇವೆ, ಪರಮಾತ್ಮನದೇ ಆದಂತಹ ಸ್ತ್ರೀ ರೂಪಗಳೂ ಇವೆ. ಆ ಅನಂತ ಸೌಂದರ್ಯದಿಂದ ಕೂಡಿದ ತನ್ನದೇ ಆದಂತಹ ಸ್ತ್ರೀ ರೂಪದಲ್ಲಿ ತಾನು ನಿತ್ಯ ರಮಮಾಣನಾಗಿದ್ದಾನೆ ಪರಮಾತ್ಮ. ಅವನಿಗೆ ಲಕ್ಷ್ಮೀದೇವಿಯ ಅಪೇಕ್ಷೆಯೇ ಇಲ್ಲ. ಆದರೆ ಅನಾದಿ ಕಾಲದಿಂದಲೂ ನಿತ್ಯಾವಿಯೋಗಿನಿಯಾದ ಲಕ್ಷ್ಮೀದೇವಿಗೆ ಅನುಗ್ರಹವನ್ನು ಮಾಡುತ್ತಾ ಅವಳಿಗೆ ಸೌಖ್ಯವನ್ನು ಕೊಡ್ತಾ ಪರಮಾತ್ಮ ಅವಳನ್ನು ತನ್ನ ವಕ್ಷಸ್ಥಲದಲ್ಲಿಯೇ ಇಟ್ಟುಕೊಂಡಿದ್ದಾನೆ. ಅರ್ಧನಾರೀರರ ರೂಪದೊಳಗೂ ಅವಳನ್ನು ಇಟ್ಟುಕೊಂಡಿದ್ದಾನೆ. ತನ್ನ ತೊಡೆಯ ಮೇಲೂ ಯಾವಾಗಲೂ ಇಟ್ಟುಕೊಂಡಿದ್ದಾನೆ. ಪಕ್ಕದಲ್ಲಿಯೂ ಇಟ್ಟುಕೊಂಡಿದ್ದಾನೆ. ಎದುರಿಗೆ ಸ್ತೋತ್ರ ಮಾಡುವುದಕ್ಕೂ ಲಕ್ಷ್ಮೀದೇವಿ ಇದ್ದಾಳೆ. ಆದರೆ ಅದು ಲಕ್ಷ್ಮೀದೇವಿಗೆ ಅನುಗ್ರಹ ಮಾಡುವುದಕ್ಕಾಗಿಯೇ ಹೊರತು ತನ್ನ ಅಪೇಕ್ಷೆಯಿಂದಲ್ಲ ಅನ್ನುವುದು ಶಾಸ್ತ್ರದಿಂದ ಶ್ರೀಮದಾಚಾರ್ಯರು ಮಾತ್ರ ಭಕ್ತಿಯಿಂದ ಹೇಳಿದ್ದಾರೆ ಅಂತ ತಿಳಿದುಕೊಳ್ಳಬೇಡಿ. ಪ್ರಮಾಣ ಪುರಸ್ಸರವಾಗಿ ಶ್ರೀಮದಾಚಾರ್ಯರು ಇದನ್ನು ಸಮರ್ಥನೆ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಅಂತಹ ಪರಮಾತ್ಮನಿಗೆ ಈ ಗೋಪಿಕಾಸ್ತ್ರೀಯರ ಸೌಂದರ್ಯದ ಮೋಹದಿಂದ ಪರಮಾತ್ಮ ಅವರನ್ನು ಅಪೇಕ್ಷೆಪಟ್ಟ, ಅವರ ಜೊತೆಗೆ ಕ್ರೀಡೆ ಮಾಡಿದ ಅಂತ ಸರ್ವಥಾ ತಿಳಿಯುವುದಲ್ಲ. ಲೌಕಿಕ ದೃಷ್ಟಿಯಿಂದ ನೋಡುವುದಾದರೆ ದಾಸರು ಹೇಳುವಂತೆ, 16 ವರ್ಷದವ 16 ವರ್ಷದವರೆಗೆ ವಾರಿಗೆಯಾಗುವನೆ ಅಂತ ದಾಸರು ಹಾಡಿನಲ್ಲಿ ಹೇಳ್ತಾರೆ. ಶ್ರೀಕೃಷ್ಣ ಪರಮಾತ್ಮನಿಗೆ ಇನ್ನೂ ಉಪನಯನವೇ ಆಗಿಲ್ಲ. 6 ವರ್ಷದ ಬಾಲಕ, ಅವರೆಲ್ಲ ಮಧ್ಯ ವಯಸ್ಸಿನವರು, ಅಂಥವರಿಗೆ ವಾರಿಗೆಯಾಗ್ತಾನೆ. ನಾವು ದೇವರು ಅಂತೆಲ್ಲ ಹಾಗೆಲ್ಲ ಆಲೋಚನೆ ಮಾಡೋದು ಭಾಳ ಸಂತೋಷ. ದೇವರು ಅಂತ ಆಲೋಚನೆ ಮಾಡೋದಿಲ್ವಲ್ಲ, ಹಾಗಾದರೆ ಮಾಡಿ ಆಲೋಚನೆ. ಲೌಕಿಕ ಸಾಮಾನ್ಯ ಒಬ್ಬ ವ್ಯಕ್ತಿ ಅಂತ ಆಲೋಚನೆ ಮಾಡಿ. ಕೃಷ್ಣ ಪರಮಾತ್ಮನ ವಯಸ್ಸೆಷ್ಟು? 6 ವಯಸ್ಸಿನ ಶ್ರೀಕೃಷ್ಣ ಪರಮಾತ್ಮನಿಗೆ ಈ ತರಹದ ಗೋಪಿಕಾಸ್ತ್ರೀಯರ ಬಗ್ಗೆ ಕಾಮನೆ ಇರುವುದಕ್ಕೆ ಸಾಧ್ಯವಿದೆಯಾ? ಯಾವುದಾದ್ರೂ ಒಂದು ದಾರಿಯಲ್ಲಿ ಬನ್ನಿ. ದೇವರು ಅಂತ ಆಲೋಚನೆ ಮಾಡ್ತೀರಾ? ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಆಲೋಚನೆ ಮಾಡ್ತೀರಾ? ದೇವರು ಅಂತ ಆಲೋಚನೆ ಮಾಡಿದರೆ ಸ್ವರಮಣನಾದಂತಹ ಪರಮಾತ್ಮ, ಸರ್ವಜ್ಞ, ಸರ್ವೋತ್ತಮ, ಪರಮವಿರಕ್ತ ಶಿಖಾಮಣಿ, ಯಾರ ಅಪೇಕ್ಷೆಯೂ ಅವನಿಗಿಲ್ಲ. ಲಕ್ಷ್ಮೀದೇವಿಯ ಅಪೇಕ್ಷೆಯೇ ಇಲ್ಲ. ಇದು ಶಾಸ್ತ್ರಸಿದ್ಧ. ಅಂಥವನು ಕೇವಲ ಅವರ ಸಂತೋಷಕ್ಕಾಗಿ ಅವರು ಬೇಡಿದ ವರವನ್ನು ಪೂರ್ಣ ಮಾಡುವುದಕ್ಕೋಸ್ಕರವಾಗಿ ಪರಮಾತ್ಮ ಅವರಿಗೆ ಅನುಗ್ರಹ ಮಾಡಿದ್ದಷ್ಟೇ ಹೊರತು ಸರ್ವಥಾ ಪರಮಾತ್ಮನಲ್ಲಿ ಕಾಮುಕತೆ ಇಲ್ಲ. ಇದು ಸ್ಪಷ್ಟ. ಇಲ್ಲ, ನಾವು ಒಂದು ಸಾಮಾನ್ಯ ದೃಷ್ಟಿಯಿಂದ, ಲೋಕದೃಷ್ಟಿಯಿಂದ, ಮೊದಲನೇದಾಗಿ ಯಾವುದನ್ನು ಯಾವ ದೃಷ್ಟಿಯಿಂದ ನೋಡಬೇಕೋ ಹಾಗೇ ನೋಡಬೇಕು, ಬೇರೆ ದೃಷ್ಟಿಯಿಂದ ನೋಡಲೇಬಾರದು. ಇದು ಮೊದಲು ತಿಳಿಯಬೇಕಾದದ್ದು. ಅರ್ಥವಾಯ್ತಲ್ಲ? ಒಂದೊಂದು ವಸ್ತುವಿನ ವ್ಯಕ್ತಿತ್ವವೇ ಬೇರೆ, ಯೋಗ್ಯತೆಯೇ ಬೇರೆ. ಎಲ್ಲವನ್ನೂ ನಾವು ಒಂದೇ ದೃಷ್ಟಿಯಿಂದ ನೋಡ್ತೇವೆ. ಒಂದು ಆನೆ ಬಂದಿದೆ, ಅದಕ್ಕೆ ಆಹಾರ ಕೊಡಬೇಕಾಗಿದೆ. ಅದಿರ್ಬೋದು, ನೀವು ತಂದಿರೋದು ಆನೆ ಆಗಿರ್ಬೋದು. ನಾವು ಅದನ್ನು ಒಂದು ಸಾಮಾನ್ಯ ಪಶು ಅನ್ನುವ ದೃಷ್ಟಿಯಲ್ಲಿ ನೋಡ್ತೇವೆ. ನಮ್ಮ ಮನೆ ಎದುರುಗಡೆ ಇರುವಂತಹ ಒಂದು ನಾಯಿಯನ್ನು ಹೇಗೆ ನೋಡುತ್ತೇವೋ ಹಾಗೆಯೇ ನಾವು ಆನೆಯನ್ನು ಕಾಣ್ತೇವೆ. ನೀನು ಕಾಣ್ತೇನೆ ಅಂದರೆ ಅದು ಆಗಬೇಕಲ್ಲ. ಸುಮ್ಮನೆ ದೂರದಲ್ಲಿದ್ದು ನೀನು ಇದೊಂದು ನಾಯಿ ಅಂತ ಕಾಣಬಹುದು ಅಷ್ಟೇ. ಆದರೆ ಅದಕ್ಕೆ ಆಹಾರ ಕೊಡುವಾಗ ನಾಯಿಗೆ ಕೊಡುವಷ್ಟು ಒಂದಿಷ್ಟು ಬ್ರೆಡ್ ಕೊಟ್ಟರೆ ಸಾಕಾಗತ್ತಾ? ಅಥವಾ ನಾಯಿ ಜೊತೆಗೆ ನೀನು ಹೆಗಲ ಮೇಲೆ ಕೈ ಹಾಕ್ಕೊಂಡು ಓಡಾಡೋದು ಹಾಗೆ ಅದರ ಜೊತೆಗೆ ವ್ಯವಹಾರ ಮಾಡಿದರೆ ಸುಖವಾಗಿ ತಿರುಗಿ ಬರಬಹುದಾ? ಆನೆ ಆನೆಯೇ, ನಾಯಿ ನಾಯಿಯೇ, ಇರುವೆ ಇರುವೆಯೇ, ಸರ್ಪ ಸರ್ಪವೇ. ನೋಡಿ, ನಾವೆಲ್ಲ ಆ ಥರ ಎಲ್ಲ ಭೇದ ಭಾವ ಎಲ್ಲ ಮಾಡಲ್ಲ. ಒಟ್ಟು ಒಂದು ಪ್ರಾಣಿ, ಈ ಒಂದು ತರಹದ ಪ್ರಾಣಿ ಅದೊಂದು, ಇರುವೆಯೂ ಒಂದು ಪ್ರಾಣಿ, ಚೇಳು ಒಂದು ಪ್ರಾಣಿ, ಹಾವು ಒಂದು, ಎಲ್ಲವನ್ನು ಒಂದೇ ರೀತಿಯಾಗಿ ನೋಡಿದ್ವಿ. ನೀನು ನೋಡಿದರೆ ಅದಕ್ಕೆ ಹಚ್ಚೋದು ಬಿಡ್ತದ? ಅದರ ಸಾಮರ್ಥ್ಯ, ಅದರ ಶಕ್ತಿ, ಒಂದೊಂದು ಪ್ರಾಣಿ, ಒಂದೊಂದು ಜಡ ಪದಾರ್ಥಗಳು ಪ್ರತಿಯೊಂದರಲ್ಲಿ ವೈಚಿತ್ರ್ಯ ಇದೆ. ಯಾವುದನ್ನು ಯಾವ ದೃಷ್ಟಿಯಿಂದ ನೋಡಬೇಕು ಆ ದೃಷ್ಟಿಯಲ್ಲಿ ವಿಮರ್ಶೆ ಮಾಡಬೇಕೇ ಹೊರತು ಹಾವು ಕಚ್ಚಿದೆ,
ಪರವಾಗಿಲ್ಲ, ನಾನು ಅದನ್ನೊಂದು ಇರುವಿ ಅಂತ ಟ್ರೀಟ್ ಮಾಡ್ತೇನೆ, ಇರುವಿ ತರಹ ನಾನು ನೋಡ್ಕೊಳ್ತೇನೆ, ನೀನೇನು ಔಷಧಿ ತೊಗೊಳ್ಬೇಕಾಗಿಲ್ಲ, ನೀನು ಹೇಳ್ತೀಯ ಮನೆಗೆ ಹೋಗ್ತೀಯ, ಅವನು ಸಾಯ್ತಾನೆ ಕಚ್ಚಿಸ್ಕೊಂಡವನು. ಹಾಗಾದರೆ ಯಾವುದನ್ನು ಹೇಗೆ ಕಾಣಬೇಕೋ ಹಾಗೇ ಕಾಣಬೇಕು ತಾನೆ. ಹಾಗಿದ್ದ ಮೇಲೆ ದೇವರನ್ನು ನಾನೊಂದು ಮಾನವ ಅನ್ನುವ ದೃಷ್ಟಿಯಲ್ಲಿ ಆಲೋಚನೆ ಮಾಡಿ ನೀನು ಆಲೋಚನೆ ಮಾಡ್ತೀನಿ ಅಂದರೆ ಅವನು ಮಾನವನಲ್ವಲ್ಲ ಅವನು. ಇದಕ್ಕೋಸ್ಕರನೇ ಶ್ರೀಕೃಷ್ಣ ಪರಮಾತ್ಮ, ಎಚ್ಚರದಿಂದ ಕೇಳಿ ಹೋಶಿಯಾರ್, ಇದಕ್ಕೋಸ್ಕರನೇ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದ ಕೂಡಲೇ ರಾಸಕ್ರೀಡೆಯನ್ನು ಮಾಡಿದ್ದಿಲ್ಲ. ಮೊದಲು ತಾನು ಅತಿಮಾನುಷ, ನಾನು ಮನುಷ್ಯನಲ್ಲ, ಮನುಷ್ಯ ಅಂತ ನನ್ನನ್ನು ತಪ್ಪು ತಿಳಿದಿದ್ದಾರೆ ಅಂತ ಮೊದಲು ತೋರಿಸಿದ. ನಿಮಗೆ ಭ್ರಮೆ ಬರಬಾರದು, ಇಂತಹ ಒಬ್ಬ ದೊಡ್ಡ ವ್ಯಕ್ತಿ ಈ ರೀತಿ ಮಾಡಿದರೆ ನಾವೆಲ್ಲ ಅವನ ಅನುಕರಣೆ ಮೊದಲು ನನ್ನನ್ನು ದೇವ ಅಂತ ತಿಳಿಯಿರಿ ಅನ್ನೋದಕ್ಕೇನೆ ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಕಂಜಗದಾದ್ಯುದಾಯುಧಂ ಶ್ರೀವತ್ಸಲಕ್ಷ್ಮಂಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ. ಅವತಾರ ಮಾಡುವಾಗಲೇ ಶ್ರೀಕೃಷ್ಣ ಪರಮಾತ್ಮ ಚತುರ್ಭುಜನಾಗಿ ಶಂಖಚಕ್ರ ಗದಾ ಪದ್ಮಧಾರಿಯಾಗಿ ಅವತಾರ ಮಾಡಿದ. ನಾನು ಮಾನವನಲ್ಲ ತೋರಿಸಿದ. ಬೇಡ, ಗರ್ಭದೊಳಗಿದ್ದಾಗೆ ತೋರಿಸಿದ. ಶ್ರೀಕೃಷ್ಣ ಪರಮಾತ್ಮ ಗರ್ಭದೊಳಗಿದ್ದಾಗೆ ಬ್ರಹ್ಮಾದಿ ದೇವತೆಗಳು ಬಂದು ಸ್ತೋತ್ರ ಮಾಡ್ತಾರೆ. ನಿಮಗೆ ಯಾರು ಸ್ತೋತ್ರ ಮಾಡಿದ್ರಪ್ಪ? ನಾವು ಸಾಮಾನ್ಯ ದೃಷ್ಟಿಯಲ್ಲಿ ನೋಡ್ತೇವೆ, ನಿಮ್ಮ ಸಾಮಾನ್ಯ ದೃಷ್ಟಿಯಲ್ಲಿ ನಿಮಗೆ ಯಾರು ಸ್ತೋತ್ರ ಮಾಡಿದರು? ನೀವು ಆಸ್ಪತ್ರೆಯಲ್ಲಿ ಚೆನ್ನಾಗಿ ನರ್ಸ್ಗಳು ಬೈದು ಹೋಗಿದ್ರೆ ಅಷ್ಟೇ ಯಾರು ಸ್ತೋತ್ರ ಮಾಡ್ತಾರೆ. ಹಾಗಾದರೆ ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ, ಬ್ರಹ್ಮಾದಿ ದೇವತೆಗಳು ಪರಮಾತ್ಮನ ಸ್ತೋತ್ರ ಮಾಡ್ತಾರೆ ಗರ್ಭದಲ್ಲಿದ್ದಾಗ. ಆಗಲೇ ತೋರಿಸಿಕೊಟ್ಟ ಪರಮಾತ್ಮ ನಾನು ಮಾನವನಲ್ಲ ಅಂತ. ಅವತಾರ ಮಾಡುವಾಗ ಚತುರ್ಭುಜನಾಗಿ ಸಕಲಾಭರಣ ಭೂಷಿತರಾಗಿ ದಿವ್ಯ ಮಂಗಲ ವಿಗ್ರಹನಾಗಿ ಅಪ್ರಾಕೃತ ಶರೀರನಾಗಿ ಪ್ರಾದುರ್ಭೂತನಾಗ್ತಾನೆ. ವಸುದೇವ ದೇವಕಿಯರು ಇಬ್ಬರೂ ಸ್ತೋತ್ರ ಮಾಡ್ತಾರೆ, ನೀನು ಸರ್ವಥಾ ನಮ್ಮ ಮಗ ಅಲ್ಲ. ರೂಪಂ ಯತ್ತತ್ ಪ್ರಾಹುರವ್ಯಕ್ತಮಾದ್ಯಂ ಬ್ರಹ್ಮಜ್ಯೋತಿರ್ನಿರ್ಗುಣಂ ನಿರ್ವಿಕಾರಂ ಸತ್ತಾ ಮಾತ್ರಂ ನಿರ್ವಿಶೇಷಂ ನಿರೀಹಂ. ತಾಯಿ ಈ ರೀತಿ ಸ್ತೋತ್ರ ಮಾಡ್ತಾಳೆ ದೇವಕಿ. ವಿದಿತೋಸಿ ಭವಾನ್ ಸಾಕ್ಷಾತ್ ಭಗವಾನ್ ಪ್ರಕೃತೆ ಪರಹ. ಪ್ರಕೃತಿಯನ್ನು ಮೀರಿದವ ನೀನು, ಅಪ್ರಾಕೃತ ನೀನು, ಅವ್ಯಕ್ತವನ್ನು ಮೀರಿದವ, ಆದ್ಯ, ಸರ್ವ ಕಾರಣ, ಸರ್ವೋತ್ತಮ. ನನ್ನ ಮಗ ಅಲ್ಲ ಅಲ್ಲ ಅಂತ ತಂದೆ ತಾಯಿ ಇಬ್ಬರೂ ಹುಟ್ಟಿದ ಕೂಡಲೇ ಮಗುವನ್ನು ಸ್ತೋತ್ರ ಮಾಡಿದ್ದು ಈ ಪರಿ. ಆಗಲೇ ತೋರಿಸಿದ ನಾನು ಮಾನವನಲ್ಲ ಅಂತ ಪರಮಾತ್ಮ. ಒಂದು ಚಿಕ್ಕ ಇರುವೆ ಕಡಿದರೆ ಕೊಯ್ ಅಂತ ಹತ್ತಿರ ಕೊಯ್ನಾ ನದಿ ಹರಿಯುತ್ತೆ. ಆ ಪರಿ ಅಳುವ ಈ ಮಕ್ಕಳಲ್ಲಿ ಹುಟ್ಟಿದ ಕೂಡಲೇ ಪೂತನೆಯನ್ನು ಸಂಹಾರ ಮಾಡಿದ ಕೃಷ್ಣನಲ್ಲಿ. ಹಾಗಾದರೆ ಕೃಷ್ಣನ ಬಗ್ಗೆ ಆಲೋಚನೆ ಮಾಡುವಾಗಲೇ ಹೇಗೆ ಆಲೋಚನೆ ಮಾಡಬೇಕು ನೀವು? ಯಾಕೆ ಮಾನವ ಅಂತ ಆಲೋಚನೆ ಮಾಡ್ತೀರಾ? ಏನೋ ಸುಮ್ಮನೆ ಅವತಾರ ಮಾಡಿದ, ತನ್ನ ಪಾಡಿಗೆ ಒಂದು ಕಡೆಗೆ ಕುಳಿತಿದ್ದ ಅಂದರೆ ನಮಗೇನೋ ಭ್ರಾಂತಿ ಅಂತ ಅನ್ಬೋದು, ಸಂಶಯ ಅನ್ಬೋದು, ಗೊತ್ತಿಲ್ಲ ಅನ್ಬೋದು, ಅಥವಾ ಅಲ್ವೇ ಅಲ್ಲ ಅಂತ ಸಾಧಿಸುವ ಪ್ರಯತ್ನವೂ ಮಾಡಬಹುದು ದುರ್ಬುದ್ಧಿಯಿಂದ. ಶ್ರೀಕೃಷ್ಣ, ಯಾವ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ, ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡಿದ್ದ, ಕೃಷ್ಣ ಪರಮಾತ್ಮ ರಾಸಲೀಲೆಯನ್ನು ಮಾಡಿದ, ರಾಸಕ್ರೀಡೆ ಮಾಡಿದ, ಗೋಪಿಕಾಸ್ತ್ರೀಯರ ಜೊತೆಗೆ ವಿಹಾರ ಮಾಡಿದ ಅಂತ ಭಾಗವತ ಹೇಳುತ್ತೆ. ಅದೇ ಭಾಗವತ ತಾನೇ ಇದೆಲ್ಲ ವರ್ಣನೆ ಮಾಡಿದ್ದು. ಏನು ಬೇರೆ ಯಾರಾದರೂ ಹೇಳಿದ್ದಾರಾ ಈ ಉಳಿದ ಕಥೆಗಳನ್ನು? ಭಾಗವತದಲ್ಲಿ ಬಂದದ್ದು ರಾಸಕ್ರೀಡೆ ಮಾತ್ರ, ಉಳಿದೆಲ್ಲ ಕಥೆಗಳನ್ನು ಶ್ರೀಮದ್ ಆಚಾರ್ಯರಿಗೆ ಮಾತ್ರ ತಾವು ಕಟ್ಟಿ ಹೇಳಿದ್ದ ಅಲ್ವಲ್ಲ. ಎಲ್ಲವೂ ಭಾಗವತದಲ್ಲಿದೆ, ಮಹಾಭಾರತದಲ್ಲಿದೆ, ಹರಿವಂಶದಲ್ಲಿದೆ. ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ನಾವು ಯಾವ ಇತಿಹಾಸ ಪುರಾಣಗಳಿಂದ ತಿಳಿಯಬೇಕೋ ಅದೇ ಶ್ರೀಮದ್ ಭಾಗವತ, ಅದೇ ಮಹಾಭಾರತ, ಅದೇ ಬ್ರಹ್ಮವೈವರ್ತ, ಅದೇ ಇನ್ನಿತರ ಪುರಾಣಗಳು ಹಾಗೂ ಹರಿವಂಶ. ಇವುಗಳು ಆ ಪರಮಾತ್ಮನ ಈ ಎಲ್ಲ ಮಹಿಮೆಗಳನ್ನು ಹೇಳ್ತವಲ್ಲ. ಹಾಗಾದರೆ ಹಾಗೆ ತಾನೇ ಪರಮಾತ್ಮನ ಬಗ್ಗೆ ಚಿಂತನೆ ಮಾಡಬೇಕು.
ಅಂತಹ ದೇವೋತ್ತಮನಾದಂತಹ ಭಗವಂತ, ನಿಸ್ಪೃಹನಾದಂತಹ ನಿಸ್ಪೃಹೇಶ್ವರನಾದಂತಹ ಪರಮಾತ್ಮ, ನಿಸ್ಪೃಹೇಶ್ವರ ಸರ್ವೇಶ ಶುಭಸಾರ ಭುಗವ್ಯಯ, ಅಂತಹ ನಿಸ್ಪೃಹೇಶ್ವರನಾಗಿರತಕ್ಕಂತಹ ಪರಮಾತ್ಮ ಸರ್ವಥಾ ಕಾಮುಕತೆಯಿಂದ ಸ್ತ್ರೀ ಸಂಗವನ್ನು ಮಾಡಿಲ್ಲ. ಲೌಕಿಕ ದೃಷ್ಟಿಯಲ್ಲಿಯೂ ನೋಡುವುದಾದರೆ 6 ವರ್ಷದ ಬಾಲಕನಾದಾಗ ಅವರ ಜೊತೆಗೆ ಸಂಗವನ್ನು ಮಾಡಿದ್ದು. ಇಂತಹ ಅತ್ಯದ್ಭುತ ಶಕ್ತಿಗಳನ್ನು ಪರಮಾತ್ಮ ತೋರಿಸಿದ್ದಾನೆ. ಹಾಗಾದರೆ ಏನೋ ಒಂದು ಅತ್ಯದ್ಭುತ ಕಾರಣದಿಂದಲೇ ಇದನ್ನು ಮಾಡಿದ್ದಾನೆ ಅನ್ನೋ ದೃಷ್ಟಿಯಿಂದಲೇ ಆಲೋಚನೆ ಮಾಡಬೇಕೇ ಹೊರತು ಒಬ್ಬ ದೊಡ್ಡ ವಿಜ್ಞಾನಿ, ಭಾರೀ ಸೈಂಟಿಸ್ಟು, ಬಹಳಷ್ಟು ಸಂಶೋಧನೆ ಮಾಡಿದಂತಹ ವ್ಯಕ್ತಿ ಒಬ್ಬ ಚಿಕ್ಕ ಶಾಲೆಯನ್ನು ಓದುವ ಹುಡುಗನಿಗೂ ತಪ್ಪು ಅಂತ ಗೊತ್ತಾಗುವಂತಹ ಏನೋ ಒಂದು ಕೆಲಸ ಮಾಡಿದ ಹಾಗೆ ಅನ್ನಿಸ್ತದೆ. ಅವನು ತಪ್ಪು ಮಾಡಿಬಿಟ್ಟ ಅಂತ ಒಂದೇ ಸಲ ಬೈದರೆ, ಸ್ವಲ್ಪ ಸುಮ್ಮನೆ ಇರಿ, ಅವನು ಭಾಳ ಹುಷಾರಿದ್ದಾನೆ, ಭಾಳ ದೊಡ್ಡ ಸೈಂಟಿಸ್ಟ್, ಅವ್ರು ಹೀಗೆ ಮಾತಾಡ್ತಾ ಇದ್ದಾರೆ ಅಥವಾ ಹೀಗೆ ಮಾಡ್ತಾ ಇದ್ದಾರೆ ಅಂದರೆ ಏನೋ ಒಂದು ಹಿನ್ನೆಲೆ ಇಟ್ಕೊಂಡು ಮಾಡಿರ್ತಾರೆ. ಸುಮ್ಮನೆ ಏನೋ ಮಾತಾಡ್ಲಿಕ್ಕೆ ಹೋಗಬೇಡಿ. ನಮಗೆ ನೋಡೋದಕ್ಕೆ ಅದೇನೋ ತಪ್ಪು ಅನ್ನಿಸ್ತದೆ, ಅವರ ಆಲೋಚನೆ ಬೇರೆ ಇರುತ್ತೆ, ಮುಂದೇನೋ ಮಾಡೋದಕ್ಕೆ ಹೊರಟಿದ್ದಾರೆ, ಅವರು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಸುಮ್ಮನೆ ಇರಿ ಅಂತಾರೆ. ಯಾಕೆ? ಅವನು ಮಾಡಿದಂತಹ 108 ಕೆಲಸಗಳನ್ನು ನೋಡಿದ್ದಾರೆ. ಅವನ ಬುದ್ಧಿ, ಅವನ ಶಕ್ತಿ, ಅವನ ಸಂಶೋಧನೆಯ ರೀತಿ, ಅದರ ನೀತಿ, ಅವನಿಗೆ ಅದರ ಬಗ್ಗೆ ಇರುವ ಪ್ರೀತಿ, ಇವುಗಳೆಲ್ಲವನ್ನು ತಿಳಿದಂತಹ ಯಾವ ವ್ಯಕ್ತಿಗಳು ತಾನೇ ಇವನು ದಡ್ಡ, ಏನೋ ಮಾಡಿದ್ದಾನೆ, ಅವನಿಗೆ ಬುದ್ಧಿ ಇಲ್ಲ ಅಂತ ಅನ್ನೋದಿಲ್ಲ. ಅವನು ಮಾಡಿದ್ದಾನೆ ಅಂದರೆ ಅದರಲ್ಲಿ ಬೇರೆ ಏನೋ ಹಿನ್ನೆಲೆ ಇರುತ್ತೆ. ನಮ್ಮ ದೃಷ್ಟಿಯಲ್ಲಿ ಅದು ತಪ್ಪಾಗಿರ್ಬೋದು, ಆದರೆ ಅದರ ಹಿನ್ನೆಲೆ ಮತ್ತೊಂದೇ ಇರುತ್ತೆ. ಸ್ವಲ್ಪ ತಾಳ್ಮೆಯಿಂದ ನೋಡಿ ಅಂತ. ಒಬ್ಬ ರೆಪ್ಯೂಟೆಡ್ ಆದ ವೆಲ್ ನೋನ್ ಆದಂತಹ ಸೈಂಟಿಸ್ಟ್ ಬಗ್ಗೆನೇ ಇಷ್ಟು ನಾವು ಗೌರವದಿಂದ ಮಾತಾಡೋದಾದರೆ, ಸರ್ವಜ್ಞ ಶಿಖಾಮಣಿಯಾದಂತಹ ಸರ್ವೋತ್ತಮನಾದ ಎಷ್ಟೆಲ್ಲ ಇದೇ ಅವತಾರದೊಳಗೆ ಅತ್ಯದ್ಭುತವಾದ ಲೀಲೆಗಳನ್ನು ತೋರಿಸಿದಂತಹ ವ್ಯಕ್ತಿ, ಅಂತಹ ವ್ಯಕ್ತಿ ಈ ಕೆಲಸ ಮಾಡಿದ್ದಾನೆ ಅಂದರೆ ಇದರ ಹಿನ್ನೆಲೆ ಏನೋ ಇರುತ್ತೆ ಅಂತ ಆಲೋಚನೆ ಮಾಡದೆ ಸಾಮಾನ್ಯರ ಜೊತೆಗೆ ಸಮೀಕರಣ ಮಾಡಿ ಆಲೋಚನೆ ಮಾಡೋದೇ ತಪ್ಪು. ಆ ದೃಷ್ಟಿಯಲ್ಲಿ ಪರಮಾತ್ಮನನ್ನು ನಾವು ಕಾಣಬೇಕು. ನಿರ್ವಿಕಾರ ಅಕ್ಷರ ಶುದ್ಧ ಎಂಬುದಾಗಿ, ನಿರನಿಷ್ಠ ನಿರವಧ್ಯ ಎಂಬುದಾಗಿ ಶ್ರುತಿ ಹೇಳುತ್ತದೆ. ಯಾವ ದೋಷಗಳು ಆ ಭಗವಂತನಲ್ಲಿಲ್ಲ. ಹಾಗಾದರೆ ಇದು ಕೇವಲ ಭಕ್ತರ ಮೇಲೆ, ಅವರ ಮೇಲೆ ಅನುಗ್ರಹವನ್ನು ಮಾಡುವುದಕ್ಕೋಸ್ಕರ ಮಾತ್ರ ಮಾಡಿದ್ದಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ವೆಂಕಟೇಶ ಮಹಾತ್ಮ್ಯದಲ್ಲಿ ಪದ್ಮಪುರಾಣದಲ್ಲಿ ಒಂದು ಮಾತು ಬರ್ತದೆ. ಶುಕಾಚಾರ್ಯರ ತಪಸ್ಸು, ಶುಕಾಚಾರ್ಯರು ಅಂದರೆ ವೈರಾಗ್ಯ ಶಿಖಾಮಣಿಗಳು, ರುದ್ರದೇವರ ಅವತಾರ, ವೈರಾಗ್ಯಾಧಿಪತಯೇ ರುದ್ರಾಯ ನಮಃ. ರುದ್ರದೇವರ ಬಗ್ಗೆ ಜನ ತಪ್ಪು ತಿಳಿದುಕೊಂಡಿದ್ದಾರೆ. ರುದ್ರದೇವರು ಯಾವಾಗಲೂ ತೊಡೆಯ ಮೇಲೆ ಪಾರ್ವತಿಯನ್ನು ಕೂಡಿಸಿಕೊಂಡಿದ್ದಾರೆ. 3ನೆಯ ಕಣ್ಣು ತೆಗೆದು ಕಾಮನನ್ನು ಸುಟ್ಟವರವರು ಮಹಾನುಭಾವರು ರುದ್ರದೇವರು. ಭಗವಂತನ ಆಜ್ಞೆ ಅನ್ನುವುದಕ್ಕೋಸ್ಕರ ಆ ರೀತಿ ಪಾರ್ವತಿಯ ಜೊತೆಗೆ ಕ್ರೀಡೆಯನ್ನು ಮಾಡುತ್ತಾರೆ ಅಷ್ಟೇ ಹೊರತು ಅವರಿಗೆ ಆಸಕ್ತಿ ಇದೆ ಈ ವೈಷಯಿಕ ಸುಖಭೋಗದಲ್ಲಿ ಅಂತ ಸರ್ವಥಾ ತಿಳಿಯುವಂತಿಲ್ಲ. ಅದೂ ಒಂದು ಭಗವಂತನ ಪೂಜೆ, ಪರಮಾತ್ಮನ ಆಜ್ಞೆ ಅಂತ ಮಾಡುವವರಷ್ಟೇ ಅವರು. ವೈರಾಗ್ಯಾಧಿಪತಿಗಳು ಅಂತ ರುದ್ರದೇವರನ್ನು ನಾವು ನಿತ್ಯದಲ್ಲಿ ಪೂಜೆ ಮಾಡ್ತೇವೆ. ಅಂತಹ ಪರಮ ವಿರಕ್ತ ಶಿಖಾಮಣಿಗಳು, ಆ ವೈರಾಗ್ಯಾಧಿಪತಿಗಳು ವಿರಕ್ತ ಶಿಖಾಮಣಿಗಳು ಅನ್ನೋದನ್ನೇ ಶುಕಾಚಾರ್ಯರ ಅವತಾರದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅಂತಹ ಅದ್ಭುತವಾದ ವೈರಾಗ್ಯ ಶಿಖಾಮಣಿಗಳಾದ ಮಹಾನುಭಾವರು ರುದ್ರದೇವರು ತಪಶ್ಚರ್ಯವನ್ನು ಮಾಡುತ್ತಾರೆ. ಅವರ ತಪಸ್ಸಿಗೆ ಥರ ಥರ ನಡಿಗೆ ಹೋಗ್ತಾನೆ ಇಂದ್ರ. ಅಯ್ಯೋ, ಇವರು ತಪಸ್ಸು ಮಾಡಿ ಏನಾದರೂ ನನ್ನ ಪದವಿಯನ್ನು ಕಸಿದುಕೊಳ್ತಾರೋ ಅನ್ನುವ ಭಯಕ್ಕೆ, ಮೇಲ್ನೋಟಕ್ಕೆ ಒಳಗಿನ ಉದ್ದೇಶ ಆ ಶುಕಾಚಾರ್ಯರ ಮಹಾಮಹಿಮೆ ಜಗತ್ತಿಗೆ ಗೊತ್ತಾಗಲಿ ಅಂತ. ರುದ್ರದೇವರು ಇಂದ್ರದೇವರ ಗುರುಗಳು, ಪರಮಗುರುಗಳು, ಉಮಾದೇವಿ ಗುರು, ಪರಮಗುರುಗಳು ರುದ್ರದೇವರು. ಹೀಗಾಗಿ ಆ ರುದ್ರದೇವರ ಮಹಿಮೆ ಜಗತ್ತಿಗೆ ಗೊತ್ತಾಗಲಿ ಅಂತ ಒಳ ಆಂತರ್ಯ, ಮೇಲೆ ತನ್ನ ಪದವಿಯನ್ನು ಕಸಿದುಕೊಳ್ತಾರೋ ಅನ್ನುವ ಭಯಕ್ಕೆ ಅನ್ನುವಂತೆ ಅಪ್ಸರ ಸ್ತ್ರೀಯರನ್ನೆಲ್ಲ ಕಳಿಸ್ತಾನೆ, ಹೇಗಾದರೂ ಮಾಡಿ ಅವರ ತಪಸ್ಸಿಗೆ ಭಂಗ ಮಾಡಿ ಅಂತ. ಏನೂ ವಿಕಾರ ಆಗೋದಿಲ್ಲ. ಶುಕಾಚಾರ್ಯರು ಮಹಾನುಭಾವರು ರುದ್ರದೇವರು ವಿರಕ್ತ ಶಿಖಾಮಣಿಗಳು. ಆ ಸಂದರ್ಭದಲ್ಲಿ ರುದ್ರದೇವರು
ಶ್ರೀನಿವಾಸ ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಭವತಾ ವೀಕ್ಷತೆ ಯಸ್ತು ತಸ್ಯ ತ್ವದ್ಭಕ್ತಿರೂರ್ಜಿತಾ ಉಪೇಕ್ಷತೆ ತು ಯಸ್ತಸ್ಯ ಭೋಗೇಚ್ಛಾ ಚಾಭಿಜಾಯತೆ. ಶ್ರೀನಿವಾಸ ಸ್ವಾಮಿನ್ ಭಗವನ್ ಈ ಎಲ್ಲ ಅಪ್ಸರ ಸ್ತ್ರೀಯರನ್ನು ಕಳಿಸಿ ಇಂದ್ರದೇವರು ಪರೀಕ್ಷೆ ಮಾಡ್ತಾ ಇದ್ದಾರೆ. ನಿನ್ನ ಅನುಗ್ರಹ ನನ್ನ ಮೇಲೆ ಇರೋವರೆಗೆ ಯಾವುದೇ ರೀತಿಯ ವಿಕಾರವೂ ನನ್ನ ಮನಸ್ಸಿನ ಮೇಲೆ ಆಗೋದಿಲ್ಲ, ನಿನ್ನ ಕೃಪೆ ಇರಬೇಕಷ್ಟೆ. ಭವತಾ ವೀಕ್ಷತೆ ಯಸ್ತು ತಸ್ಯ ತ್ವದ್ಭಕ್ತಿರೂರ್ಜಿತ. ನಿನ್ನ ಭಕ್ತಿ ಒಂದೇ ನನ್ನ ಮನಸ್ಸಿನಲ್ಲಿ ಇರಲಿಕ್ಕೆ ಸಾಧ್ಯ, ನೀನು ಕೃಪಾದೃಷ್ಟಿಯಿಂದ ನೋಡುವವರೆಗೆ. ಹೋಗಲಿ ಬಿಡಪ್ಪ ಅಂತ ನೀನು ಉದಾಸೀನ ಮಾಡಿದರೆ, ಇವನ್ಯಾರೋ ಏನೋ ಎಂದು ಉದಾಸೀನ ಮಾಡದಿರು. ದಾಸರು ಕೇಳ್ತಾರೆ ವಾಯುದೇವರಿಗೆ, ಪವನ ಸಂಭೂತ ಒಲಿದು. ಹಾಗೆ ಶುಕಾಚಾರ್ಯರು ಪರಮಾತ್ಮನಿಗೆ ಕೇಳ್ತಾರೆ, ವಾಯುದೇವರಿಗೂ ಪ್ರಾರ್ಥನೆ ಮಾಡ್ತಾರೆ, ನಮ್ಮ ಬಗ್ಗೆ ಉಪೇಕ್ಷೆ ಬೇಡ, ಕೃಪಾದೃಷ್ಟಿ ಇರಲಿ ಸಾಕು, ಇನ್ನೇನು ಬೇಡ. ಬರಲಿ ಬೇಕಾದಷ್ಟು ಇಡೀ ಸ್ವರ್ಗಲೋಕದ ಅಪ್ಸರ ಸ್ತ್ರೀಯರ ಅಖಂಡವಾದಂತಹ ಈ ಸಮಗ್ರವಾದ 14 ಲೋಕಗಳಲ್ಲಿರತಕ್ಕಂತಹ ಎಲ್ಲ ಅಖಿಲ ವಿಶ್ವ ಅಪ್ಸರೋ ಮಹಾಮಂಡಲವೇ ಇಲ್ಲಿ ಬಂದು ನಿಲ್ಲಲಿ, ನನ್ನ ಮನಸ್ಸಿನ ಮೇಲೆ ವಿಕಾರವಾಗುವುದಕ್ಕೆ ಸಾಧ್ಯ ಇಲ್ಲ ಶ್ರೀನಿವಾಸ. ಎಲ್ಲಿಯವರೆಗೆ ನಿನ್ನ ಕೃಪಾದೃಷ್ಟಿ ನನ್ನ ಮೇಲೆ ಇದೆ. ಆದರೆ ನೀನು ಉಪೇಕ್ಷೆ ಮಾಡಿದರೆ ಮಾತ್ರ ನಾವು ಪರಾಭೂತರಾಗಬೇಕಾಗತ್ತೆ. ಅನುಗ್ರಹ ಮಾಡುವಂಥ ಶ್ರೀನಿವಾಸನಿಗೆ ಪ್ರಾರ್ಥನೆಯನ್ನು ಮಾಡುತ್ತಾರೆ ಶುಕಾಚಾರ್ಯರು ಎಂಬ ಮಾತು ಪದ್ಮಪುರಾಣದಲ್ಲಿ ಬರ್ತದೆ. ಆ ಪರಮಾತ್ಮನ ಅನುಗ್ರಹದಿಂದ ಎಲ್ಲ ಅಪ್ಸರಾ ಸ್ತ್ರೀಯರು ನರ್ತನೆ ಮಾಡಿ 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 ಸೋತು ಸತ್ತು ಸುಣ್ಣಾಗಿ ಬೇಸತ್ತು ಬೆಂಡಾಗಿ ತಲೆ ತಗ್ಗಿಸಿ ಕ್ಷಮಾಯಾಚನೆ ಮಾಡಿ ತಮ್ಮ ಲೋಕಕ್ಕೆ ತಿರುಗಿ ಹೋಗ್ತಾರೆ. ಶುಕಾಚಾರ್ಯರ ಮನಸ್ಸಿನ ಮೇಲೆ ಕಿಂಚಿತ್ತೂ ವಿಕಾರ ಮಾಡಲಿಕ್ಕಾಗೋದಿಲ್ಲ. ಆ ಶುಕಾಚಾರ್ಯರು ಪ್ರಾರ್ಥನೆ ಮಾಡಿದ್ದು ಶ್ರೀನಿವಾಸನಿಗೆ. ಶ್ರೀನಿವಾಸ ಅಂದರೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ. ಇದೇ ಶ್ರೀನಿವಾಸನಿಗೆ ಶ್ರೀಕೃಷ್ಣ ಪರಮಾತ್ಮನಿಗೆ ಪ್ರಾರ್ಥಿಸಿ ಆರಾಧಿಸಿ ಅನುಗ್ರಹ ಪಡೆದು ಶುಕಾಚಾರ್ಯರು ಅಂತಹ ಎಲ್ಲ ಅಪ್ಸರ ಸ್ತ್ರೀಯರಿಗೂ ಚೆನ್ನಾಗಿ ಪಾಠ ಕಲಿಸಿ ಅವರನ್ನು ಮರಳಿ ಕಳಿಸಿದ್ದಾರೆ. ಅಂತಹ ಶ್ರೀನಿವಾಸನಿಗೆ ಶ್ರೀಕೃಷ್ಣ ಪರಮಾತ್ಮನಿಗೆ ಎಲ್ಲಿಯಾದರೂ ವಿಕಾರ ಉಂಟೆ? ಆ ಪರಮಾತ್ಮನ ಕೃಪಾ ಲೇಷದಿಂದ ವಿಕಾರವನ್ನು ಗೆಲ್ಲಬಹುದು ಅಂದರೆ ಶ್ರೀನಿವಾಸನಿಗೆ ಎಲ್ಲಿಂದ ವಿಕಾರ? ಅವಿಕಾರೌ ಬ್ರಹ್ಮರುದ್ರೌ ದೇಹಭೇದಾದಿ ಸಂಭವೇ. ಬ್ರಹ್ಮದೇವರು ರುದ್ರದೇವರಿಗೇನೆ ಯಾವುದೇ ರೀತಿಯ ವಿಕಾರ ಇಲ್ಲ ಅಂತಂತಾರೆ. ಅಂಥದ್ದು ಪ್ರಕೃತಿಯನ್ನು ಮೀರಿದ ಪ್ರಕೃತಿ ಪತಿಯಾದ ಆ ಪರಮಾತ್ಮನಿಗೆ ಎಲ್ಲಿಂದ ವಿಕಾರ? ಸರ್ವಥಾ ಯಾವುದೇ ವಿಕಾರ ಇಲ್ಲ. ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾಃ ಧ್ಯಾಯಂತಿ ವಿಷ್ಣು ಮೃಷಯೋ ಯದಪಾಂಗಲೇಶಂ ಆಶ್ರಿತ್ಯ ಯಾನಪಿ ಸಮೇತ್ಯ ನಯಾತಿ ದುಃಖಂ ಶ್ರೀಃ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಕಾಮಕ್ರೋಧಾದಿ ದೋಷಗಳನ್ನು ಗೆದ್ದು ತುಳಿದು ಮೇಲೆ ನಿಲ್ತಾರೆ ಋಷಿಗಳು, ಮುನಿಗಳು, ಯೋಗಿಗಳು, ತ್ಯಾಗಿಗಳು, ವಿರಾಗಿಗಳು, ಜ್ಞಾನಿಗಳು, ಮಹಾತ್ಮರು, ಭೂತಾತ್ಮರು, ಧನ್ಯಾತ್ಮರು, ಪುಣ್ಯಾತ್ಮರು. ಯಾವ ಲಕ್ಷ್ಮೀ ಕೃಪಾ ಕಟಾಕ್ಷದಿಂದ, ಆ ಲಕ್ಷ್ಮೀದೇವಿಗೆ ತನ್ನ ಕೃಪಾ ಕಟಾಕ್ಷದಿಂದ ಬಲವನ್ನು ಕೊಡುವ ಸ್ವಾಮಿ ಅವನು ಅಜಿತ. ಕಾಮಕ್ರೋಧಾದಿ ದೋಷಗಳಿಂದ ಜಿತನಲ್ಲ, ಅಜಿತ. ಯಾವ ಕಾಮಾದಿ ದೋಷಗಳು ಅವನ ಮೇಲೆ ಸವಾರಿ ಮಾಡುವುದಕ್ಕೆ ಸಾಧ್ಯ ಇಲ್ಲ, ಆಕ್ರಮಣ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಅಜಿತ ಅನ್ನುವ ಹೆಸರಿನ ಪರಮಾತ್ಮ ಸ್ವಯಂ ನಿರ್ದೋಷನಾಗಿ ಯಾವ ದೋಷಗಳಿಗೂ ಪರಾಭೂತನಾಗದ ವ್ಯಕ್ತಿ ತನ್ನ ಅನುಗ್ರಹವನ್ನು ಲಕ್ಷ್ಮೀದೇವಿಯ ಮೇಲೆ ಮಾಡಿ, ಲಕ್ಷ್ಮೀದೇವಿಯ ಅನುಗ್ರಹವನ್ನು ಆ ಋಷಿಮುನಿಗಳ ಮೇಲೆ ಆಗುವಂತೆ ಮಾಡಿ ಅವರೆಲ್ಲರೂ ಕಾಮಕ್ರೋಧಾದಿಗಳನ್ನು ಗೆಲ್ಲುವಂತೆ ಮಾಡ್ತಾನೆ, ಜ್ಞಾನಭಕ್ತ್ಯಾದಿಗಳನ್ನು ಪಡೆಯುವಂತೆ ಮಾಡ್ತಾನೆ. ಯದುಪಾಸನಯಾ ನಿತ್ಯಂ ಭಕ್ತಿ ಜ್ಞಾನಾದಿಕಾನ್ ಗುಣಾನ್ ಸಮಾಪ್ನುವಂತಿ ಮುನಯಃ ಸಾ ಲಕ್ಷ್ಮೀರ್ಮೇ ಪ್ರಸೀದತು. ಭಕ್ತಿ ಬಹಳ ದೊಡ್ಡ ಗುಣ, ಅದು ಜ್ಞಾನ ಬಹಳ ದೊಡ್ಡ ಗುಣ. ಅದರ ಮುಂದೆ ಈ ವೈರಾಗ್ಯ ಬಹಳ ಸಣ್ಣದು ಅಂತ ಆದಿಪದೆಯನ್ನು ತೆಗೆದುಕೊಂಡಿದ್ದಾರೆ ಯಾದವಾರ್ಯರು. ಭಕ್ತಿ ಜ್ಞಾನಾದಿಕಾನ್ ಗುಣಾನ್ ಸಮಾಪ್ನುವಂತಿ ಮುನಯಃ ಸಾ ಲಕ್ಷ್ಮೀರ್ಮೇ ಪ್ರಸೀದತು. ಅಂತಹ ಲಕ್ಷ್ಮೀದೇವಿಗೆ ಬಲವನ್ನು ಕೊಟ್ಟಂತಹ ಅಜಿತ ಪರಮಾತ್ಮ. ಶ್ರೀರ್ಯತ್ ಕಟಾಕ್ಷ ಬಲವತಿ
ಅಜಿತಂ ನಮಾಮಿ. ಅಲ್ಲಿ ಅಜಿತ ಅನ್ನುವ ಶಬ್ದವನ್ನು, ಈ ಅಜಿತ ನಾಮಕ ಪರಮಾತ್ಮನೇ ಸಮುದ್ರ ಮಥನ ಕಾಲದಲ್ಲಿ ಬಂದದ್ದು. ಆ ಅಜಿತ ನಾಮಕ ಪರಮಾತ್ಮನೇ ಲಕ್ಷ್ಮೀದೇವಿಗೆ ತನ್ನ ವಕ್ಷಸ್ಥಳದಲ್ಲಿ ಸ್ಥಾನವನ್ನು ಕೊಟ್ಟದ್ದು. ಸ್ವಸ್ಯಾಹ ಸ್ತ್ರಿಯಾಸ್ತ್ರಿಜಗತೋ ಜನಕೋ ಜನನ್ಯ ವಕ್ಷೋ ನಿವಾಸಮಕರೋತ್ ಪರಮಂ ವಿಭೂತೆ ಶ್ರೀಃ ಸ್ವಾಃ ಪ್ರಜಾಃ ಸಕರುಣೇನ ನಿರೀಕ್ಷಣೇನ ಯತ್ರ ಸ್ಥಿತೈಧಯತ ಸಾಧಿಪತಿಂ ಸ್ತ್ರೀಲೋಕಾನ್. ಅದಕ್ಕಾಗಿ ಶ್ರೀಮದಾಚಾರ್ಯರು ಅಜಿತ ಅನ್ನುವ ಶಬ್ದ ಪ್ರಯೋಗ ಮಾಡಿದ್ದಾರೆ. ಆ ಅಜಿತ ನಾಮಕ ಪರಮಾತ್ಮ ತನ್ನ ವಕ್ಷಸ್ಥಳದಲ್ಲಿ ಲಕ್ಷ್ಮೀದೇವಿಗೆ ಸ್ಥಾನ ಕೊಟ್ಟು ತನ್ನ ಕೃಪಾಕಟಾಕ್ಷದಿಂದ ಅವಳಿಗೆ ಸಾಮರ್ಥ್ಯ ಕೊಟ್ಟು ಅವಳ ದ್ವಾರ ಬ್ರಹ್ಮಾದಿಗಳಿಗೆ ಅವರವರ ಸ್ಥಾನವನ್ನು ಕಲ್ಪಿಸಿಕೊಡ್ತಾನೆ ಪರಮಾತ್ಮ ಎಂಬ ಮಾತನ್ನು ಶ್ರೀಮದ್ ಭಾಗವತದ ಅಷ್ಟಮ ಸ್ಕಂದದಲ್ಲಿ ನಾವು ಕಾಣುತ್ತೇವೆ. ಅಂತಹ ಪರಮಾತ್ಮನಿಗೆ ಕಾಮಾದಿ ದೋಷಗಳ ಬಾಧೆ ಅಂತ ಕಲ್ಪನೆ ಮಾಡುವುದಕ್ಕಾದರೂ ಸಾಧ್ಯ ಇದೆಯೇ? ಸರ್ವಥಾ ಆ ರೀತಿಯ ಚಿಂತನವನ್ನು ಮಾಡಬಾರದು. ಚಾಕ್ಷುಷ ಮನ್ವಂತರದಲ್ಲಿ ನಡೆದ ಈ ಸಮುದ್ರ ಮಥನದ ಪ್ರಸಂಗದಿಂದ ನೀವು ತಿಳಿದಿದ್ದಾದರೆ, ಸ್ವಾರೋಚಿಷ ಮನ್ವಂತರದಲ್ಲಿ ತುಷಿತ ಎಂಬುವವಳಲ್ಲಿ ವೇದಶಿರಸ್ ಎಂಬಂತಹ ಒಬ್ಬ ಶ್ರೇಷ್ಠ ಸದ್ಬ್ರಾಹ್ಮಣನಿಂದ ವಿಭು ಎಂಬ ಹೆಸರಿನಿಂದ ಪರಮಾತ್ಮ ಅವತಾರ ಮಾಡುತ್ತಾನೆ ಎರಡನೆಯ ಮನ್ವಂತರದಲ್ಲಿ. ಆ ವಿಭು ಎಂಬ ಹೆಸರಿನಿಂದ ಅವತಾರ ಮಾಡಿದಂತಹ ಪರಮಾತ್ಮ ತಾನು ಕೌಮಾರ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡ್ತಾರೆ. ಕುಮಾರಾವಸ್ಥೆಯನ್ನು ಆರಂಭ ಮಾಡಿಕೊಂಡು ಅಖಂಡವಾದ ಬ್ರಹ್ಮಚರ್ಯ. ಏನು ಬ್ರಹ್ಮಚರ್ಯ? ತಾನೇ ಬ್ರಹ್ಮ, ದೇವರು ಸ್ವಯಂ ತಾನೇ ಪರಬ್ರಹ್ಮ. ಕೃಷ್ಣ ಪರಬ್ರಹ್ಮ ಅಲ್ಲ, ಇವನು ಸಾಮಾನ್ಯ ಬ್ರಹ್ಮ. ಸಾಮಾನ್ಯ ಬ್ರಹ್ಮ ಅಲ್ಲ, ಇವನೇ ಪರಬ್ರಹ್ಮ. ಪರಂ ಬ್ರಹ್ಮ ಪರಂಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಮಜಂ ವಿಭುಂ ಆಹುಸ್ತ್ವಾಂ ಋಷಯಃ ಸರ್ವೇ. ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ ಇದರೊಳಗೆ. ಇಲ್ಲ, ನೋ, ಆಹುಸ್ತ್ವಾಂ ಋಷಯಃ ಸರ್ವೇ. ಅರ್ಜುನ ಹೇಳುವ ಮಾತು ಭಗವದ್ಗೀತೆಯಲ್ಲಿ ಪರಂ ಬ್ರಹ್ಮ ಪರಂಧಾಮ, ಕೃಷ್ಣನೇ ಪರಬ್ರಹ್ಮ, ಇವನೇ ಶಾಶ್ವತ, ಇವನನ್ನು ಬಿಟ್ಟು ಮತ್ತೊಬ್ಬ ಬ್ರಹ್ಮ ಅಂತ ಇಲ್ಲ. ಪರಬ್ರಹ್ಮ ಬೇರೆ, ಇವನು ಅಪರಬ್ರಹ್ಮ ಅಂತಲ್ಲ, ಇವನೇ ಪರಬ್ರಹ್ಮ, ಇವನೇ ಸರ್ವೋತ್ತಮ. ಅಂತಹ ಪರಬ್ರಹ್ಮನಾದ ಪರಮಾತ್ಮ, ಆ ಪರಮಾತ್ಮ ಅವನಿಗೆಲ್ಲಿ ಮತ್ತಿನ್ನು ಬೇರೆ ಬ್ರಹ್ಮಚರ್ಯ? ತನ್ನೊಳಗೆ ತಾನು ಮನಸ್ಸಿಡುವುದೇ ಬ್ರಹ್ಮಚರ್ಯ, ತನ್ನ ಧ್ಯಾನವನ್ನು ತಾನು ಮಾಡುವುದೇ ಬ್ರಹ್ಮಚರ್ಯ ಆ ಪರಮಾತ್ಮನಿಗೆ. ಅಂತಹ ಆ ಪರಮಾತ್ಮ ವಿಭು ಕೇವಲ ಯಾವ ರೀತಿ ಬ್ರಹ್ಮಚರ್ಯದಿಂದ ಜೀವನ ಮಾಡಬೇಕು ಅಂತ ಜಗತ್ತಿಗೆ ಕಲಿಸೋದಕ್ಕೋಸ್ಕರನೇ ತಾನು ಕುಮಾರಾವಸ್ಥೆಯಿಂದ ನೈಷ್ಠಿಕ ಬ್ರಹ್ಮಚರ್ಯವನ್ನು ತನ್ನ ಇಡೀ ಜೀವನದಲ್ಲಿ ಅರ್ಥಾತ್ ಅವತಾರ ಕಾಲದಲ್ಲಿ ತೋರಿಸಿ 88,000 ಜನ ಮುನಿಗಳಿಗೆ ಬ್ರಹ್ಮಚರ್ಯ ವ್ರತವನ್ನು ಕಲಿಸಿದ್ದಾರೆ. ಅಂತಹ ಪರಮಾತ್ಮನಿಗೆ ಬ್ರಹ್ಮಚರ್ಯವನ್ನು ನೀವು ಕಲಿಸಿಕೊಡಬೇಕಾ? ಋಷೇಸ್ತು ವೇದಶಿರಸಃ ತುಷಿತಾ ನಾಮ ಪತ್ನ್ಯಭೂತ್ ತಸ್ಯಾಂ ಜಜ್ಞೇ ತತೋ ದೇವಃ ಅಭಿವಿಶ್ರುತಃ 88 ಸಹಸ್ರಾಣಿ ಮುನಯೋ ಯೇ ಧೃತವ್ರತಾಃ ಅನ್ವಶಿಕ್ಷನ್ ವ್ರತಂ ತಸ್ಯ ಕೌಮಾರ ಬ್ರಹ್ಮಚಾರಿಣಃ. ಲಿಂಗೇರಿ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ ಇದಕ್ಕೆ. ಕುಮಾರಾವಸ್ಥಾಮಾರಭ್ಯ ಬ್ರಹ್ಮಚರ್ಯೌ ವ್ರತವತಃ ತಸ್ಯ ವಿಭುನಾಮಕಹರೇಃ ಇದಂ ವ್ರತಂ ಕೌಮಾರ ಬ್ರಹ್ಮಚರ್ಯಂ ಸ್ವೇಷು ಅನ್ವಶಿಕ್ಷನ್ ಸ್ವೀಕೃತವಂತಃ ಸ್ವಯಂ ಅನುಸೃತ್ಯ ಸ್ವಶಿಷ್ಯಾನಪಿ ಅಶಿಕ್ಷಯನ್. ಈ ಕೌಮಾರ ಬ್ರಹ್ಮಚರ್ಯ ವ್ರತವನ್ನು ವಿಭುನಾಮಕನಾದ ಪರಮಾತ್ಮನಿಂದ ತಾವು ಕಲಿತು ಎಷ್ಟು ಜನ ವಿದ್ಯಾರ್ಥಿಗಳು? 88,000 ಜನ ಮುನಿಗಳು ಕಲಿತು ಅನಂತ ಜನರು ಪರಮಾತ್ಮನಿಗೆ ಶಿಷ್ಯರೇ. ಸರಿ, ತಾವು ಮತ್ತು ತಮ್ಮ ಶಿಷ್ಯರಿಗೆ ಲಕ್ಷ ಜನರಿಗೆ ಈ ಬ್ರಹ್ಮಚರ್ಯ ವ್ರತ ಹೇಗೆ ಅನುಷ್ಠಾನ ಮಾಡಬೇಕು ಅನ್ನೋದನ್ನು ಕಲಿಸಿಕೊಟ್ರು ಅಂತ ಸ್ವಾರೋಚಿಷ ಮನ್ವಂತರದ ವರ್ಣನೆಯನ್ನು ಮಾಡುವಾಗ ಶ್ರೀಮದ್ ಭಾಗವತ ವರ್ಣನೆ ಮಾಡ್ತದೆ. ಅಂತಹ ವಿಭು, ಅಂಥ ಪ್ರಭು, ಅಂತಹ ಸಮರ್ಥ ಪರಮಾತ್ಮ ಬ್ರಹ್ಮಚರ್ಯವನ್ನು ಸನತ್ಕುಮಾರ ಅನ್ನುವ ಒಂದು ಪರಮಾತ್ಮನ ರೂಪ ಇದೆ, ಬ್ರಹ್ಮಚಾರಿಯ ರೂಪ. ಬ್ರಹ್ಮದೇವರ ಪುತ್ರರು ಸನಕ ಸನಂದನ ಸನತ್ಕುಮಾರರು ಸನತ್ಸುಜಾತರಿದ್ದಾರಲ್ಲ, ಅದರೊಳಗೆ ಆ ಸನತ್ಕುಮಾರ ಅನ್ನುವ ಹೆಸರಿನ ಬ್ರಹ್ಮದೇವರ ಮಗ ಮಾನಸಪುತ್ರ ಅವರು ಯಾರು? ಸಾಕ್ಷಾತ್ ಕಾಮನ ಅವತಾರ ಅವರು.
ಕಾಮನ ಅವತಾರನೇ ಸನತ್ಕುಮಾರ. ನೋಡಿ, ಕಾಮ ಎಲ್ಲರಿಗೂ ಕಾಮದಲ್ಲಿ ಪ್ರಚೋದನೆ ಮಾಡುವಂತಹ ಒಂದು ಸ್ಥಾನವನ್ನೇ ದೇವರು ಅವನಿಗೆ ಕಲ್ಪಿಸಿಕೊಟ್ಟಿದ್ದಾನೆ. ಅಂತಹ ಕಾಮ ಒಂದು ರೂಪದಿಂದ ಆ ಸ್ಕಂದನಾಗಿ ಕಾಮನಾಗಿ ಅವರವರಿಗೆ ಕಾಮವನ್ನು ಪರಮಾತ್ಮನ ಆಜ್ಞೆಯಂತೆ ಕೊಡೋದಾದರೆ ಅವರವರ ಯೋಗ್ಯತೆಗೆ ತಕ್ಕ ಕಾಮನೆಗಳನ್ನು ಸ್ವಯಂ ತಾನು ಸನತ್ಕುಮಾರನಾಗಿ ಬ್ರಹ್ಮಪುತ್ರನಾಗಿ ಪರಮವಿರಕ್ತ ಶಿಖಾಮಣಿಯಾಗಿ ಅಖಂಡ ಬ್ರಹ್ಮಚಾರಿಯಾಗಿ ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾನೆ ಆ ಕಾಮದೇವ. ಅಂತಹ ಸನತ್ಕುಮಾರರು ಬ್ರಹ್ಮದೇವರ ಪುತ್ರರು. ಆ ಕಾಮದೇವರಲ್ಲಿ ಅಂತರ್ಯಾಮಿಯಾದ ಒಂದು ಭಗವಂತನ ರೂಪ ಇದೆ. ಆ ರೂಪದ ಹೆಸರು ಸನತ್ಕುಮಾರವೇ. ಸನತ್ ಯಾವಾಗಲೂ ಕೂಡ ಕು ಕೆಟ್ಟ ಮಾ ಬುದ್ಧಿಯನ್ನು ಇಚ್ಛೆಯನ್ನು ನಾಶ ಮಾಡುವುದಕ್ಕಾಗಿಯೇ ಇರುವ ಸನತ್ ಕುಮಾರ. ಅಂತಹ ಸನತ್ಕುಮಾರ ರೂಪಿಯಾದ ಪರಮಾತ್ಮನಿಗೆ ಪ್ರಾರ್ಥನೆ ಉಂಟು. ನಾರಾಯಣ ವರ್ಮದಲ್ಲಿ ಷಷ್ಠಸ್ಕಂದ ಭಾಗವತದಲ್ಲಿ ಸನತ್ಕುಮಾರೋವತು ಕಾಮದೇವಾತ್. ಪರಮಾತ್ಮ ನೀನೇ ಆ ಕಾಮದೇವನಲ್ಲಿ ಅಂತರ್ಯಾಮಿಯಾದವನು. ದುಷ್ಟವಾದ ಕಾಮನೆಗಳು ಮನದಲ್ಲಿ ಬಾರದಂತೆ ನಮ್ಮನ್ನು ರಕ್ಷಿಸು ಸ್ವಾಮಿ ಎಂಬುದಾಗಿ ಆ ಸನತ್ಕುಮಾರ ರೂಪಿಯಾದ ಪರಮಾತ್ಮನಿಗೆ ಪ್ರಾರ್ಥನೆ ಇದೆ. ಆ ಭಗವಂತನಿಗೆ ಪ್ರಾರ್ಥನೆ ಮಾಡಿ ತಮ್ಮ ದುಷ್ಟ ಕಾಮನೆಗಳನ್ನೆಲ್ಲ ನಾಶ ಮಾಡಿಕೊಂಡು ವಿರಕ್ತರಾಗಿ ಆ ಭಗವಂತನ ಉಪಾಸನೆಯನ್ನು ಮಾಡಿದಂತಹ ಮಹನೀಯರು ಕೋಟಿ ಕೋಟಿ ಜನ ಈ ನಾರಾಯಣ ವರ್ಮದ ಮೂಲಕ. ಅಂತಹ ಭಕ್ತರಿಗೆ ಬಂದ ಕಾಮಬಾಧೆಯನ್ನೇ ಪರಿಹರಿಸುವ ಸ್ವಾಮಿ ಸನತ್ಕುಮಾರ ರೂಪದಿಂದ ಕಾಮನಲ್ಲಿ ಅಂತರ್ಯಾಮಿಯಾಗಿದ್ದು ಆ ಪರಮಾತ್ಮನಿಗೆ ಎಲ್ಲಿಂದ ಕಾಮದ ಬಾಧೆ? ಆ ರೀತಿಯಾಗಿ ಆ ಪರಮಾತ್ಮನ ಬಗ್ಗೆ ನೀವು ಚಿಂತನೆ ಮಾಡಿ. ಸರ್ವಥಾ ಒಂದು ಕಥೆಯನ್ನು ಮಾತ್ರ ಸುಮ್ಮನೆ ಕಥೆ ಕೇಳಿದ ಹಾಗೆ ಕೇಳಿ ಏನೋ ಮನಸ್ಸಿನಲ್ಲಿ ವ್ಯಥೆ ಮಾಡಿಕೊಂಡು ದುಃಖ ಪಡುವುದು ಬೇಡ. ಆ ಪರಮಾತ್ಮನ ಬಗ್ಗೆ ಏನು ಪ್ರಥೆ ಇದೆ ಅದನ್ನು ತಿಳಿದುಕೊಂಡು ಆ ಕಥೆಯನ್ನು ಅರ್ಥ ಮಾಡಿಕೊಳ್ಳಬೇಕೇ ಹೊರತು ಅನ್ಯಥಾ ಅರ್ಥ ಮಾಡಿಕೊಂಡು ವ್ಯಥ ಮಾಡಿಕೊಳ್ಳೋದು ಇದು ವೃಥಾ ಬುದ್ಧಿಯನ್ನು ಪಡೆದುಕೊಂಡಂತೆ ಆಗತ್ತೆ. ಅದಕ್ಕೋಸ್ಕರ ಆ ತರಹದ ಪ್ರಯತ್ನವನ್ನು ಮಾಡುವುದು ಯಾರೂ ಬೇಡ. ಕಾಮನನ್ನು ಸುಟ್ಟ ರುದ್ರದೇವರಿಗೆ ಶಕ್ತಿಯನ್ನು ಕೊಟ್ಟ ಸ್ವಾಮಿ ಪರಮಾತ್ಮ, ರುದ್ರಾಂತರ್ಗತನಾದ ನರಸಿಂಹ, ರುದ್ರಾಂತರ್ಗತನಾದ ಸಂಕರ್ಷಣ. ಯಾವ ಪರಮಾತ್ಮನ ಅನುಗ್ರಹದಿಂದ ಲಕ್ಷ್ಮೀದೇವಿ ತಾನು ಅನುಗ್ರಹ ಪಡೆದು ರುದ್ರದೇವರಿಗೆ ಆ ಸ್ಥಾನವನ್ನು ಶಕ್ತಿಯನ್ನು ಕೊಟ್ಟಿದ್ದಾಳೆ. ಶಕ್ರೋಗ್ರ ದೀಧಿತಿ ಹಿಮಾಕರ ಸೂರ್ಯಸೂನು ಪೂರ್ವಂ ನಿಹತ್ಯ ನಿಖಿಲಂ ಯದಪಾಂಗಲೇಶಂ ಆಶ್ರಿತ್ಯ ನೃತ್ಯತಿ ಶಿವ ಪ್ರಕಟೋರು ಶಕ್ತಿ ಶ್ರೀ ಯತ್ಕಟಾಕ್ಷಬಲವತಿ ಅಜಿತನ್ನಮಾಮಿ. ಇಡೀ ಜಗತ್ತನ್ನೇ ಸಂಹಾರ ಮಾಡುವ ಮಹಾಶಕ್ತಿ ಸಾಮರ್ಥ್ಯಗಳನ್ನು ರುದ್ರದೇವರಿಗೆ ಪರಮಾತ್ಮ ಕೊಟ್ಟಿದ್ದಾನೆ. ಲಕ್ಷ್ಮೀದೇವಿಯ ವಾಯುದೇವರ ದ್ವಾರ ಕಾಮದಹನ ಮಾಡುವ ಶಕ್ತಿಯನ್ನು ಆ ರುದ್ರದೇವರಿಗೆ ಕರುಣಿಸಿದವನು ಕೂಡ ಪರಮಾತ್ಮನೇ. ಅಂತಹ ಭಗವಂತನಿಗೆ ಕಾಮದ ಬಾಧೆ ಎಲ್ಲಿಂದ? ಸ್ವಯಂ ತಾನು ಆ ಕಾಮಜನಕ, ಕಾಮನೆ ತಂದೆ ಮೂಲ ರೂಪದಲ್ಲಿ ಕಾಮನ ಜನಕನೇ ಪರಮಾತ್ಮ. ಸ್ವಯಂ ತಾನು ಕಾಮಜನಕ. ಅವತಾರದಲ್ಲಿಯೂ ಶ್ರೀಕೃಷ್ಣ ಪರಮಾತ್ಮ ಕಾಮಕ್ಕೆ ನಾನು ವಶನಲ್ಲ, ಕಾಮ ನನ್ನ ವಶ ಅಂತ ತೋರಿಸೋದಕ್ಕೋಸ್ಕರನೇ ಆ ಕಾಮನನ್ನೇ ತನ್ನ ಮಗನನ್ನಾಗಿ ಹುಟ್ಟಿಸಿದ. ಪ್ರದ್ಯುಮ್ನ ಕಾಮನಾವತಾರನೇ. ಅವನು ನನ್ನ ಮಗ, ಅದು ಏನೋ ತನ್ನ ಪಾಡಿಗೆ ತಾನು ಹುಟ್ಟಿದ ಅಂತಲ್ಲ. ರುಕ್ಮಿಣಿಯಲ್ಲಿ ಕಾಮನನ್ನು ಅರ್ಥಾತ್ ಪ್ರದ್ಯುಮ್ನನನ್ನು ಹುಟ್ಟಿಸುವ ಮೊದಲು ತನ್ನ ಹೊಟ್ಟೆಯಿಂದಲೇ ಪ್ರದ್ಯುಮ್ನನನ್ನು ಹುಟ್ಟಿಸಿದ್ದಾನೆ. ಆ ಏಕಲವ್ಯನ ಜೊತೆಗೆ ಯುದ್ಧ ಮಾಡುವ ಪ್ರಸಂಗದಲ್ಲಿ ಹೊಟ್ಟೆಯಿಂದ ಪ್ರದ್ಯುಮ್ನನನ್ನು ಹೊರಗೆ ಸೃಷ್ಟಿ ಮಾಡಿ ಯುದ್ಧವಾಡಿಸಿ ಮತ್ತೆ ಹೊಟ್ಟೆಯಲ್ಲಿ ಹಾಕಿಕೊಂಡು ಮತ್ತೆ ರುಕ್ಮಿಣಿಯಲ್ಲಿ ಮತ್ತೊಮ್ಮೆ ಹುಟ್ಟಿಸಿದ್ದಾನೆ. ಏನಿದೆಲ್ಲ ಲೀಲೆ? ಆ ಪ್ರದ್ಯುಮ್ನ, ಆ ಕಾಮ ಇವನು ಪೂರ್ಣ ತನ್ನ ವಶ, ತನ್ನ ಅಧೀನ ಅನ್ನೋದನ್ನು ತೋರಿಸಿಕೊಡೋದಕ್ಕೆ ಪರಮಾತ್ಮ ಮಾಡಿದ್ದು ಈ ಲೀಲೆ. ನಾನು ಕಾಮವಶನಲ್ಲ ಅಂತ. ತನಗೆ ರುಕ್ಮಿಣೀದೇವಿಯ ಅಪೇಕ್ಷೆಯೂ ಇಲ್ಲ, ಕ್ರೀಡೆಗಾಗಿಯೂ ಅಪೇಕ್ಷೆ ಇಲ್ಲ, ಸಂತಾನೋತ್ಪಾದನಕ್ಕೂ ಅಪೇಕ್ಷೆ ಇಲ್ಲ ಅನ್ನುವುದನ್ನು ಇಲ್ಲಿ ತೋರಿಸಿದ. ಆ ಕಾಮ ತನ್ನ ವಶ ಅನ್ನುವುದನ್ನು ಪರಮಾತ್ಮ ತೋರಿಸಿಕೊಟ್ಟ. ಅಂತಹ ಪರಮಾತ್ಮನಿಗೆ ಕಾಮಪರವಶತೆ ಎಲ್ಲಿಂದ?
ಎಲ್ಲ ತತ್ವಗಳಿಗೆ ದೇವತೆಗಳು ಅಭಿಮಾನಿಗಳಾದಂತೆ ದೈತ್ಯರು ಅಭಿಮಾನಿಗಳಾಗಿರ್ತಾರೆ. ಈ ಎಲ್ಲ ದುಷ್ಟ ಕಾಮಗಳಿಗೆ ಅಭಿಮಾನಿಯಾಗಿರುವಂಥವನು ಯಾರು? ಕಾಲನೇಮಿ. ಮೂಲ ರೂಪದಲ್ಲಿಯೂ ಆ ಕಾಲನೇಮಿಯನ್ನು ಸಂಹಾರ ಮಾಡಿದ್ದಾನೆ. 1000 ತಲೆ ಅವನಿಗೆ, 2000 ಕೈ. ಅಂತಹ ಆ ಕಾಲನೇಮಿಯನ್ನು ಮೂಲ ರೂಪದಲ್ಲಿ ಸಂಹಾರ ಮಾಡಿದಂತಹ ಸ್ವಾಮಿ, ದುಷ್ಟ ಕಾಮಗಳಿಗೆ ನಿಯಾಮಕನಾದಂತಹ ಕಾಲನೇಮಿ, ಕಾಮಿ ಲನ್ನೇ ತೆಗೆದ್ರೆ ಅಂತಹ ಕಾಲನೇಮಿ ದುಷ್ಟ ಕಾಮಗಳಿಗೆ ನಿಯಾಮಕನಾದಂತಹ ದೈತ್ಯ. ಜಗತ್ತಿನೊಳಗೆ ಯಾರೇ ದುಷ್ಟ ಕಾಮಗಳಿಗೆ ವಶರಾಗಿದ್ದಾರೆ ಅಂದರೆ ಈ ಕಾಲನೇಮಿಯ ಕೈವಾಡ ಅಲ್ಲಿ. ಅಂತಹ ಕಾಲನೇಮಿಯನ್ನೇ ನಿರ್ನಾಮ ಮಾಡಿ ಹೋಗದಿದ್ದಾನೆ. ಪುನಃ ಅವನು ಕಂಸನಾಗಿ ಹುಟ್ಟಿದರೆ ಕಂಸನನ್ನು ಕೂಡ ಸಂಹಾರ ಮಾಡಿದವನು ಶ್ರೀಕೃಷ್ಣ ಪರಮಾತ್ಮ. ಇದನ್ನೇ ತೋರಿಸಿದ. ದುಷ್ಟವಾದ ಯಾವ ಕಾಮಗಳು ನನಗಿಲ್ಲ, ಆ ಕಾಮಾಭಿಮಾನಿಯಾದಂತಹ ಕಂಸನನ್ನೇ ಕಾಲನೇಮಿಯನ್ನೇ ನಾನು ಸಂಹಾರ ಮಾಡುತ್ತೇನೆ. ಅತ್ಯಂತ ಅನಾಯಾಸವಾಗಿ ಲೀಲಾಜಾಲವಾಗಿ ಅವರನ್ನು ಸಂಹಾರ ಮಾಡುತ್ತೇನೆ ಅಂತ ಪರಮಾತ್ಮ ತೋರಿಸಿಕೊಟ್ಟ. ಅಂತಹ ಕಂಸನ ಸಂಹಾರವೇ ಪರಮಾತ್ಮ ಕಂಸಾರಿ ಅನ್ನೋದೇ ಅವನು ಕಾಮಾರಿ. ಅವನಿಗೆ ಯಾವುದೇ ತರಹದ ಕಾಮ ಇಲ್ಲ ಅನ್ನುವುದಕ್ಕೆ ಸ್ಪಷ್ಟವಾದಂತಹ ಒಂದು ನಿದರ್ಶನವಾಗಿ ನಮಗೆ ತೋರ್ತದೆ. ಈ ದೃಷ್ಟಿಯಲ್ಲಿ ನಾವು ಪರಮಾತ್ಮನ ಚಿಂತನೆ ಮಾಡಬೇಕು. ಕಂಸ ಯಾರು? ಕಂಸನನ್ನು ಕೃಷ್ಣ ಕೊಂದ ಅಂದರೆ ಏನದು ಮಹಿಮೆ ಅನ್ನುವುದನ್ನು ಅರ್ಥ ಮಾಡಿಕೊಂಡಾಗ ಆ ಶ್ರೀಕೃಷ್ಣ ಪರಮಾತ್ಮನ ಒಂದೊಂದು ಲೀಲೆಗಳನ್ನು ನಾವು ತಿಳಿಯಬಹುದು. ಕೃಷ್ಣ ಪರಮಾತ್ಮನ ಒಂದೊಂದೇ ಲೀಲೆಗಳನ್ನು ನೋಡಿದರೂ ಕೂಡ ಆ ಕೃಷ್ಣ ಪರಮಾತ್ಮನ ಈ ರಾಸಕ್ರೀಡೆ ಗೋಪಿಕೆಯರ ಜೊತೆಗೆ ಮಾಡಿದಂತಹ ವಿಹಾರ ಇದು ಸರ್ವಥಾ ದೋಷವಲ್ಲ ಅನ್ನುವುದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. 16,108 ಜನರಂತೂ ಶುದ್ಧರಾದ ಸದ್ವ್ರತಸ್ಥರಾದ ಜನರನ್ನು ದೇವರು ವಿವಾಹ ಮಾಡಿಕೊಂಡು ಶಾಸ್ತ್ರೀಯವಾದ ಕ್ರಮದಲ್ಲಿ ವಿವಾಹವನ್ನೇ ಮಾಡಿಕೊಂಡು ಜನರಿಗೂ ಲೌಕಿಕರಿಗೂ ಕೂಡ ಯಾವುದೇ ರೀತಿಯ ದೋಷದ ಶಂಕೆ ಇಲ್ಲದಂತೆ ಅವರ ಜೊತೆಗೆ ಪರಮಾತ್ಮ ವಿಹಾರ ಮಾಡಿದ್ದು ಅಲ್ಲಿಯಂತೂ ಶಂಕೆಯೇ ಇಲ್ಲ. ಅವರು ಎಲ್ಲ ಅಗ್ನಿಪುತ್ರರು, ತಪಸ್ಸು ಮಾಡಿ ವರ ಪಡೆದು ಅವತಾರ ಮಾಡಿದವರು. ಷಣ್ಮಹಿಷೆಯರಂತೂ ಅನಾದಿ ಕಾಲದಿಂದ ಪರಮಾತ್ಮನ ಪತ್ನಿಯರೇ ಲಕ್ಷ್ಮೀ ಸನ್ನಿಧಾನಕ್ಕೆ ಪಾತ್ರರಾದವರು. ರುಕ್ಮಿಣಿ ಸತ್ಯಭಾಮೆಯರು ಸಾಕ್ಷಾತ್ ಮಹಾಲಕ್ಷ್ಮಿಯ ಅವತಾರ, ಪ್ರಶ್ನೆಯೇ ಇಲ್ಲ. ಪ್ರಶ್ನೆ ಬರೋದೇ ಗೋಪಿಕಾಸ್ತ್ರೀಯರ ವಿಷಯದಲ್ಲಿ. ಆ ಗೋಪಿಕಾಸ್ತ್ರೀಯರ ಬಗ್ಗೆ ಚಿಂತನೆ ಮಾಡುವಾಗ ಈ ಎಲ್ಲ ಲೀಲೆಗಳನ್ನು ನಾವು ಚಿಂತನೆ ಮಾಡಿ ಇಂತಹ ಕೃಷ್ಣ ಪರಮಾತ್ಮ ಅವರ ಜೊತೆಗೆ ಸಂಘ ಮಾಡಿದ್ದು ಸಾಮಾನ್ಯ ದೃಷ್ಟಿಯಿಂದ ಮಾಡಿರಲು ಸಾಧ್ಯವೇ? ಸರ್ವಥಾ ಸಾಧ್ಯ ಇಲ್ಲ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಕೇವಲ ಪ್ರದ್ಯುಮ್ನ ಇವನು ಕಾಮನಾವತಾರ, ಅವನನ್ನು ತನ್ನ ಮಗನನ್ನಾಗಿ ಪಡೆಯುವ ಮೂಲಕ ಕಾಮ ತನಗೆ ವಶ ಅಂತ ದೇವರು ತೋರಿಸಿದ ಅಂತ ಇಷ್ಟೇ ತಿಳಿಯಬೇಡಿ. ಮನಸ್ಸಿಗೆ ಅಭಿಮಾನಿಗಳು ಇಬ್ಬರು, ಸ್ಕಂದ ಇಂದ್ರ. ಸ್ಕಂದ ಅವನೇ ಪ್ರದ್ಯುಮ್ನಾಗಿ ಹುಟ್ಟಿದರೆ ಇಂದ್ರ ಮನೋಭಿಮಾನಿಯಾದವನು ಇಂದ್ರನೂ ಇದ್ದಾನೆ. ಆ ಇಂದ್ರ ಮನಸ್ಸಿನಲ್ಲಿ ಏನಾದರೂ ವಿಕಾರ ಮಾಡಿದನೇ? ಉಳಿದೆಲ್ಲವರಿಗೆ ಅಪ್ಸರ ಸ್ತ್ರೀಯರನ್ನು ಕಳಿಸಿ ಮನಸ್ಸಿಗೆ ವಿಕಾರ ಮಾಡಿದ ಹಾಗೆ ಈ ಕೃಷ್ಣನಿಗೂ ಕೂಡ ಗೋಪಿಕಾ ಸ್ತ್ರೀಯರೇ ಅಪ್ಸರ ಸ್ತ್ರೀಯರು, ಇವರನ್ನು ಕಳಿಸಿ ಅವನೇನಾದರೂ ವಿಕಾರ ಮಾಡಿದ್ದಾನೆ. ಆ ಇಂದ್ರನು ನನ್ನ ವಶ, ಆ ಇಂದ್ರ ನನಗೇನು ವಿಕಾರ ಮಾಡುತ್ತಾನೆ ಅನ್ನೋದನ್ನು ಪರಮಾತ್ಮ ತನ್ನ ಅವತಾರ ಲೀಲೆಗಳಲ್ಲೇ ತೋರಿಸಿದ್ದಾನೆ. ಬೇರೆ ಪುರಾಣಗಳ ವಚನಗಳು, ಬೇರೆ ಇತಿಹಾಸದ ಮಾತುಗಳು, ವೇದದ ವಚನಗಳಂತೂ ಸರಿ, ಕೃಷ್ಣಾವತಾರದಲ್ಲೇನೆ ಇಂದ್ರ ನನ್ನ ಅಧೀನ, ದಾಸಾನುದಾಸ ಅನ್ನುವುದನ್ನು ಕೃಷ್ಣ ತೋರಿಸಿಕೊಟ್ಟಿದ್ದಾನೆ. ಗೋವರ್ಧನ ಪರ್ವತವನ್ನು ಉದ್ಧರಣ ಮಾಡಿದಂತಹ ಪ್ರಸಂಗದಲ್ಲಿ ಇಂದ್ರದೇವರು ಅದು ಗೊತ್ತಾಗದೆ ಧಾರಾಕಾರವಾಗಿ ಮಳೆಯನ್ನು ಸುರಿಸಿದಾಗ ಕೃಷ್ಣ ಪರಮಾತ್ಮ ಗೋವರ್ಧನ ಪರ್ವತವನ್ನು ಎತ್ತಿ ತೋರಿಸಿ ಇಂದ್ರದೇವರಿಗೆ ಗೊತ್ತಾದಾಗ ಬಂದು ಸಾಷ್ಟಾಂಗ ಪ್ರಣಾಮ ಮಾಡುತ್ತಾರೆ. ವಿಸ್ಮೃತ ರಥಾಂಗಧರಾವತಾರ, ತಪ್ಪಾಯಿತು ಸ್ವಾಮಿ, ನಾವು ಮಾಡಿದ್ದನ್ನು ಕ್ಷಮಾ ಮಾಡುವಂತ. ಇಂದ್ರದೇವರು ಬಂದು ಪರಮಾತ್ಮನಿಗೆ ಎಲ್ಲರ ಎದುರಿನಲ್ಲಿ ಸಾಷ್ಟಾಂಗ ಎರಗಿ ಕ್ಷಮಾಯಾಚನೆ ಮಾಡುವ ಮೂಲಕ ನಾನು ನಿನ್ನ ದಾಸಾನುದಾಸ ಅಂತ ತೋರಿಸಿಕೊಂಡಿದ್ದ. ಮನೋಭಿಮಾನಿಯಾದ ಇಂದ್ರ ಧರೆಗಿಳಿದು ಧಾವಿಸಿ ಓಡಿ ಬಂದು ನಮಸ್ಕರಿಸಿ
ನಿನ್ನ ದಾಸಾನುದಾಸ ಅಂತ ಪರಮಾತ್ಮನಿಗೆ ಶರಣಾಗತನಾದ ಮೇಲೆ ಆ ಇಂದ್ರದೇವರು ದೇವರ ಮನಸ್ಸಿನಲ್ಲಿ ಏನು ವಿಕಾರ ಮಾಡ್ತಾರೆ? ಇಂದ್ರದೇವರು ದೇವರ ಮನಸ್ಸಿನಲ್ಲಿ ಸೇವೆ ಉಳಿದೆಲ್ಲದರ ಮನಸ್ಸಿಗೆ ಅಭಿಮಾನಿಗಳು. ದೇವರ ಮನಸ್ಸಿಗೆ ಯಾರೂ ಅಭಿಮಾನಿಗಳೇ ಇಲ್ಲ. ಅವನೇ ಸರ್ವ ನಿಯಾಮಕ. ಅವನಿಗೆ ಯಾರು ನಿಯಾಮಕ? ಅವನ ಮನಸ್ಸಿನಿಂದ ಇವರು ಹುಟ್ಟಿ ಅವನ ಮನಸ್ಸನ್ನು ಆಶ್ರಯಿಸಿ ಅವನ ಮನಸ್ಸಿನ ಅನುಗ್ರಹದಿಂದ ಇನ್ನುಳಿದವರ ಮನಸ್ಸನ್ನು ನಿಯಮನ ಮಾಡುವ ಶಕ್ತಿಯನ್ನು ಪಡೀತಾರೆ ಹೊರತು ಅವನ ಮನಸ್ಸನ್ನು ನಿಯಮನ ಮಾಡುವವರು ಯಾರೂ ಅಲ್ಲ. ಅದನ್ನೂ ಪರಮಾತ್ಮ ತೋರಿಸಿಕೊಟ್ಟ ಆ ಇಂದ್ರದೇವರಿಗೆ ಚೆನ್ನಾಗಿ ಪಾಠ ಕಲಿಸುವ ಮೂಲಕ, ಜೊತೆಗೆ ಆ ಗೋವರ್ಧನ ಪರ್ವತವನ್ನು ಎತ್ತುವ ಮೂಲಕ ಇದನ್ನೂ ತೋರಿಸಿದ. ಉಳಿದವರಂತೆ ನನ್ನನ್ನು ಕಾಣಬೇಡಿ. ನಾವೆಲ್ಲ ದೇವರು ಮಾಡಿದ್ದನ್ನೇ ಅನುಕರಣೆ ಮಾಡೋದಕ್ಕೆ ಹೊರಟಿದ್ದೇವೆ. ಯಾಕಪ್ಪ? ಮತ್ತು ನೀವೇ ಹೇಳ್ತೀರಲ್ಲ ಪುರಾಣದಲ್ಲಿ, ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ. ಪರಮಾತ್ಮ ಯಾಕೆ ಅವತಾರ ಮಾಡ್ತಾನೆ? ಲೋಕ ಶಿಕ್ಷಣ ಮಾಡೋದಕ್ಕೆ. ಹಾಗಾದರೆ ಅವನು ಹೇಗೆ ಮಾಡ್ತಾನೋ ನಾವು ಹಾಗೇ ಮಾಡ್ತೇವೆ ಅಂತನ್ನುವವರಿಗೆ ಅದಕ್ಕೆ ಪರಮಾತ್ಮ ಹಾಗಾದರೆ ನಾನು ಬರೀ ರಾಸಕ್ರೀಡೆಯನ್ನು ಒಂದೇ ಮಾಡಿದರೆ ನಾನು ಮಾಡಿದ್ದೇನೆ ಅಂತ ನಾವು ಮಾಡ್ತೇವೆ ಅಂತ ಉಳಿದವರು ಅನುಕರಣೆ ಮಾಡ್ತೇವೆ ಎನ್ನುವ ತಮ್ಮ ದುರಾಶೆಯನ್ನು ವ್ಯಕ್ತ ಮಾಡಬಹುದಾಗಿತ್ತು. ಅದಕ್ಕೆ ದೇವರಂದ, ಬನ್ನಿ ಹಾಗಾದರೆ ನಾನು ಮಾಡೋದೆಲ್ಲ ಮರ್ತ್ಯ ಶಿಕ್ಷಣಕ್ಕಾಗಿ ಮಾಡ್ತೇನೆ ಅಂತ ಅಷ್ಟು ಶ್ರದ್ಧೆಯಿಂದ ಅನುಕರಣೆ ಮಾಡ್ತೀರಲ್ಲ, ಎತ್ತಿ ಪರ್ವತವನ್ನು, ಕಾಡ್ಗಿಚ್ಚನ್ನು ಪಾನ ಮಾಡಿ ತೋರಿಸಿ ವಿಶ್ವರೂಪವನ್ನು. ಏನು ತೋರಿಸ್ತೀರ ವಿಶ್ವರೂಪ? ಶರ್ಟ್ ಬಿಚ್ಚಿ ತೋರಿಸ್ಬೇಕಷ್ಟೇ ಹೊರತು ಬೇರೆ ಏನು ವಿಶ್ವರೂಪ ತೋರಿಸೋದು ನೀವು? ದ್ಯಾವಾ ಪೃಥಿವ್ಯೋರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತ್ವವೇದಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ನೋಡಿ, ಅಲ್ಲಿ ಇಂದ್ರನಿಗೆ ಆ ರೀತಿ ತೋರಿಸಿದರೆ ಅದೇ ಇಂದ್ರಾವತಾರನಾದ ಅರ್ಜುನನಿಗೆ ಅತ್ಯದ್ಭುತವಾದ ವಿಶ್ವರೂಪವನ್ನು ತೋರಿಸಿದ. ಇಡೀ ಸಮಸ್ತವಾದ ಲೋಕಗಳು ಅವನಲ್ಲಿ ಆಶ್ರಿತ. ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷಿಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್. ಬ್ರಹ್ಮದೇವರ ತೊಡೆಯ ಮೇಲೂ ರುದ್ರದೇವರು, ಅವರೆಲ್ಲರನ್ನೂ ಒಳಗೊಂಡಂತೆ ನಿನ್ನ ಈ ಅದ್ಭುತವಾದ ವಿಶ್ವರೂಪವನ್ನು ಕಾಣ್ತಾ ಇದ್ದೇನೆ. ಇಡೀ ಜಗತ್ತು ನಿನ್ನಲ್ಲಿ ಆಶ್ರಿತವಾದದ್ದನ್ನು ನೋಡ್ತಾ ಇದ್ದೇನೆ ಅಂತ ಅರ್ಜುನ ಹೇಳಿದ್ನಲ್ಲ. ಏನು ಅನುಕರಣ ಮಾಡ್ತೀರಿ? ಏನು ಹಾಗಾದರೆ ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ ಅನ್ನೋದಕ್ಕೆ? ಯಾವುದನ್ನು ಪರಮಾತ್ಮ ನೀವು ಅನುಕರಣೆ ಮಾಡಬೇಕು ಅನ್ನುವುದಕ್ಕೆ ತೋರಿಸ್ತಾನೆ, ಡೆಮಾನ್ಸ್ಟ್ರೇಟ್ ಮಾಡ್ತಾನೆ. ಅವುಗಳನ್ನು ಅನುಕರಣೆ ಮಾಡೋದೇ ಹೊರತು ಅವನು ಮಾಡಿದ್ದೆಲ್ಲ ಅನುಕರಣೆ ಮಾಡೋದಲ್ಲ. ಯಾರೋ ಬಂದಿದ್ದಾರೆ ಶಾಲೆಗೆ, ಕಲಿಸೋದಕ್ಕೆ ಬಂದಿದ್ದಾರೆ. ಏನು ಕಲಿಸೋದಕ್ಕೆ ಬಂದಿದ್ದಾರೆ? ಯಾವ ರೀತಿ ಪ್ರವಚನ ಮಾಡಬೇಕು, ಯಾವ ರೀತಿ ಚೆನ್ನಾಗಿ ಜನರನ್ನು ಸಂಬೋಧನೆ ಮಾಡಬೇಕು, ಇದನ್ನೆಲ್ಲ ಕಲಿಸ್ಕೊಡೋದಕ್ಕೆ ಅಂತ ಒಬ್ಬರು ಬಂದಿರ್ತಾರೆ. ಒಂದು ಎರಡು ಬೇರೆ ಬೇರೆ ಸ್ಪೀಚ್ಗಳನ್ನು ಕೊಡ್ತಾರೆ. ಇಂತಿಂಥ ಪ್ರಸಂಗಗಳಲ್ಲಿ ಈ ಥರ ಸ್ಪೀಚ್ ಮಾಡಬೇಕು, ಮಕ್ಕಳಿಗೆಲ್ಲ ಕಲಿಸ್ಕೊಡ್ತಾರೆ. ನೋಡಿ ಅವ್ರು ಹೇಗೆ ಹೇಳ್ತಾರೆ ಎಲ್ಲ ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ, ಅದೇ ತರಹ ನೀವು ಮಾತಾಡಬೇಕು ಅಂತ. ಮಕ್ಕಳಿಗಿಷ್ಟು ಬುದ್ಧಿ ಇರುತ್ತೆ, ಬಂದಂತಹ ವ್ಯಕ್ತಿ ನಮಗೆ ಯಾವ ರೀತಿ ಸ್ಪೀಚ್ ಕೊಡಬೇಕು ಅನ್ನೋದನ್ನು ಕಲಿಸ್ಲಿಕ್ಕೆ ಬಂದಿದ್ದಾರೆ. ಹಾಗಾದರೆ ಹೇಗೆ ಸ್ಪೀಚ್ ಮಾಡಬೇಕು ಅಂತ ಅವರು ತೋರಿಸ್ತಾರೋ ನಾವು ಅದೇ ತರಹ ಸ್ಪೀಚ್ ಮಾಡಬೇಕು, ಆ ಥರ ನಿಲ್ಲಬೇಕು, ಆ ಥರ ಕೈ ಮಾಡಬೇಕು, ಆ ಥರ ವರ್ಡಿಂಗ್ಸ್ ಉಪಯೋಗಿಸಬೇಕು. ಇಷ್ಟರ ಕಡೆಗೆ ಮಾತ್ರ ಗಮನ ಕೊಡ್ತಾರೆ. ಮಕ್ಕಳಿಗೆ ಅಷ್ಟು ಬುದ್ಧಿ ಇದೆ. ಈ ವಿಚಾರವಂತರು ಅಂತ ಅಂದ್ಕೊಳ್ಳೋರಿಗೆ ಇಷ್ಟು ಬುದ್ಧಿ ಇಲ್ಲ. ಕೃಷ್ಣ ಏನು ಕಲಿಸ್ಲಿಕ್ಕೆ ಬಂದಿದ್ದಾನೆ ಅದನ್ನು ಕಲಿಬೇಕು. ಆ ಸ್ಪೀಚ್ ಕೊಡ್ಲಿಕ್ಕೆ ಬಂದವನು ಮತ್ತೇನೋ ಮಾಡಿದ, ಯಾರ ಜೊತೆಗೋ ಮಾತಾಡ್ದ, ಹರಟಿ ಹೊಡೆದ, ಜಿಗದ, ಅದನ್ನೆಲ್ಲ ಮಾಡಬೇಕು ಅಂತ ತಿಳ್ಕೊತಾರೆ ಮಕ್ಕಳು. ಅದು ಅವನ ಪರ್ಸ್ನಲ್ ವಿಷಯ. ಅವನಲ್ಲಿ ಯಾರ್ಯಾರ ಜೊತೆಗೋ ಹರಟೆ ಹೊಡಿತಾನೆ, ತನ್ನ ಹೆಂಡತಿ ಜೊತೆಗೆ ತಾನು ಮಾತಾಡ್ತಾನೆ, ಓಡಾಡ್ತಾನೆ, ಅಡ್ಡಾಡ್ತಾನೆ. ಏನು ಮೇಸ್ಟ್ರೇ, ಮತ್ತು ಅವರು ಯಾರೋ ಹೆಣ್ಮಕ್ಳ ಜೊತೆಗೆಲ್ಲ ಅಡ್ಡಾಡ್ತಾ ಇದ್ದಾರೆ, ಮತ್ತು ನಾವು ಸ್ಪೀಚ್ ಮಾಡಬೇಕಾದ್ರೂ ಯಾರ ಜೊತೆಗಾದರೂ ಅಡ್ಡಾಡಬೇಕಾ, ಯಾರ ಜೊತೆಗೆ ಅಡ್ಡಾಡಬೇಕು ಅಂತ ಮಕ್ಕಳು ಕೇಳಿದ್ರೆ ಏನು ಹೇಳಬೇಕು ಮೇಸ್ಟ್ರು ಉತ್ತರ? ಅದಕ್ಕೆ ಹಾಗೆ ಕೇಳೋದೇ ಇಲ್ಲ ಮಕ್ಕಳು. ಮಕ್ಕಳಿಗೆ ಅಷ್ಟು ಬುದ್ಧಿ ಇದೆ. ಹಾಗಾದರೆ ಏನು ತೋರಿಸ್ಲಿಕ್ಕೆ ಬಂದಿದ್ದಾನೆ ಅವನು ಅದನ್ನು ನೋಡಬೇಕೇ ಹೊರತು ಉಳಿದದ್ದೆಲ್ಲ ಅವನು ಪರ್ಸ್ನಲ್. ಅದು
ಪರ್ಸ್ನಾಲಿಟಿ ಇಲ್ಲದೆ ಇದ್ದವರಿಗೆ ಪರ್ಸ್ನಲ್ ವಿಷಯಗಳು ಬಹಳ ಇರೋದಾದರೆ ಅತ್ಯದ್ಭುತ ಪರ್ಸ್ನಾಲಿಟಿ ಇರುವಂತಹ ಆ ಭಗವಂತನ ಪರ್ಸ್ನಲ್ ವಿಷಯಗಳು ಎಷ್ಟಿರ್ಬೋದು. ಅವನಿಗೆ ದೇವತೆಗಳಿದ್ದಾರೆ, ದಾನವರಿದ್ದಾರೆ, ಮಾನವರಿದ್ದಾರೆ, ಯಕ್ಷರಿದ್ದಾರೆ, ಕಿನ್ನರರಿದ್ದಾರೆ. ಅವರೆಲ್ಲರನ್ನು ನೇಮನ ಮಾಡ್ತಾನೆ. ಅವರೆಲ್ಲರೂ ಮಾಡಿದ ಪ್ರಾರ್ಥನೆಗಳಿರುತ್ತದೆ, ಬೇಡಿದ ವರಗಳಿರುತ್ತದೆ, ಕೊಟ್ಟಂತಹ ಭರವಸೆಗಳಿರುತ್ತದೆ, ಅದನ್ನು ಪೂರ್ಣ ಮಾಡಬೇಕಾಗಿರುತ್ತದೆ. ಅದೆಲ್ಲ ಜವಾಬ್ದಾರಿಗಳು. ಅದನ್ನೆಲ್ಲ ಬೆನ್ನು ಹತ್ಕೊಂಡು ಹೋಗಿ ನೋಡಿ ನಾನು ಹಾಗೆ ಮಾಡ್ತೇನೆ ಅಂದರೆ ಕೋತೀಶ್ವರ ಅಂತಾರಷ್ಟೇ. ಮಾಡಬಾರ್ದು ಹಾಗೆಲ್ಲ. ಸರಿಯಾದ ರೀತಿಯಲ್ಲಿ ಅರ್ಥವನ್ನು ಮಾಡಿಕೊಳ್ಳಬೇಕು. ಮರ್ತ್ಯ ಶಿಕ್ಷಣ ಪರಮಾತ್ಮ ಕಂಸನ ಸಂಹಾರ ಮಾಡಿದ ಕಂಸನ ಸಂಹಾರ ಮಾಡೋದನ್ನು ಕಾಮವನ್ನು ಗೆಲ್ಲಬೇಕು. ಇಷ್ಟರ್ಥದಲ್ಲಿ ಕಂಸ ಸಂಹಾರ ನಮಗೆ ಆದರ್ಶ ಅಂತ ಇಟ್ಕೊಳ್ಳಿ. ಹೊರತು ನಾವು ಕಂಸ ಸಂಹಾರ ಯಾರೋ ಒಬ್ಬರು ನಾನು ಕೊಲ್ತೇನೆ ಅಂತ ಸಿಂಹಾಸನದ ಮೇಲೆ ಕೂತವ್ರನ್ನ ಕೂದಲ ಹಿಡಿಯೋದಕ್ಕೆ ಹೋದರೆ ಅಲ್ಲಿ ಹಿಂದಿರ್ತಕ್ಕಂಥವರು ಗುಂಡು ಹಾರಿಸ್ತಾರೆ ಅಷ್ಟೇ. ಬಾಡಿ ಗಾರ್ಡ್ಸ್ ಇರ್ತಾರೆಲ್ಲ, ಅದೆಲ್ಲ ಮಾಡೋದಲ್ಲ. ಕಂಸನ ಸಂಹಾರ ಮಾಡಿದ 2ನೇ ಕ್ಷಣಕ್ಕೆ ಧಾವಿಸಿ ಬಂದು ದೇವಕಿ ವಸುದೇವರ ಪಾದಕ್ಕೆ ಬಿದ್ದು, ಮಗನಾಗಿ ನಿಮಗೆ ಮಾಡಬೇಕಾದ ಸೇವೆಯನ್ನು ನಾನು ಮಾಡಿಲ್ಲ, ಕ್ಷಮಾ ಮಾಡಿ ಅಂತ ಪರಮಾತ್ಮ ಕೇಳಿದ್ನೆಲ್ಲ. ಪಿತೃಭಕ್ತಿ ಹೇಗೆ ಮಾಡಬೇಕು ಅಂತ ಅದನ್ನು ಕಲಿಯಿರಿ. ಕೂಡಲೇ ಉಪನಯನ ಮಾಡಿಸಿಕೊಂಡು ಉಪನಯನ ಮಾಡಿಕೊಂಡ ತಕ್ಷಣ ಸಂದೀಪಿನಿ ಋಷಿಗಳ ಆಶ್ರಮಕ್ಕೆ ಧಾವಿಸಿದ. 64 ದಿನಗಳಲ್ಲಿ 64 ವಿದ್ಯೆಗಳನ್ನು ಕಲಿತ. ಏನು ಕಲಿಬೇಕಿದ್ರೊಳಗೆ? ಉಪನಯನವಾದ ತಕ್ಷಣ ಗುರುಕುಲಕ್ಕೆ ಹೋಗಬೇಕು, ಬೇರೆ ಉಸಾಬರಿ ಮಾಡಬಾರದು. ಇದನ್ನು ಕೃಷ್ಣನಿಂದ ಕಲಿಯಿರಿ. ಅದು ಡೆಮಾನ್ಸ್ಟ್ರೇಟ್ ಮಾಡಿದ್ದು ಕೃಷ್ಣ. 64 ದಿವಸಗಳಲ್ಲಿ 64 ವಿದ್ಯೆ ಕಲಿತು ಅದನ್ನು ಕಲೀಲಿಕ್ಕೆ ಹೋಗ್ಬಿಡಿ. ಅದು ನಿಮ್ಮ ಕೆಲಸ ಅಲ್ಲ. ಅದು ದೇವರು ತನ್ನ ದೇವತ್ವ ತೋರಿಸಿದ್ದು. ಗುರುಕುಲದಲ್ಲಿ ಅಧ್ಯಯನ ಮಾಡಿದ, ಗುರುಗಳ ಸೇವೆ ಮಾಡಿದ, ಕಟ್ಟಿಗೆ ಹೊತ್ತು ತಂದು ಹಾಕಿದ್ದಾನೆ. ಸಂದೀಪಿನಿ ಋಷಿಗಳ ಆಶ್ರಮದಲ್ಲಿ ಸುಧಾಮನ ಜೊತೆಗೆ ಶ್ರೀಕೃಷ್ಣ ಪರಮಾತ್ಮ ಗುರು ಶುಶ್ರೂಷೆಯ ವಿದ್ಯಾ, ಗುರು ಶುಶ್ರೂಷೆಯಿಂದ ವಿದ್ಯೆ ಬರ್ತದೆ, ಇಲ್ಲದೇ ಇದ್ದರೆ ವಿದ್ಯೆ ಬರೋದಿಲ್ಲ ಅನ್ನೋದನ್ನು ತೋರಿಸಿಕೊಟ್ಟ. ಅದನ್ನು ಕಲಿಯಿರಿ. ತನ್ನನ್ನು ನಂಬಿದಂತಹ ಜನರಿಗೆ ಏನೇ ಕಷ್ಟ ಬರಲಿ ತಾನೇ ರಕ್ಷಣೆಗಾಗಿ ಧಾವಿಸ್ತಾ ಇದ್ದ. ಅಷ್ಟನ್ನು ಕಲಿಯಿರಿ. ಅವನು ಹಾಗೆ ಮಾಡ್ತೀನಿ ಅಂತ ನಾನು ಕಾಲಿ ಮರ್ದನ ಮಾಡ್ತೀನಿ ಅಂತ ಹೋಗಬೇಡಿ. ಏನೋ ಮನೆ ಮುಂದೆ ಒಂದು ಹಾವು ಬಂದ ತಕ್ಷಣ ಸುಮ್ಮನೆ ಹೀಗೆ ಟೊಂಕದ ಮೇಲೆ ಕಟ್ಟಿ ಕುಣಿಯೋದಕ್ಕೆ ಏನಾದರೂ ಮಾಡಲಿಕ್ಕೆ ಹೋಗಬೇಡಿ. ಅದಲ್ಲ, ಅದರಲ್ಲಿ ಎಷ್ಟು ಸಾರ. ನನ್ನನ್ನು ನಂಬಿದ ವ್ಯಕ್ತಿಗಳಿಗೆ ಬಂದ ಕಷ್ಟಗಳನ್ನು ಪರಿಹಾರ ಮಾಡುವುದಕ್ಕೆ ನನ್ನ ಶಕ್ತಿ ಇದ್ದಷ್ಟು ನಾನು ಪ್ರಯತ್ನ ಮಾಡಬೇಕು. ಇಷ್ಟು ಆದರ್ಶ. ನಾನು ಕಾಲಿ ಮರ್ದನನೇ ಮಾಡ್ತೇನೆ. ಏನು ಕಾಲಿ ಮರ್ದನ ಮಾಡ್ತೀಯಪ್ಪ? ಅಷ್ಟು ನಿನಗೆ ಅಪೇಕ್ಷಣೆ ಇದ್ದರೆ ಸುಮ್ಮನೆ ನೆಲದ ಮೇಲೆ ಥೈ ಅಂತ ಕುಣಿ ಸಾಕು. ನೆಲದ ಮೇಲೆ ಕುಣಿದ್ರೆ ಜಾರಿ ಬಿದ್ದು ಕಾಲು ಮುರುಕೊಳ್ಳದೇ ಇದ್ದರೆ, ಫ್ರ್ಯಾಕ್ಚರ್ ಆಗದೇ ಇದ್ದರೆ ಪುಣ್ಯವಂತ ನೀನು. ಹಾವಿನ ಮೇಲೆ ಏನಪ್ಪ ಕುಣಿತೀಯ ನೀನು? ಅಲ್ಲ, ಅದು ಅಲ್ಲ ಆದರ್ಶ. ಹಾಗಾದರೆ ಎಲ್ಲವೂ ಪರಮಾತ್ಮನದನ್ನು ನಾವು ಅನುಕರಣೆ ಮಾಡುವುದಕ್ಕೋಸ್ಕರ ಇದ್ದದ್ದಲ್ಲ. ಇದನ್ನು ತಿಳಿದೇ ಕೃಷ್ಣ ಪರಮಾತ್ಮನ ಕಥೆಯನ್ನು ನಾವು ಕೇಳಬೇಕು. ಸಮುದ್ರದಲ್ಲಿ ಸೇತುವೆ ಕಟ್ಟಿದ ರಾಮ ಮಾಡಿದಂತೆ ಮಾಡು, ಕೃಷ್ಣ ಹೇಳಿದಂತೆ ಕೇಳು ಅಂತ ಒಂದಿದೆ ಸರಿ. ಆದರೆ ಎಲ್ಲವೂ ರಾಮ ಮಾಡಿದಂತೆ ಇವು ಮಾಡಲಿಕ್ಕೆ ಆಗೋದಾ? ರಾಮಃ ಪರಸ್ತಾತ್ ಪರತೋಪಿ ರಾಮಃ ರಾಮಃ ಪರಂ ದಿಕ್ಷು ವಿದಿಕ್ಷು ರಾಮಃ ರಾಮೈರನಂತೈರಿತಿ ವಿಶ್ವರೂಪೈ ನಿಘ್ನನ್ನರಾತೀನ್ ವಿರರಾಜ ರಾಮಃ. ಮಹೌಘ ಸಂಖ್ಯೆಯ ಅದ್ಭುತವಾದ ಆ ಸೈನ್ಯವನ್ನು, ರಾವಣನ ಸೈನ್ಯವನ್ನು, ಅನಂತ ರೂಪಗಳನ್ನು ತೆಗೆದುಕೊಂಡು ಶ್ರೀರಾಮಚಂದ್ರ ಸಂಹಾರ ಮಾಡಿದ ಅಂದರೆ ಏನು ಮಾಡ್ತೀಯ? 2 ಮೊಬೈಲ್ ಏಕಕಾಲಕ್ಕೆ ಓದಿರಿದ್ರೆ 2 ಅಟೆಂಡ್ ಮಾಡಲಿಕ್ಕೆ ಆಗುವುದಿಲ್ಲ. ನೀನೇನು ಅನಂತ ರೂಪ ತೆಗೆದುಕೊಳ್ತೀಯೋ? ಅನುಕರಣೆ ಅಂದರೆ ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ. ಪಿತೃವಾಕ್ಯ ಪರಿಪಾಲನೆ ಮಾಡಿದರು ಶ್ರೀರಾಮಚಂದ್ರ ದೇವರು. ಅದನ್ನು ಆದರ್ಶ ಇಟ್ಕೋ. ಏಕಪತ್ನಿ ವ್ರತಸ್ಥನಾಗಿದ್ದ, ಆದರ್ಶ ಇಟ್ಕೋ. ಈ ತರಹ ಆದರ್ಶ ಇಟ್ಟುಕೊಳ್ಬೇಕೇ ಹೊರತು ಸುಮ್ಮನೆ ಎಲ್ಲವನ್ನೂ ಆದರ್ಶವಾಗಿ ಇಟ್ಟುಕೊಳ್ತೇನೆ ಅಂದರೆ ಯೋಗ್ಯತೆ ಯಾವುದು? ಲೋಕದೊಳಗೆ ಇಲ್ಲ ಇದು. ಈ ತರಹದ ಅಲೌಕಿಕವಾದ ಪ್ರಜ್ಞೆಯನ್ನು ಪಡೆದುಕೊಂಡು ಚಿಂತನೆ ಮಾಡುವುದು ಸರಿಯಾದದ್ದಲ್ಲ. ಲೋಕಶಾಸ್ತ್ರಗಳಿಗೆ ಅನುಗುಣವಾಗಿ ನಾವು ಈ ರೀತಿಯಾಗಿ ಅರ್ಥವನ್ನು ಮಾಡಿಕೊಳ್ಳಬೇಕು ಎಂಬುದಾಗಿ ಶಾಸ್ತ್ರ ನಮಗೆ ತಿಳಿಸಿಕೊಡ್ತಾ ಇದೆ. ಶ್ರೀಕೃಷ್ಣ ಪರಮಾತ್ಮ ಆ ರೀತಿ ಗೋಪಿಕಾಸ್ತ್ರೀಯರ ಕಾಮದ ಪಾಶಕ್ಕೇನೆ ಸಿಲುಗಿತ್ತ ಅಂದರೆ ಅಕ್ರೂರ ಬಂದ 2ನೇ ಕ್ಷಣ ಹಿಂದೆ ಮುಂದೆ ನೋಡದೇ ಇದ್ದಂಥ ರಥದಲ್ಲಿ ಕುಳಿತ ಹೊರಟೇ ಬಿಟ್ಟ. ಅವರ ತಪಸ್ಸಿತ್ತು, ವರ ಕೊಟ್ಟಿದ್ದ, ಅವರ ವರಕ್ಕನುಗುಣವಾಗಿ ಎಷ್ಟು ದಿವಸ ಅವರಿಗೆ ಅನುಗ್ರಹ ಮಾಡಬೇಕೋ ಮಾಡಿದ, ಹೊರಟೇ ಬಿಟ್ಟ.
ನಿಜವಾಗಿ ಅವರ ಕಾಮಪಾಶಕ್ಕೆ ತಾನು ಬಲಿಯಾಗಿದ್ದರೆ ನನಗೆ ಬಿಟ್ಟು ಬರಲಿಕ್ಕೆ ಆಗೋದಿಲ್ಲಪ್ಪ, ಆ ಕಂಸ ಏನಾದರೂ ಮಾಡ್ಕೊಳ್ಳಿ, ಅವನು ಯಜ್ಞರ ಮಾಡಲಿ, ಧನುರ್ಯಾಗರ ಮಾಡಲಿ, ಬಾಣಯಾಗರ ಮಾಡಲಿ, ಖಡ್ಗಯಾಗರ ಮಾಡಲಿ, ಏನಾದರೂ ಮಾಡಿಕೊಳ್ಳಿ, ನಾನಂತೂ ಈ ಗೋಪಿಕಾಸ್ತ್ರೀಯರನ್ನು ಬಿಟ್ಟು ಬರೋದಿಲ್ಲ ಅಂತ ಅನ್ನಬೇಕಾಗಿತ್ತು. ನಿಜವಾದ ಮೋಹಕ್ಕೆ ಬಲಿಯಾಗಿದ್ದರೆ ಏನಿಲ್ಲ, ಒಂದು ಕೈ ಮಾಡಿದ, ಅನುಗ್ರಹ ಮಾಡಿದ, ನೀವೆಲ್ಲ ನನ್ನ ಸ್ಮರಣೆಯನ್ನು ಮಾಡಿರಿ, ಇದ್ದಲ್ಲೇ ಅನುಗ್ರಹ ಮಾಡ್ತೀನಿ ಇಂದ ಯಾರು ಹೀಗೆ ಹೇಳ್ತಾರೆ? ದೇವನಲ್ಲದೆ ಕಾಮಪರವಶನಾದವನು ಹೀಗೆ ಹೇಳಲಿಕ್ಕೆ ಸಾಧ್ಯವಿದೆಯಾ? ನೀವು ಸ್ಮರಣೆ ಮಾಡಿ ನಿಮಗೆ ಅನುಗ್ರಹ ಮಾಡ್ತೇನೆ ಅಂತ ಹೇಳಿದ, ರಥದಲ್ಲಿ ಕುಳಿತ, ಹೊರಟೇ ಬಿಟ್ಟ ಶ್ರೀಕೃಷ್ಣ ಪರಮಾತ್ಮ. ಮುಂದೆ ಯಾವಾಗೋ ಬಂದು ಅನುಗ್ರಹ ಮಾಡಿದ, ದರ್ಶನ ಕೊಟ್ಟ, ಅಷ್ಟೇ ಹೊರತು ಮತ್ತೆ ಗೋಪಿಕಾಸ್ತ್ರೀಯರ ಜೊತೆಗೆ ವಿಹಾರಕ್ಕೋಸ್ಕರ ಅಂತ ಬಂದು ಇಲ್ಲಿ ನೆಲೆಸಲಿಲ್ಲ ಕೃಷ್ಣ ಪರಮಾತ್ಮ. ಮುಂದೆ ಮತ್ತೆ ಉದ್ಧವನಿಂದ ಸಂದೇಶ ಕಳಿಸಿ ಅವರಿಗೆ ಅನುಗ್ರಹ ಮಾಡಿದ, ಅಷ್ಟೇ. ಇದರಿಂದ ತೋರಿಸ್ತಾನೆ, ಕೇವಲ ಕಾಮ ಇದ್ದರೆ ಅವರನ್ನು ಪರಮಾತ್ಮ ಸ್ವೀಕಾರ ಮಾಡ್ತಿರಲಿಲ್ಲ, ಅವರಲ್ಲಿಯೂ ಭಕ್ತಿ ಇತ್ತು. ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ನಿರ್ಣಯ ಹೇಳ್ತಾರೆ, ಗೋಪ್ಯ ಕಾಮಯುತಾ ಭಕ್ತಾ, ಭಕ್ತರವರು ಅನಾದಿ ಕಾಲದಿಂದ ಸಾಧನ ಸಂಪನ್ನರು, ಜ್ಞಾನ ಪಡೆದವರು, ಅಪರೋಕ್ಷ ಜ್ಞಾನವನ್ನು ಪಡೆದು ಭಕ್ತಿಯನ್ನೂ ಮಾಡಿ ಅವರು ಮೋಕ್ಷ ಹೊಂದಿದ್ದಾರೆ ಹೊರತು ಕಾಮದಿಂದ ದೇವರು ಅವರಿಗೆ ಮೋಕ್ಷ ಕೊಟ್ಟಿಲ್ಲ. ಅಪ್ಸರ ಸ್ತ್ರೀಯರಾದದ್ದರಿಂದ ಕಾಮಯುತ ಭಕ್ತಿ ಮಾಡುವ ಅಧಿಕಾರ ಕೆಲವು ಅಪ್ಸರ ಸ್ತ್ರೀಯರಿಗಿದೆ. ಆ ಸಾಲಿಗೆ ಸೇರಿದವರು ಈ ಗೋಪಿಕಾ ಸ್ತ್ರೀಯರು ಅಷ್ಟೇ, ಹೊರತು ಬೇರೆ ಇನ್ನೇನಲ್ಲ ಅನ್ನುವುದನ್ನು ನಾವಿಲ್ಲಿ ತಿಳಿಯಬಹುದು. ಎಂತಹ ಮೌಢ್ಯದ ಮೂರ್ಖತನದ ಮಾತುಗಳನ್ನು ಜನ ಆಡ್ತಾರೆ ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ. ನಿರ್ದೋಷನಾದಂತಹ ಆ ಭಗವಂತ ಸ್ತ್ರೀಯರ ಕಾಮಕ್ಕೆ ವಶನೇ ಆಗಿದ್ದರೆ, ಅಪ್ಸರ ಸ್ತ್ರೀಯರ ಅವತಾರರಾದಂತಹ ಗೋಪಿಕಾ ಸ್ತ್ರೀಯರ ಜೊತೆಗೆ ಮಾತ್ರ ಸಂಘವನ್ನು ಮಾಡದಂತೆ ಮಥುರೆಯಲ್ಲಿಯೂ ಆ ಪರಪತ್ನಿಯರ ಜೊತೆಗೆ ಸಂಘವನ್ನು ಮಾಡಬಹುದಾಗಿತ್ತು, ದ್ವಾರಕೆಯಲ್ಲಿಯೂ ಪರಪತ್ನಿಯರ ಸಂಘವನ್ನು ಮಾಡಬಹುದಾಗಿತ್ತು. ಕಣ್ಣೆತ್ತಿ ನೋಡಿಲ್ಲ ಶ್ರೀಕೃಷ್ಣ ಪರಮಾತ್ಮ, ಅನುಗ್ರಹ ಮಾಡಿದ್ದಷ್ಟೇ. ಸ್ತ್ರೀಲೋಲ ಅಲ್ಲ ಅವನು. ಪುಟ್ಟ ಬಾಲಕನಾದ ಆದಾಗ ಗೋಪಿಕಾ ಸ್ತ್ರೀಯರ ಸಂಘ ಮಾಡಿದವ, ತರುಣನಾದಾಗ ಮಥುರೆಯಲ್ಲಿ ದ್ವಾರಕೆಯಲ್ಲಿ ಯಾಕೆ ಪರಪತ್ನಿಯರ ಸಂಘ ಮಾಡಿಲ್ಲ? ಕೇವಲ ಪತ್ನಿಯರೇ ಬಹಳ ಜನ ಇದ್ದರು, ಅದು ಶಾಸ್ತ್ರವಿಹಿತ, ತಪ್ಪಲ್ಲ. ಪತ್ನಿಯರ ಜೊತೆಗೆ ಸಂಘ ಮಾಡಿದ್ದಾನೆ ಹೊರತು ಪರಪತ್ನಿಯರ ಜೊತೆಗೆ ಸಂಘವನ್ನು ಮಾಡಿಲ್ಲ. ಯಾಕೆ? ಹಾಗಾದರೆ ಭಗವಂತನಿಗೆ ಸರ್ವಥಾ ಕಾಮಪರವಶತೆ ಇಲ್ಲ. ವರ ಕೊಟ್ಟದ್ದಕ್ಕೆ, ಅದು ಅವರು ಅಪ್ಸರ ಸ್ತ್ರೀಯರು, ಅವರಿಗೆ ನಿಯತಪತಿಗಳು ಅಂತಿಲ್ಲ ಅನ್ನುವುದಕ್ಕೋಸ್ಕರ ಅವರಿಗೆ ಆ ರೀತಿಯ ವರ ಕೊಟ್ಟು ಅವರ ಜೊತೆಗೆ ಸಂಘವನ್ನು ಮಾಡಿ ಉದ್ಧಾರ ಮಾಡಿದ್ದೇ ಹೊರತು ಇದಲ್ಲ ಅನ್ನುವುದನ್ನು ನಿಮ್ಮ ಲೌಕಿಕ ದೃಷ್ಟಿಯಿಂದ ಆಲೋಚನೆ ಮಾಡಿದರೂ ತಿಳಿದು ಬರುತ್ತೆ. ಅಂಥವ ಮಥುರೆಯಲ್ಲಿ ಮಾಡಬಹುದಾಗಿತ್ತು, ದ್ವಾರಕೆಯಲ್ಲಿ ಮಾಡಬಹುದಾಗಿತ್ತು. ಸರ್ವಥಾ ಪರಮಾತ್ಮ ಮಾಡಿಲ್ಲ. ಹೃತೇ ರಮಾಂ ಜಾತು ಮಮಾಂಗ ಸಂಗ ಯೋಗ್ಯಾಂಗನಾನೈವ ಸುರಾಲಯೇಪಿ. ಲಕ್ಷ್ಮೀದೇವಿ ಜೊತೆಗೆ ಮಾತ್ರ ಸಂಘವನ್ನು ಮಾಡ್ತಾನೆ. ಲಕ್ಷ್ಮೀ ಸನ್ನಿಧಾನಕ್ಕೆ ಪಾತ್ರರಾದಂತಹ ವರವನ್ನು ಪಡೆದಂತಹ ಸಜ್ಜನರಾಗಿದ್ದರೆ ಮಾತ್ರ ಅವರಿಗೆ ತಾತ್ಕಾಲಿಕವಾದ ಅಂಗಸಂಗವನ್ನು ಕೊಡ್ತಾನೆ ಅಂತನ್ನುವುದನ್ನು ನಾವು ಶಾಸ್ತ್ರದ ಮೂಲಕವಾಗಿ ಚೆನ್ನಾಗಿ ತಿಳಿದುಕೊಳ್ಳಬಹುದು. ಅಂತಹ ಆ ಪರಮಾತ್ಮ ಕಾಮಾದಿ ದೋಷಗಳಿಂದ ದೂರನಾಗಿದ್ದಾನೆ ಎನ್ನುವುದನ್ನು ಸ್ಪಷ್ಟವಾಗಿ ನಾವು ತಿಳಿಯಬೇಕು. ಎಂಥವರು ಬ್ರಹ್ಮಾದಿ ದೇವತೆಗಳು? ಯಾವ ಬ್ರಹ್ಮದೇವರು? ವರುಣದೇವರು ಸ್ವರ್ಗದೊಳಗೆ ಸಭಾಮಧ್ಯದಲ್ಲಿ ಕುಳಿತಾಗ ವರುಣದೇವರ ಸಾಕ್ಷಾತ್ ಪತ್ನಿ ಗಂಗಾದೇವಿ ಸಭಾಮಧ್ಯದಲ್ಲಿ ಕುಳಿತಾಗ, ಗಾಳಿ ಬೀಸಿದಾಗ, ಸೆರಗು ಹಾರಿದಾಗ ಸಮಗ್ರ ದೇವತಾ ಮಂಡಲವೇ ತಲೆ ತಗ್ಗಿಸ್ತದೆ ಸ್ತ್ರೀ ಮಾನ ಸಂರಕ್ಷಣೆ ಆಗಬೇಕು ಅಂತ. ವರುಣದೇವರು ಸಾಕ್ಷಾತ್ ಗಂಗಾದೇವಿಯ ಪತಿ ಅನ್ನುವುದಕ್ಕೋಸ್ಕರ ತನ್ನ ಮಡದಿಯ ಜೊತೆಗೆ ತನ್ನ ಮಡದಿಯನ್ನು ದೂರದಿಂದ ನೋಡ್ತಾರಷ್ಟೇ, ಇನ್ನೇನು ಮಾಡಿದ್ದಲ್ಲ. ಅಷ್ಟಕ್ಕೆ ಬ್ರಹ್ಮದೇವರು ಶಾಪ ಕೊಡ್ತಾರೆ, ಮನುಷ್ಯನಾಗಿ ಹುಟ್ಟು ನೀನು. ಅಲ್ಲ, ನನ್ನ ಪತ್ನಿಯ ದರ್ಶನ ಮಾಡಿದರೆ ತಪ್ಪೇನು? ನಿನ್ನ ಪತ್ನಿಯ ದರ್ಶನವನ್ನೇ ಸಭಾಮಧ್ಯದಲ್ಲಿ ನೀನು ಮಾಡ್ತಾ ಇದ್ದೀಯ, ಆದ್ದರಿಂದ ಅದು ತಪ್ಪು ಅನ್ನುವುದಕ್ಕೋಸ್ಕರ ನೀನು ಮನುಷ್ಯನಾಗಿ ಹುಟ್ಟು ಅಂತ ಶಾಪ ಕೊಡ್ತಾರೆ. ಮಹಾಭಿಷಕ್ಕಾಗಿ ಶಂತನುವಾಗಿ ಹುಟ್ಟುತ್ತಾನೆ. ಬ್ರಹ್ಮದೇವರಿಗೆ ನೀರಿನ ಸ್ಪರ್ಶವನ್ನು ಮಾಡಿಸಿದ್ದ ಅನ್ನುವ ಕಾರಣಕ್ಕೋಸ್ಕರವಾಗಿಯೂ ಮಹಾಭಿಷಕ್ಕಾಗಿ ಶಂತನುವಾಗಿ ಹುಟ್ಟುತ್ತಾನೆ. ಇಂಥ ಬ್ರಹ್ಮದೇವರು ಸ್ವಪತ್ನಿಯನ್ನೇ ಸಭಾಮಧ್ಯದಲ್ಲಿ ದರ್ಶನ ಮಾಡಿದ್ದಕ್ಕೆ ಅವನಿಗೆ ಶಾಪ ಕೊಟ್ಟಂತಹ ಬ್ರಹ್ಮದೇವರು ನಿಜವಾಗಿಯೂ ಪರಸ್ತ್ರೀ ಸಂಗನೇ ಇದಾಗಿದ್ದರೆ
ಇಂತಹ ಪರಮಾತ್ಮನನ್ನು ಬಂದು ಸ್ತೋತ್ರ ಮಾಡ್ತಾ ಇದ್ರ, ಉರುಳಾಡ್ತಾ ಇದ್ರ, ಉರುಳು ಸೇವೆ ಮಾಡ್ತಾರೆ ಕೃಷ್ಣನ ಎದುರಿಗೆ ಬ್ರಹ್ಮದೇವರು 4 ಮುಖ ತೆಗೆದುಕೊಂಡು ಉರುಳಾಡ್ತಾರೆ, ಹೊರಳಾಡ್ತಾರೆ, ಇವನ ಅನುಗ್ರಹವನ್ನು ಬಯಸ್ತಾರೆ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಅಂತ ಸ್ತೋತ್ರ ಮಾಡಿ ಅವನ ಅನುಗ್ರಹವನ್ನು ಪಡೀತಾರೆ. ಪ್ರಾರಂಭದಲ್ಲಿಯೂ ಮಧ್ಯದಲ್ಲಿಯೂ ಕೊನೆಯಲ್ಲಿಯೂ ಪುನಃ ಪುನಃ ಬಂದು ಅಂದರೆ ಆ ಪರಮಾತ್ಮನಲ್ಲಿ ದೋಷವಿದ್ದರೆ ದೇವತೆಗಳು ಆ ಭಗವಂತನ ಸ್ತೋತ್ರ ಮಾಡ್ತಾರೆ. ರುದ್ರಾದಿ ದೇವತೆಗಳು ಸ್ತೋತ್ರ ಮಾಡ್ತಾರೆ. ನೈಷ್ಠಿಕ ಬ್ರಹ್ಮಚರ್ಯದ ಸಾಕಾರ ಮೂರ್ತಿ ಅಂತ ಪ್ರಸಿದ್ಧರಾಗಿರತಕ್ಕಂತಹ ದ್ಯುನಾಮಕ ವಸುವಿನ ಅವತಾರರಾದ 525 ವರ್ಷಗಳವರೆಗೆ ಸತತಾಧ್ಯಯನಶೀಲರಾಗಿರತಕ್ಕಂತಹ ಮಹಾನುಭಾವರು ಭೀಷ್ಮಾಚಾರ್ಯರು ಅಗ್ರಪೂಜೆ ಯಾರಿಗಾಗಬೇಕು ಅಂದರೆ ಶ್ರೀಕೃಷ್ಣನಿಗಾಗಬೇಕು ಅಂತ ಕೈ ಮಾಡಿ ತೋರಿಸ್ತಾರೆ. ಯಾಕೆ ತೋರಿಸ್ತಿದ್ರು? ಬ್ರಹ್ಮಚರ್ಯ ಅಂದರೆ ಏನು ಅಂತ ಗೊತ್ತು. ಬ್ರಹ್ಮಚರ್ಯದೊಳಗೆ ಮುಳುಗೆದ್ದವರು, ಬ್ರಹ್ಮಚರ್ಯ ತಮ್ಮ ಜೀವನದ ಗುರಿ ಅಂತ ಇಟ್ಟುಕೊಂಡವರು, ಬ್ರಹ್ಮಚರ್ಯ ಇದ್ದವರನ್ನೇ ಮರ್ಯಾದಿಸುವವರು, ಆಧರಿಸುವವರು, ಗೌರವಿಸುವವರು. ಅಂತಹ ಭೀಷ್ಮಾಚಾರ್ಯರು ಅಗ್ರಪೂಜೆ ಕೃಷ್ಣನಿಗೆ ಅಂತ ಹೇಳಬೇಕು ಅಂದರೆ ಶ್ರೀಕೃಷ್ಣ ಪರಮಾತ್ಮನ ನಿಷ್ಠೆ, ಅವನ ಬ್ರಹ್ಮಚರ್ಯ, ಅವನ ಶುದ್ಧವಾದಂತಹ ಶೀಲ, ಅವನ ಶುದ್ಧವಾದ ಚಾರಿತ್ರ್ಯಕ್ಕೆ ಕಿಂಚಿತ್ತೂ ಧಕ್ಕೆ ಬಂದಿಲ್ಲ ಅನ್ನುವ ತತ್ವವನ್ನು ಅವನ ಸಮಕಾಲದಲ್ಲಿಯೇ ಇದ್ದು ಸಾಕ್ಷಾತ್ಕಾರ ಮಾಡಿಕೊಂಡ ಮಹಾನುಭಾವರಾಗಿದ್ದರು ಅನ್ನೋದಕ್ಕೆ ತಾನೇ ಅಗ್ರಪೂಜೆಯನ್ನು ಮಾಡಿದರು. ಒಬ್ಬ ಶಿಶುಪಾಲನನ್ನು ಬಿಟ್ಟರೆ, ಅದು ಅಸರಾವೇಶದ ಮೂಲಕವಾಗಿ ಅವನು ಮಾತನಾಡಿದ್ದು ಬಿಟ್ಟರೆ, ಆ ಸಭೆಯಲ್ಲಿರುವ ಎಲ್ಲ ಋಷಿಗಳು, ಎಲ್ಲ ಮುನಿಗಳು, ಎಲ್ಲ ದೇವತೆಗಳು, ಎಲ್ಲ ಮಾನವರು, ಎಲ್ಲ ದಾನವರು, ಎಲ್ಲ ನಾಗಗಳು, ಎಲ್ಲ 14 ಲೋಕದ ಜನ ಅಲ್ಲಿ ಬಂದಿದ್ದರು ಅಂತಾರೆ ಯಜ್ಞಕ್ಕೆ. ಅವರೆಲ್ಲರೂ ಶ್ರೀಕೃಷ್ಣ ಪರಮಾತ್ಮನ ಅಗ್ರಪೂಜೆಯನ್ನು ಅತ್ಯಂತ ಅಗ್ರಮಾನ್ಯವಾದ ರೀತಿಯಲ್ಲಿ ಮಾನ್ಯ ಮಾಡಿದ್ದು ಯಾಕೆ? ಕೃಷ್ಣ ಪರಮಾತ್ಮನಲ್ಲಿ ಈ ದೋಷ ಇದೆ ಅಂತೆ ಆದದ್ದಾದರೆ ಸಮಕಾಲದ ಜನರೇ ಶ್ರೀಕೃಷ್ಣ ಪರಮಾತ್ಮನ ಈ ಲೀಲೆ ಇದು ಅತ್ಯಂತ ಪ್ರಾಮಾಣಿಕವಾದದ್ದು, ಇದು ಯಾವುದೇ ರೀತಿಯ ಚಾರಿತ್ರ್ಯಕ್ಕೆ ಧಕ್ಕೆ ತರತಕ್ಕಂಥದ್ದಲ್ಲ, ಇದು ಆ ಪರಮಾತ್ಮನ ದೇವತ್ವದ ಮೂಲಕವಾಗಿ ಅವನು ಕೊಟ್ಟ ವರವನ್ನು ಪೂರ್ಣ ಮಾಡುವುದಕ್ಕಾಗಿ ಮಾತ್ರ ಮಾಡಿದ್ದು ಹೊರತು ಕಾಮುಕತೆಯಿಂದ ಅಲ್ಲ ಅಂತ ಅತ್ಯಂತ ಸ್ಪಷ್ಟವಾಗಿ ಸಾಬೀತುಪಡಿಸಿಕೊಂಡಿದ್ದಾರೆ. ಮುಂದೆ ಬಂದ ಕೃಷ್ಣನ ಫಾಲೋವರ್ಸ್ ಕೃಷ್ಣನ ಬಗ್ಗೆ ಮಾಡಿಕೊಂಡ ಏನೇನೋ ಕಲ್ಪನೆಗಳಿಂದ, ಭಾವನೆಗಳಿಂದ ಮುಚ್ಚಿ ಹಾಕಿಕೊಂಡದ್ದಲ್ಲ ಇದು. ಎಲ್ಲಕ್ಕೂ ಮೇಲಾಗಿ ವಿಚಾರ ಮಾಡಿರಿ, ಯಾವ ಶ್ರೀಕೃಷ್ಣ ಪರಮಾತ್ಮ ವೇದಾಂತ ಕೃದ್ ವೇದವಿದೇವ ಚಾಹಂ, ಶ್ರೀಕೃಷ್ಣ ಪರಮಾತ್ಮನೇ ವೇದವ್ಯಾಸದೇವರು, ವೇದವ್ಯಾಸನೇ ಶ್ರೀಕೃಷ್ಣ ಪರಮಾತ್ಮ. ಇದು ನಿಜವಾಗಿ ದೋಷ ಅಂತೆ ಒಂದು ಅರ್ಥದೊಳಗೆ ಆಗಿದ್ದರೆ ಈ 5000 ವರ್ಷಗಳ ಹಿಂದೆ ಶ್ರೀಕೃಷ್ಣ ಪರಮಾತ್ಮ ಮಾಡಿದಂತಹ ಲೀಲೆಗಳು ನಮಗೆ ಯಾಕೆ ಗೊತ್ತಾಗ್ತಿತ್ತು ಇವತ್ತು? ಶ್ರೀಕೃಷ್ಣ ಪರಮಾತ್ಮ ಮಾಡಿದಂತಹ ಪೂತನಾದಿ ಸಂಹಾರಗಳ ಬಗ್ಗೆ ಹೇಳಿ, ವಿಶ್ವರೂಪ ದರ್ಶನ ಹೇಳಿ, ಭಗವದ್ಗೀತೆಯ ಉಪದೇಶದ ಬಗ್ಗೆ ಅಷ್ಟು ವರ್ಣನೆ ಮಾಡಿ, ಶ್ರೀಕೃಷ್ಣ ಪರಮಾತ್ಮ ಅದೃಶ್ಯನಾಗಿ ಪರಂಧಾಮಕ್ಕೆ ಹೋದಿದ್ದನ್ನು ವೇದವ್ಯಾಸ ದೇವರು ಹೇಳಿದರೆ ಯಾಕೆ ನೀವು ಈ ಕಥೆ ಮುಚ್ಚಿಟ್ರಿ ಅಂತ ಕೇಳಲಿಕ್ಕೆ ಯಾರಿದ್ರಿ ಇವತ್ತು? ರಾಸಕ್ರೀಡೆಯ ಲೀಲೆಯನ್ನೇ ಮುಚ್ಚಾಕ್ಬಿಡ್ಬೋದಾಗಿತ್ತಲ್ಲ. ಅದು ಮಾಡಿದ್ದು ತಪ್ಪೇ ಆಗಿದ್ದರೆ ಅದರ ಬಗ್ಗೆ ಸಮರ್ಥನೆ ಮಾಡೋ ಪ್ರಸಂಗ, ಇಷ್ಟೆಲ್ಲ ತಲೆ ಹೊಡ್ಕೊಳ್ಳೋ ಪ್ರಸಂಗ ಏನು? ಕಥೆನೇ ಹೇಳದೇ ಇದ್ದರೆ ಮುಗಿದು ಹೋಗ್ತಾ ಇತ್ತು. ಇನ್ನಿದೆ ಏನು ಬೇರೆ ಇದೆ? ಆಧಾರ ಯಾವುದು? ಇರೋದೇ ಮಹಾಭಾರತ ಭಾಗವತ. ಮಹಾಭಾರತ ಭಾಗವತಗಳು ಬರೆದದ್ದೇ ವೇದವ್ಯಾಸದೇವರು, ವೇದವ್ಯಾಸದೇವರೇ ಕೃಷ್ಣ. ವೇದಾಂತ ಕೃದ್ ವೇದ ವಿಧೇಯ, ನಾನೇ ವೇದಾಂತಗಳನ್ನು ರಚನೆ ಮಾಡಿದ್ದು, ಸೂತ್ರವನ್ನು ರಚನೆ ಮಾಡಿದ್ದು ಅಂತ ಹೇಳಿದ್ದಾನೆ ಕೃಷ್ಣ. ಆ ಶ್ರೀಕೃಷ್ಣ ಪರಮಾತ್ಮ ವೇದವ್ಯಾಸದೇವರು ಆ ಕಥೆಯನ್ನೇ ಹೇಳದೇ ಇದ್ದರೆ ಮುಗಿದು ಹೋಗ್ತಿತ್ತಲ್ಲ. ಯಾವ ಧೈರ್ಯದಿಂದ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ? ಹಾಗಾದರೆ ಇದು ಶುದ್ಧವಾದಂತಹ ಲೀಲೆ, ಇದರಲ್ಲಿ ಯಾವುದೇ ಮೋಸ ಇಲ್ಲ, ಯಾವುದೇ ದೋಷ ಇಲ್ಲ ಅಂತನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ತಾನು ಸಾಕ್ಷಾತ್ಕಾರ ಮಾಡಿಕೊಂಡದ್ದಕ್ಕೂ ಎಲ್ಲ ಋಷಿಮುನಿಗಳು ಸಾಕ್ಷಾತ್ಕಾರ ಮಾಡಿಕೊಂಡದ್ದಕ್ಕೂ ಆ ಧೈರ್ಯದಿಂದಲೇ ಯಾವ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕಾಮ ಏಷ ಕ್ರೋಧ ಏಷ ರಜೋ ಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನ ಮಿಹಿ ವೈರಿಣಂ ಧೂಮೇನ ಉರಿಯತೆ ವನ್ಯೇ ಅಂತ ಹೇಳಿ ಆ ಕಾಮವನ್ನು ನಾಶ ಮಾಡುವಂಥ ಅರ್ಜುನನಿಗೆ ಆದೇಶ ಮಾಡ್ತಾನೆ. ಕಾಮವನ್ನು ಹತ್ತಿಕ್ಕು, ಕಾಮವನ್ನು ಕಿತ್ತಿ ಹಾಕು ಅಂತ ಹೇಳ್ತಾನೆ. ಅದೇ ಶ್ರೀಕೃಷ್ಣ ಪರಮಾತ್ಮ ಅದೇ ಮಹಾಭಾರತದಲ್ಲಿ, ಅದೇ ಭಾಗವತದಲ್ಲಿ ತನ್ನ ರಾಸಕ್ರೀಡೆಯ ವರ್ಣನೆಯನ್ನು ಖುಲ್ಲಾ ಹೇಳಿದ್ದಾನೆ. ಯಾಕೆ? ಅದು ಮುಚ್ಚಿಡುವಂಥದ್ದಲ್ಲವೇ ಅಲ್ಲ, ಅದರಲ್ಲಿ ಯಾವುದೇ ಮೋಸ ಇಲ್ಲ, ಯಾವುದೇ ವಂಚನೆ ಇಲ್ಲ ಅನ್ನೋದಕ್ಕೆ ತಾನೇ. ಇಲ್ಲದಿದ್ದರೆ ಅದನ್ನು ಮುಚ್ಚಿ ಹಾಕಬಹುದಾಗಿತ್ತಲ್ವ? ಕಲಿಯುಗದಲ್ಲಿಯೂ ಶೀಲವನ್ನು ಕಳೆದುಕೊಂಡ, ಚಾರಿತ್ರ್ಯವನ್ನು ಕಳೆದುಕೊಂಡಂತಹ ವ್ಯಕ್ತಿಯನ್ನು ಒಂದು ರೀತಿಯಿಂದ ನೋಡುವಾಗ
5,000 ವರ್ಷಗಳ ಹಿಂದೆ ದ್ವಾಪರ ಯುಗದಲ್ಲಿ ದೇವತೆಗಳು ಋಷಿಗಳು ಮುನಿಗಳು ಎಲ್ಲ ಓಡಾಡುವಂತಹ ಕಾಲದಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನು ಅಗ್ರಮಾನ್ಯನನ್ನಾಗಿ, ಸರ್ವೋತ್ತಮನನ್ನಾಗಿ, ದೇವನನ್ನಾಗಿ, ಪೂಜ್ಯನನ್ನಾಗಿ ಎಲ್ಲರೂ ಕಂಡಿದ್ದಾರೆ ಸಜ್ಜನರು ಅಂತಾದರೆ, ಅದೇ ಭಾಗವತದಲ್ಲಿ ಬಂದ ಈ ಕಥೆಗೆ, ಅದೇ ಮಹಾಭಾರತದಲ್ಲಿ ಬಂದ ಈ ಕಥೆಗೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಗೊತ್ತಾಗೋದಿಲ್ವಾ? ಎಲ್ಲಿಟ್ಟಿದ್ದೀಯ ಬುದ್ಧಿಯನ್ನು? ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಈ ದೃಷ್ಟಿಯಲ್ಲಿ ಆ ಪರಮಾತ್ಮನ ಮಹಿಮೆಯನ್ನು ನಾವು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ನಾರಾಯಣಾವತಾರದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಅರ್ಥಾತ್ ಭಗವಂತನ ಪರೀಕ್ಷೆಯನ್ನು ಮಾಡುವುದಕ್ಕೆ ಅಪ್ಸರಾ ಸ್ತ್ರೀಯರನ್ನು ಕಳಿಸಿದರೆ ತನ್ನ ತೊಡೆಯಿಂದಲೇ ಊರ್ವಶಿಯನ್ನು ಸೃಷ್ಟಿ ಮಾಡಿ, ನಿಮ್ಮ ಸ್ವರ್ಗದಲ್ಲಿ ಅಪ್ಸರಾ ಸ್ತ್ರೀಯರು ಕಡಿಮೆ ಇದ್ದರೆ ತೊಗೊಂಡು ಹೋಗ್ರಿ ಅಂತ ಕೊಟ್ಟು ಕಳಿಸ್ತಾನೆ. ಊರುವಿನಿಂದ ಹುಟ್ಟಿದ್ದಕ್ಕೆ ಊರ್ವಶಿ. ಬದರಿಕಾಶ್ರಮದಲ್ಲಿ ಇವತ್ತಿಗೂ ಆ ನಾರಾಯಣಾವತಾರದ ಪರಮಾತ್ಮನ ಸಮೀಪದಲ್ಲಿ ಊರ್ವಶಿಯ ಮಂದಿರ ಇದೆ. ಅಲ್ಲಿಯೇ ಊರ್ವಶಿಯನ್ನು ಸೃಷ್ಟಿ ಮಾಡಿ ಕೊಟ್ಟು ಕಳಿಸಿದ್ದು, ತೆಗೆದುಕೊಂಡು ಹೋಗಿ ಬೇಕು ಅಂದರೆ ಅಂತ. ಅವನಿಗೆ ಅಲ್ಲಿ ಆ ಕಾಮದ ಲೇಪ. ನತಮಸ್ತಕರಾಗಿ ಹೋಗ್ತಾರೆ ಎಲ್ಲರೂ ಕೂಡ. ಎಂಥೆಂತಹ ಋಷಿಗಳು ಮುನಿಗಳ ಚರಿತ್ರೆ ಬರುತ್ತೆ. ಕೇವಲ ಭಗವದ್ಭಕ್ತಿಯಿಂದ, ಭಗವತ್ ಸ್ಮರಣೆಯಿಂದ ಎಲ್ಲ ವಿಧವಾದಂತಹ ಕಾಮಾದಿ ದೋಷಗಳನ್ನು ಗೆದ್ದು ನಿಂತಹ ವರ್ಣನೆಯನ್ನು ನಾವು ಕೇಳುತ್ತೇವೆ. ಅಂತಹ ಪರಮಾತ್ಮನಿಗೆ ಸರ್ವಥಾ ಈ ದೋಷಗಳನ್ನು ನಾವು ಕಲ್ಪನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಿರ್ದೋಷನಾಗಿ, ಕಾಮಾದಿ ಸರ್ವದೋಷ ವಿದೂರನಾಗಿ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂಭಗೈತೀರಣ ಅಂತ ಹೇಳಿದಂತೆ ಅನಂತ ವೈರಾಗ್ಯ ಸಂಪನ್ನನಾಗಿ ಭಗವಂತ ನಮ್ಮೆಲ್ಲರ ಮೇಲೆ ಅನುಗ್ರಹವನ್ನು ಮಾಡಿ ನಮ್ಮಲ್ಲಿರುವ ಕಾಮಕ್ರೋಧಾದಿ ದೋಷಗಳನ್ನೆಲ್ಲ ದೂರ ಮಾಡಿ ನಮ್ಮನ್ನು ಉದ್ಧಾರ ಮಾಡುವುದಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡಿದ್ದಾನೆ ಎಂಬುದಾಗಿ ತಿಳಿಯಬೇಕು. ಅಂತಹ ಕೃಷ್ಣ ಪರಮಾತ್ಮನ ಅವತಾರದ ಈ ಪರಮ ಪವಿತ್ರವಾದಂತಹ ದಿನದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತನ್ನ ಸಂದೇಶವನ್ನು, ಭಗವದ್ಗೀತೆಯ ಸಂದೇಶವನ್ನು, ನಿಷ್ಕಾಮ ಕರ್ಮಯೋಗವನ್ನು, ಯಾವುದೇ ರೀತಿಯ ಕಾಮನೆಗಳಿಲ್ಲದಂತೆ ನಿಸ್ವಾರ್ಥವಾಗಿ, ನಿಸ್ಪೃಹವಾಗಿ, ಕೇವಲ ವಿಷ್ಣು ಪ್ರೀತಿಗಾಗಿ ಕರ್ಮಗಳನ್ನು ಮಾಡಿ, ಆ ಕರ್ಮಗಳನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡಿ ಶುದ್ಧವಾದ ಜ್ಞಾನವನ್ನು ಪಡೆದು, ಜ್ಞಾನದ ದ್ವಾರ ಭಗವಂತನ ಅನುಗ್ರಹವನ್ನು ಪಡೆದು ಮೋಕ್ಷವನ್ನು ಪಡೆಯುವ ರೀತಿಯಲ್ಲಿ ನಮ್ಮನ್ನು ಸಾಧನ ಮಾರ್ಗದಲ್ಲಿ ನಡೆಸಿಕೊಂಡು ಹೋಗಲಿ. ದುರ್ಮಾರ್ಗದಿಂದ ನಮ್ಮನ್ನು ಉದ್ಧರಿಸಿ ಸನ್ಮಾರ್ಗದ ಕಡೆಗೆ ಕರ್ಷಣ ಮಾಡಲಿ. ಕರ್ಷತಿ ಕೃಷ್ಣ ಏನಾಹಂ ದುರ್ಮಾರ್ಗ ದುರ್ತ್ಯಾಭಿನಿವೇಶ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೆ. ಈ ದುರ್ಮಾರ್ಗದಿಂದ ನಮ್ಮನ್ನು ಕರ್ಷಣೆ ಮಾಡಿ, ಉದ್ಧಾರ ಮಾಡಿ, ಸನ್ಮಾರ್ಗದಲ್ಲಿ ನಮ್ಮನ್ನು ಇಟ್ಟು ನಮ್ಮನ್ನು ಉದ್ಧರಿಸಲಿ ಎಂಬುದಾಗಿ ಆ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಸತ್ಯವರರ ಸ್ತೋತ್ರವನ್ನು ಮಾಡುವಾಗ ಅಂತಾರೆ, ಗುರುಗಳ ಅನುಗ್ರಹದಿಂದ ನಮಗೆ ಪರಮಾತ್ಮನ ಕಥಾ ಕೇಳಬೇಕು ಅನ್ನುವ ಅಪೇಕ್ಷೆಯಾಗ್ತದೆ, ಕಥೆಯಲ್ಲಿ ರುಚಿ ಹುಟ್ಟುತ್ತದೆ ಅಂತ. ಅಸ್ತು ಮಸ್ತುಕರಾಕರ್ಷ ಕಥಾರುಚಿ ಸುವೇ ಪುರಃ ನಮೋ ಮೋಕ್ಷಪ್ರದಾಯಿನ್ಯೈ ನಿಶ್ರುತ್ಯಾದೇಹೇ ಸ್ವದರ್ಶನಾತ್. ಗುರುಗಳ ಪಾದುಕೆಯ ದರ್ಶನ, ಗುರುಗಳ ಸೇವೆ ಮಾಡಿದರೆ ಏನು ಫಲ ಅಂದರೆ ಕೃಷ್ಣ ಪರಮಾತ್ಮನ ಕಥೆಯನ್ನು ಕೇಳಬೇಕು ಎಂಬ ಅಭಿರುಚಿ ನಮ್ಮಲ್ಲಿ ಬರುತ್ತೆ. ಅದೇ ಒಂದು ದೊಡ್ಡದಾದಂತಹ ಲಾಭ, ಗುರುಗಳ ದರ್ಶನದ ಲಾಭ. ಅದಕ್ಕಾಗಿ ಗುರುಗಳ ದರ್ಶನ ಮಾಡಬೇಕು. ಕೃಷ್ಣಾವತಾರದ ಈ ದಿನ ಕೃಷ್ಣಾವತಾರದ ಕಥೆಯನ್ನು ಕೇಳುವ ಒಂದು ರುಚಿಯನ್ನು ನಮ್ಮಲ್ಲಿ ಗುರುಗಳು ಹುಟ್ಟಿಸ್ತಾರೆ ಅನ್ನುವ ಗುರುಗಳ ಮಹಿಮೆಯನ್ನು ಕೇಳುವುದು ಅತ್ಯಂತ ಸಂಗತ ಅನ್ನುವ ದೃಷ್ಟಿಯಲ್ಲಿ 50ನೇ ಶ್ಲೋಕವನ್ನು ಇವತ್ತಿನ ದಿನದಲ್ಲಿ ನಾವು ಹೇಳ್ತಾ ಇದ್ದೇವೆ. ಅಸ್ತು ಮಸ್ತು ಕರಾಕರ್ಷ ಕಥಾ ರುಚಿಸುವೆ. ಮಸ್ತು ಅಂದರೆ ಬೆಣ್ಣೆ. ಮಸ್ತು ಕರ, ಬೆಣ್ಣೆಯನ್ನು ಕೈಯಲ್ಲಿ ಹಿಡಿದುಕೊಂಡಂತಹ ಗೋಪಿಕಾಸ್ತ್ರೀಯರು, ಅವರನ್ನು ಆಕರ್ಷಣೆ ಮಾಡುವಂತಹ ಶ್ರೀಕೃಷ್ಣ, ಅವನ ಕಥಾ,
ಆ ಕಥೆಯಲ್ಲಿ ರುಚಿಯನ್ನು ಹುಟ್ಟಿಸುವಂಥದ್ದು ಗುರುಗಳ ಪಾದುಕೆ, ಗುರುಗಳ ಸ್ವರೂಪ. ಮಸ್ತುಕರಾಕರ್ಷ ಕಥಾ ರುಚಿಸುವೆ, ಅಥವಾ ಮಸ್ತುಕರ ತನ್ನ ಕೈಯಲ್ಲಿ ಬೆಣ್ಣೆಯನ್ನು ಹಿಡಿದುಕೊಂಡು ಎಲ್ಲರನ್ನ ಆಕರ್ಷಣೆ ಮಾಡುವವ, ಬೆಣ್ಣೆಯನ್ನು ಕೈಯಲ್ಲಿ ಹಿಡಿದುಕೊಂಡುವವರ ಆಕರ್ಷಣೆ ಮಾಡುವವ, ಬೆಣ್ಣೆಯನ್ನು ಉಳಿದವರಿಗೆ ಕೊಡುವವ, ತನ್ನ ಹತ್ತಿರ ಕರೆದು ಅಂತಹ ಪರಮಾತ್ಮನ ಕಥೆಯಲ್ಲಿ ರುಚಿಯನ್ನು ಹುಟ್ಟಿಸ್ತಾರೆ ಗುರುಗಳು ಅಂತ. ಮತ್ತೆಂಥವರು? ನಿಶ್ರುತ್ಯಾದೇಹೇ ಸ್ವದರ್ಶನಾತ್ ಮೋಕ್ಷಪ್ರದಾಯಿನ್ನಿ. ಶ್ರವಣ ಮನನಾದಿಗಳನ್ನು ಮಾಡುವ ಅಧಿಕಾರ ಇಲ್ಲದೇ ಇರುವಂತಹ ವ್ಯಕ್ತಿಗಳಿಗೆ ತಮ್ಮ ದರ್ಶನದಿಂದಲೇ ಭಗವಂತನ ಜ್ಞಾನವನ್ನು ಕೊಟ್ಟು ಅವರ ಯೋಗ್ಯತಾನುಸಾರೇಣ ಭಗವಂತನ ಉಪಾಸನೆಯನ್ನು ಮಾಡಿ ಮೋಕ್ಷವನ್ನೇ ಹೊಂದುವಂತೆ ಮಾಡುವ ಮಹಾನುಭಾವರು ಗುರುಗಳು. ಅದಕ್ಕಾಗಿ ಗುರುಗಳಿಗೆ ಶರಣು ಹೋಗಬೇಕು. ನಮೋ ಮೋಕ್ಷಪ್ರದಾಯಿನ್ಯೈ ನಿಶ್ರುತ್ಯಾದೇಹೇ ಸ್ವದರ್ಶನಾತ್. ಇನ್ನೊಂದು ಅರ್ಥವನ್ನು ಸತ್ಯಧರ್ಮರು ತಾವು ಬರೆದ ಶ್ಲೋಕಕ್ಕೆ ತಾವೇ ಅರ್ಥ ಹೇಳ್ತಾರೆ ನೋಡಿ. ಮೇಲ್ನೋಟಕ್ಕೆ ಏನರ್ಥ? ಮಸ್ತು ಕರಾಕರ್ಷ ಕಥಾ ರುಚಿಸುವೆ. ಭಾಳ ಮಸ್ತಾಗಿದೆ ಶ್ಲೋಕ ಅಂತ ಇಷ್ಟೇ ನಾವು ತಿಳ್ಕೋತೇವೆ. ಅದಕ್ಕಂತಾರೆ ಸತ್ಯಧರ್ಮರು, ಬೆಣ್ಣೆಯನ್ನು ಕೈಯಲ್ಲಿ ಹಿಡಿದುಕೊಂಡ ಅಥವಾ ಹಿಡಿದುಕೊಂಡ ಗೋಪಿಕಾ ಸ್ತ್ರೀಯರನ್ನು ಆಕರ್ಷಣೆ ಮಾಡುವ ಕೃಷ್ಣನ ಕಥೆಯಲ್ಲಿ ರುಚಿಯನ್ನು ಹುಟ್ಟಿಸುವುದು ಇಷ್ಟು ಮಾತ್ರ ಅರ್ಥ ಅಲ್ಲ, ಗಜೇಂದ್ರ ಮೋಕ್ಷವನ್ನು ಮಾಡಿದಂತಹ ಆ ಪರಮಾತ್ಮನ ಕಥೆಯಲ್ಲಿ ಅಭಿರುಚಿಯನ್ನು ಹುಟ್ಟಿಸ್ತಾರೆ ಗುರುಗಳು ಅಂತ. ಅದು ಹೇಗೆ ಇಲ್ಲಿ ತೋರುತ್ತೆ ಅಂದರೆ, ಅಸ್ತು ಅಂದರೆ ಇರಲಿ ಅಂತ ಒಂದು ಅರ್ಥ, ಇನ್ನೊಂದು ಅಸ್ತು, ಸ್ತೂ ಎಂಬ ಅಕ್ಷರವನ್ನು ತೆಗೆಯಿರಿ ಅಂತ ಅರ್ಥ. ಎಲ್ಲಿ? ಮಸ್ತುಕರ ಅನ್ನೋ ಕಡೆಗೆ ತೆಗೆದ್ರೆ ಏನಾಗತ್ತೆ? ಮಸ್ತುಕರ, ಸ್ತೂ ತೆಗೆದುಬಿಟ್ರೆ ಮಕರ ಆಗ್ತದೆ. ಮಕರಾಕರ್ಷ ಅಂದರೆ ಮೊಸಳೆಯನ್ನು ಸೆಳೆದವ, ಗಜೇಂದ್ರ ಮೋಕ್ಷವನ್ನು ಮಾಡಿದ ಪರಮಾತ್ಮ. ಮಸ್ತುಕರ ಕೃಷ್ಣನೂ ಆಗ್ತಾನೆ. ಅಸ್ತು ಮಸ್ತುಕರ, ಸ್ತೂ ತೆಗೆದ ಮಸ್ತುಕರ ಅಂದರೆ ಮಕರ, ಮಕರಾಕರ್ಷ ಕಥಾ ಅಂದರೆ ಗಜೇಂದ್ರ ಕಥೆ, ಗಜೇಂದ್ರನ ಕಥೆಯಲ್ಲಿ ಅಭಿರುಚಿಯನ್ನು ಹುಟ್ಟಿಸುವವರು ಗುರುಗಳು ಅಂತ. ಮತ್ತೆಂಥವರು? ನಮೋ ಮೋಕ್ಷಪ್ರದಾಯಿನ್ಯೈ, ಮೋಕ್ಷವನ್ನು ಕೊಡುವವರು, ಅಂಥವರಿಗೆ ನಮಸ್ಕಾರ ಅಂತ ಒಂದು ಅರ್ಥ. ಆದರೆ ನಮೋ ಮೋಕ್ಷಪ್ರದಾಯಿನ್ಯೈ ನಿಶ್ರುತ್ಯಾದೇಹೇ, ವೇದಾಧಿಕಾರ ಇಲ್ಲದೇ ಇದ್ದವರಿಗೆ ದರ್ಶನ ಮಾತ್ರದಿಂದ ಮೋಕ್ಷ ಕೊಡುವವರು ಅಂತ ಒಂದು ಅರ್ಥ. ಆದರೆ ಶ್ರುತಿ ಅಂದರೆ ಕಿವಿ, ಕಿವಿ ಕೇಳಿಸದೇ ಇದ್ದವರು ಕಿವುಡರು, ಕಣ್ಣು ಕಾಣಿಸದೇ ಇದ್ದವರು ಕುರುಡರು, ಕುಂಟರು, ಹೆಳವರು, ಇಂಥವರಿಗೆ ಯಾವ ಯಾವ ಇಂದ್ರಿಯಗಳಿಲ್ಲದೆ ಒದ್ದಾಡ್ತಾ ಇದ್ದಾರೋ, ನ್ಯೂನತೆ ಇದೆ, ಊನತೆ ಇದೆ, ವಿಕಲತೆ ಇದೆ ಅಂತ ಒದ್ದಾಡ್ತಾರಲ್ಲ, ಅವರಿಗೆ ಆ ಎಲ್ಲ ಇಂದ್ರಿಯಗಳನ್ನು ಗಟ್ಟಿಮುಟ್ಟಿ ಮಾಡಿಕೊಟ್ಟು ಚೆನ್ನಾಗಿ ಕೆಲಸ ಮಾಡೋ ಶಕ್ತಿಯನ್ನು ಕೊಡ್ತಾರೆ ಗುರುಗಳು ಅಂತ. ಮೋಕ್ಷ ಕೊಡ್ತಾರೆ ಅಂತಿದೆ ಇಲ್ಲಿ, ಇಂದ್ರಿಯಗಳನ್ನು ಕೊಡ್ತಾರೆ ಅಂತಿಲ್ವಲ್ಲ. ಸತ್ಯಧರ್ಮರಂದರು ನಮೋ ಅಂದರೆ ನಮಸ್ಕಾರ ಅಂತ ಅರ್ಥ ಇಟ್ಕೊಂಡಿದ್ರಲ್ಲ, ಈಗ ಇನ್ನೊಂದು ಅರ್ಥ ತಿಳ್ಕೊಳ್ಳಿ. ನಮೋ, ಮೋಕ್ಷ ಅನ್ನೋದ್ರೊಳಗೆ ಮೋ ತೆಗೀರಿ ಅಂದರು. ಮೋಕ್ಷ ಅನ್ನೋದ್ರೊಳಗೆ ಮೋ ತೆಗೆದರೆ ಅಕ್ಷ ಅಂತ ಆಗತ್ತೆ. ನಮೋ ಮೋಕ್ಷಪ್ರದಾಯಿನ್ಯೈ, ಮೋ ಎಂಬ ಅಕ್ಷರವನ್ನು ತೆಗೆದ ಮೋಕ್ಷವನ್ನು ಕೊಡುವವರು ಅಂದರೆ ಅಕ್ಷಗಳನ್ನು, ಇಂದ್ರಿಯಗಳನ್ನು ಕೊಡುವವರು. ಇಂದ್ರಿಯಗಳ ಊನತೆಯಿಂದ ದುಃಖಿಸುವ ಜನರಿಗೆ ಇಂದ್ರಿಯವಂತಿಕೆಯನ್ನು ಕೊಟ್ಟು, ಆ ಎಲ್ಲ ಇಂದ್ರಿಯದ ಸೌಭಾಗ್ಯವನ್ನು ಕೊಟ್ಟು ಚೆನ್ನಾಗಿ ಕಾಣುವಂತೆ, ಕೇಳುವಂತೆ, ಓಡಾಡುವಂತೆ ಮಾಡುತ್ತಾರೆ. ಮತ್ತು ಓಡಾಡುವಂತೆ ಮಾಡಿದರೆ ಇವರು ಸುಮ್ಮನೆ ಫುಕ್ಕಟೆಯಾಗಿ ಓಡಾಡ್ತಾ ಇದ್ರಿ ಏನು ಉಪಯೋಗ? ಅದಕ್ಕೆ ಮೊದಲು ಹೇಳಿದರು, ಅಸ್ತು ಮಸ್ತು ಕರಾಕರ್ಷ ಕಥಾ ರುಚಿಸುವೆ. ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಕೊಟ್ಟದ್ದಕ್ಕೆ ದೇವರ ಕಥೆ ಕೇಳಿ, ದೇವರ ಪ್ರತಿಮೆಯನ್ನು ನೋಡಿ, ದೇವರ ಮಹಿಮೆಯನ್ನು ಕೊಂಡಾಡಿ, ದೇವರ ಸೇವೆಗಾಗಿ ನಿಮ್ಮ ಇಂದ್ರಿಯಗಳನ್ನು ಉಪಯೋಗಿಸಿ, ಅದಕ್ಕಾಗಿ ನಿಮಗೆ ಈ ಇಂದ್ರಿಯಗಳನ್ನು ಗುರುಗಳು ಕೊಡೋದು. ಆ ಸೇವೆಯನ್ನು ಮಾಡುವ ರೀತಿಯನ್ನೂ ಕಲಿಸಿಕೊಡ್ತಾರೆ, ಆ ಸೌಭಾಗ್ಯವನ್ನೂ ಕೊಟ್ಟು ನಿಜವಾದ ಮೋಕ್ಷವನ್ನು ಕೊಡ್ತಾರೆ ಎನ್ನುವ ರೀತಿಯಲ್ಲಿ ಎರಡು ಅರ್ಥಗಳನ್ನು ಕೇವಲ ಪಾಂಡಿತ್ಯದ ಮೂಲಕವಾಗಿ ಹೇಳದೆ, ಮೊದಲು ಕಷ್ಟದಲ್ಲಿದ್ದವರಿಗೆ ಕಷ್ಟ ಪರಿಹಾರ ಮಾಡಿ, ಚೆನ್ನಾಗಿ ಅಂಗಸೌಷ್ಠವವನ್ನು ಕೊಟ್ಟು, ದೇಹದಾರ್ಢ್ಯವನ್ನು ಕೊಟ್ಟು, ನಾನಾ ವಿಧವಾದ ಸೇವೆಯನ್ನು ಮಾಡಿಸಿ, ಆ ಮೂಲಕವಾಗಿ ದೇವರ ಕಥಾಭಿರುಚಿಯನ್ನು ಹುಟ್ಟಿಸಿ, ಕಥಾಶ್ರವಣಾದಿಗಳನ್ನು ಮಾಡಿಸಿ, ಶ್ರವಣಮನನ ನಿಧಿಧ್ಯಾಸನಗಳನ್ನು ಮಾಡಿಸುವ ಮೂಲಕ ಅವರಿಗೆ ಮೋಕ್ಷವನ್ನು ಕೊಡಿಸುವವರು ಗುರುಗಳು ಅನ್ನುವ ತತ್ವವನ್ನು
ಈ ಸುಂದರವಾದ ಶೈಲಿಯಲ್ಲಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ನಮಗೆ ತಿಳಿಸಿಕೊಡ್ತಾರೆ. ಆ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮನ ಕಥಾದಲ್ಲಿ ಅಭಿರುಚಿಯನ್ನು ಗುರುವನುಗ್ರಹದಿಂದ ಪಡೆದು ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗೋಣ. ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ ಎಲ್ಲರಿಗೂ ಆಗಲಿ. ಕೃಷ್ಣಾಷ್ಟಮಿ ಈ ದಿನ ಭಕ್ತಿ ಶ್ರದ್ಧೆಗಳಿಂದ ತಾವೆಲ್ಲ ಶ್ರೀಕೃಷ್ಣ ಪರಮಾತ್ಮನ ಪ್ರೀತಿಗಾಗಿ ಉಪವಾಸ ವ್ರತವನ್ನು ಮಾಡಿದ್ದೀರಿ ಅಂತ ನಂಬಿದ್ದೇವೆ. ಶ್ರೀಕೃಷ್ಣ ಪರಮಾತ್ಮನ 20 ಕೋಟಿ ಏಕಾದಶಿ ಉಪವಾಸ ಮಾಡಿದರೆ ಬರೋ ಪುಣ್ಯ ಒಂದು ಕೃಷ್ಣಾಷ್ಟಮಿ ಉಪವಾಸ ಮಾಡಿದರೆ ಬರ್ತದೆ. ಅಂತಹ ಉಪವಾಸವನ್ನು ಮಾಡಿದ ಪುಣ್ಯವನ್ನು ಪಡೆದ ನಿಮ್ಮೆಲ್ಲರ ಮುಂದೆ ಕೃಷ್ಣನ ಕಥೆಯನ್ನು ಹೇಳುವುದಕ್ಕೆ ನಮಗೂ ಬಹಳ ಸಂತೋಷವಾಗ್ತದೆ. ಕೃಷ್ಣ ಪರಮಾತ್ಮನ ಪೂಜೆಯನ್ನು ರಾತ್ರಿ ಕಾಲದಲ್ಲಿ ಮಾಡಿ ಚಂದ್ರೋದಯಕ್ಕೆ 12 ಹೊಡೆದು 1 ನಿಮಿಷಕ್ಕೆ ಅವರವರ ಊರಿನಲ್ಲಿ ಚಂದ್ರೋದಯದ ಸರಿಯಾದ ಸಮಯಕ್ಕೆ ಕೃಷ್ಣ ಪರಮಾತ್ಮನಿಗೆ ಅರ್ಘ್ಯ ಪ್ರದಾನವನ್ನು ಮಾಡಿ ನಾಳೆ ದಿವಸ ಪಾರಣವನ್ನು ಮಾಡಬೇಕು. ತಿಥಿ ನಕ್ಷತ್ರ ಹಂತದಲ್ಲಿ ಪಾರಣವನ್ನು ಮಾಡಿ ಭಗವಂತನ ವಿಶೇಷವಾದ ಅನುಗ್ರಹಕ್ಕೆ ಸಕಲ ಸಜ್ಜನರು ಪಾತ್ರರಾಗಬೇಕು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.